1970ರ ದಶಕದಲ್ಲಿ ಮೈಸೂರಿನಲ್ಲಿ ರೂಪುಗೊಂಡ ಮಹಿಳಾ ಹೋರಾಟಗಳು ತಮ್ಮ ಹಲವು ಕವಲುಗಳೊಂದಿಗೆ ಇಂದಿಗೂ ಜೀವಂತವಾಗಿದ್ದು, ಪಿತೃಪ್ರಧಾನ ವ್ಯವಸ್ಥೆಯ ವಿರುದ್ಧ ಧ್ವನಿಗೂಡಿಸುತ್ತಲೇ ಇವೆ. ಇದಕ್ಕೆ ಕಾರಣಕರ್ತರಾದವರು ಹಲವರು. ಅಂತಹ ಅಪೂರ್ವ ಧ್ವನಿಗಳಲ್ಲಿ ಇಬ್ಬರು ಅಸಾಮಾನ್ಯ ಮಹಿಳೆಯರು ಇಂದು ನಮ್ಮೊಂದಿಗಿದ್ದಾರೆ. ಅವರಿಬ್ಬರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿದರೂ ಕೂಡ ಸಮಾಜದಲ್ಲಿ ನಡೆಯುವ ಅನ್ಯಾಯ ಮತ್ತು ಅಸಮಾನತೆಯ ವಿರುದ್ಧ ಸದಾ ಹೋರಾಟ ಮಾಡುತ್ತಲೇ ತಮ್ಮ ಬದುಕನ್ನು ರೂಪಿಸಿಕೊಂಡವರು. ನ್ಯಾಯ, ಸಮಾನತೆ ಮತ್ತು ಮಾನವೀಯತೆಯನ್ನು ಎತ್ತಿ ಹಿಡಿದ ಮಹಿಳೆಯರು, ಛಲ ಮತ್ತು ಧೈರ್ಯದ ಪ್ರತಿರೂಪಗಳು. ಮೊದಲನೆಯದಾಗಿ ರಾಮೇಶ್ವರಿ ವರ್ಮಾ. 6 ದಶಕಗಳ ಹಿಂದೆ ರಂಗಭೂಮಿಯಲ್ಲಿ ತಮ್ಮ ಪಯಣವನ್ನು ಆರಂಭಿಸಿದ ರಾಮೇಶ್ವರಿ ವರ್ಮಾ ನಾಟಕವನ್ನು ಸಮಾಜದ ಕನ್ನಡಿಯನ್ನಾಗಿಸಿದವರು. ಅವರ ಪಾತ್ರಗಳು ಕೇವಲ ಅಭಿನಯವಲ್ಲ, ಮಹಿಳೆಯ ನೋವು, ಶೋಷಣೆ, ಹೋರಾಟಗಳ ಪ್ರತಿಬಿಂಬ. ರಾಮಯ್ಯ ಹಾಗೂ ಜಯಲಕ್ಷ್ಮಮ್ಮ ಇವರ 4 ಮಕ್ಕಳಲ್ಲಿ 3ನೆಯವರಾದ ರಾಮೇಶ್ವರಿ ವರ್ಮಾ ಬೆಂಗಳೂರಿನಲ್ಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಪಡೆದರು. ನಂತರ ಮುಂಬಯಿಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರು. 1968ರಲ್ಲಿ ಬಾಲಗೋಪಾಲ ವರ್ಮಾ ಅವರನ್ನು ಬಾಳ ಸಂಗಾತಿಯನ್ನಾಗಿ ವರಿಸಿದ ಮೇಲೆ ಮೈಸೂರಿನಲ್ಲಿ ನೆಲೆಸಿದ ರಾಮೇಶ್ವರಿ ವರ್ಮಾ ಮೈಸೂರು ರಂಗಭೂಮಿಯ ಸಾಕ್ಷಿ ಪ್ರಜ್ಞೆಯಂತಿದ್ದಾರೆ. ಮೈಸೂರಿಗರಿಗೆ, ಅದರಲ್ಲೂ ರಂಗಭೂಮಿ ಗೆಳೆಯರಿಗೆ ರಾಮಿ ಎಂದೇ ಚಿರಪರಿಚಿತರು. 3 ವರ್ಷಗಳ ಹಿಂದೆ ಅವರ 86ರ ಇಳಿ ವಯಸ್ಸಿನಲ್ಲಿ ರಂಗಭೂಮಿಯ ತಮ್ಮ ನಂಟನ್ನು ಕುರಿತು ಬಿಟ್ಟೇನೆಂದರೂ ಬಿಡದು ಈ ಮಾಯೆ ಎಂಬ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಮಹಿಳಾ ಅಧ್ಯಯನ ಕೇಂದ್ರದ ಮೊದಲ ಮುಖ್ಯಸ್ಥೆಯಾಗಿ ಇಡೀ ಕರ್ನಾಟಕವನ್ನು ಸುತ್ತಾಡಿ ಮಹಿಳಾ ಸಂಘಟನೆ, ಮಹಿಳೆಯರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಅಭಿವೃದ್ಧಿಗಾಗಿ ಶ್ರಮಿಸಿದವರು. 89ರ ಇಳಿ ವಯಸ್ಸಿನಲ್ಲಿಯೂ ಲಿಂಗ ತಾರತಮ್ಯದ ವಿರುದ್ಧ ಧ್ವನಿ ಎತ್ತುವ ಛಲಗಾರ್ತಿ. ನಮ್ಮ ಮತ್ತೊಬ್ಬರು ಅತಿಥಿ ಡಾಕ್ಟರ್ ರತಿ ರಾವ್. ಸಸ್ಯಶಾಸ್ತ್ರದಲ್ಲಿ MSc ಮಾಡಿಕೊಂಡು CFTRIನಲ್ಲಿ ಮೈಕ್ರೋಬಯಾಲಜಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಲೇ ಮಾನವ ಹಕ್ಕುಗಳು ಮತ್ತು ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿಯಾಗಿ ರೂಪಾಂತರಗೊಂಡವರು. 1945ರಲ್ಲಿ ಉಡುಪಿಯಲ್ಲಿ ಜನಿಸಿದ ರತಿ ರಾವ್, ಗೋಪಾಲಕೃಷ್ಣ ರಾವ್ ಮತ್ತು ಕೃಪಾಲಿನಿ ರಾವ್ ಅವರ 7 ಜನ ಮಕ್ಕಳಲ್ಲಿ 2ನೆಯವರು. 1970ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ MSc ಹಾಗೂ 1975ರಲ್ಲಿ ಭೌತಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೆದ ಅವರು ಕೇಂದ್ರ ಆಹಾರ ತರಬೇತಿ ಸಂಶೋಧನಾ ಸಂಸ್ಥೆಯ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಾರ್ಕ್ಸ್ವಾದಿಯಾಗಿದ್ದ ಡಾಕ್ಟರ್ ವಿ ಲಕ್ಷ್ಮೀನಾರಾಯಣ್ ಅವರನ್ನು 1977ರಲ್ಲಿ ಜೀವನ ಸಂಗಾತಿಯಾಗಿ ವರಿಸಿದ್ದು ಅವರ ಮಾನವ ಹಾಗೂ ಮಹಿಳಾ ಹಕ್ಕುಗಳ ಹೋರಾಟಗಳಿಗೆ ಮತ್ತಷ್ಟು ಬಲ ಬಂದಂತಾಯಿತು. PUCL ಮತ್ತು ಆಲ್ ಇಂಡಿಯಾ ಪ್ರೋಗ್ರೆಸಿವ್ ವುಮನ್ಸ್ ಅಸೋಸಿಯೇಷನ್ನ ಅಧ್ಯಕ್ಷೆಯಾಗಿ ಶೋಷಿತ ಮಹಿಳೆಯರ ಪರ ನಿರಂತರ ಹೋರಾಟ ನಡೆಸುತ್ತಾ ಬಂದಿರುವ 80 ವರ್ಷದ ಡಾಕ್ಟರ್ ರತಿ ರಾವ್ ಪಿತೃಪ್ರಧಾನ ಸಮಾಜದ ಹಿಡಿತದಿಂದ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಮತ್ತು ವಿಮೋಚನೆಗೊಳಿಸುವ ಹೋರಾಟದಲ್ಲಿ ಗಟ್ಟಿಧ್ವನಿ. 60ರ ದಶಕದಿಂದ ಇಂದಿನವರೆಗೂ ಈ ನಿವೃತ್ತ ವಿಜ್ಞಾನಿಯ ಹೃದಯವು ಮಹಿಳೆಯರು ಮತ್ತು ದೀನ ದಲಿತರಿಗಾಗಿ ಮಿಡಿಯುತ್ತಲೇ ಇದೆ. ಇಂದಿನ ನಮ್ಮ ಈ ಇಬ್ಬರೂ ಅತಿಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿದರೂ ಕೂಡ ಅವರಿಬ್ಬರ ಗಮ್ಯ ಒಂದೇ: ನ್ಯಾಯ, ಸಮಾನತೆ ಮತ್ತು ಮಾನವೀಯತೆ. ಇವರ ಸುದೀರ್ಘ ಹೋರಾಟದ ಹಾದಿಯಲ್ಲಿ ಇಂದಿಗೂ ದಣಿವರಿಯದೆ ಇಬ್ಬರೂ ಕ್ರಮಿಸುತ್ತಲೇ ಇದ್ದಾರೆ. ಬನ್ನಿ, ಇಂದಿನ ಮಾತುಕತೆಯಲ್ಲಿ ಇವರ ಈ ಸುದೀರ್ಘ ಹೋರಾಟದ ಹಾದಿಯನ್ನು ಹಾಗೂ ಈ ಇಳಿ ವಯಸ್ಸಿನಲ್ಲಿಯೂ ಅವರನ್ನು ಅನ್ಯಾಯದ ವಿರುದ್ಧ ಪುಟಿದೇಳುವಂತೆ ಮಾಡುವ ಆ ಶಕ್ತಿ ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಹೆಣ್ಣು ಭ್ರೂಣನ ಹತ್ಯೆ ಮಾಡೋದು ಹತ್ಯೆ ಅಂತ ಅಂತಲ್ಲ ಅವರಿಗೆ. ಹಾಗಾಗಿ ಆ ದಿನ 498 ಸೆಕ್ಷನ್ ವಾಸ್ ಪುಟ್ ಆನ್ ದ ಫಸ್ಟ್ ಲರ್ನ್ ಈಸ್ ಎಕನಾಮಿಕ್ ಎಂಪವರ್ಮೆಂಟ್. ಟ್ರಿಯಾರ್ಕ ಅನ್ನೋದು ಮೇಡಮ್ ಅದೊಂಥರ ಅದು ಹೆಂಗೆ ನುಸುಳುತ್ತೆ ಯಾರ ಜೀವನದಲ್ಲಿ ಅಂತ ಗೊತ್ತಾಗಲ್ಲ. ಈಸಿಯೆಸ್ಟ್ ವೇ ಆಫ್ ಸ್ಟೆರಿಲೈಸಿಂಗ್ ಈಸ್ ದ ಮೆನ್.
ಫೆಮಿನಿಸ್ಟ್ ಅಂದರೆ ಮನೆ ಮುರುಕರು ಅಂತ. ಹೌದು. ದೇಶ ದ್ರೋಹಕ್ಕೂ ಹೋರಾಟಕ್ಕೂ ನಾವು ಮಾಡ್ತಾರೋ ಹೋರಾಟಕ್ಕೂ ಏನು ಸಂಬಂಧ? ವೆನ್ ಯು ಆರ್ ಟಾಕಿಂಗ್ ಅಬೌಟ್ ದ ಡೆತ್ ಆಫ್ ದ ಗರ್ಲ್, ಒಂದು ರೇಪ್ ಆ್ಯಂಡ್ ಮರ್ಡರ್ನ ಹಿಡ್ಕೊಂಡ್ಬಿಟ್ಟು ಅವರು ಕ್ಷೇತ್ರಕ್ಕೆ ನೀವು ಅಪಮಾನ ಮಾಡ್ತಾ ಇದ್ದೀರಿ ಅಂತ ಹೇಳೋದು ತುಂಬ ತಪ್ಪು. ನಾವು ಯಾವ ದೇವ್ರ ಬಗ್ಗೆ ಮಾತಾಡಿಲ್ಲ, ಯಾರ ಬಗ್ಗೆ ನಾವು ಹೇಳಿ ಯಾರು ಕೊಂದರು. ಮೀಡಿಯಾ ಶುಡ್ ಆಲ್ಸೋ ಇಂಪ್ರೂವ್. ನಾನು ನಿಜ ಹೇಳಬೇಕಾದ್ರೆ ಯಾಕೆ ಕಾನ್ಸ್ಟಿಟ್ಯೂಷನ್ ವರ್ಸಸ್ ಮನುಸ್ಮೃತಿ ಆಗೋಗಿದೆ. ಕಾನ್ಸ್ಟಿಟ್ಯೂಷನಲ್ ರೈಟ್ಸನ್ನು ಎತ್ತಿ ಹಿಡಿಬೇಕಾದ್ರೆ ಆಲ್ ಆಫ್ ಅಸ್ ಹ್ಯಾವ್ ಟು ಫೈಟ್. ಹೋರಾಡ್ತಾ ಇರಬೇಕು. ಇದರಲ್ಲಿ ದೇರ್ ಇಸ್ ನೋ ಎಂಡ್. ನಮಸ್ಕಾರ. ನಮಸ್ಕಾರ. ರಂಗಭೂಮಿ ಅನ್ನೋದೇ ಒಂದು ವಿಸ್ಮಯ ಜಗತ್ತು. ಅದು ನಿಮ್ಮನ್ನು ಹದಿಹರಿಯದಿಂದಲೂ ಆವರಿಸ್ಕೊಂಡಿದೆ. ಆದರೆ ರಂಗಭೂಮಿಯ ಒಂದು ಯಾವ ಹಿನ್ನೆಲೆಯೂ ಇರದಂಥ ನೀವು ರಂಗಭೂಮಿಗೆ ಆಕರ್ಷಿತರಾದದ್ದು ಹೇಗೆ? ನನಗೂ ಗೊತ್ತಿಲ್ಲ. ನಿಮ್ಮನ್ನು ಆವರಿಸುತ್ತೆ, ಯಾವಾಗ ಬಿಡುತ್ತೆ ಗೊತ್ತಿಲ್ಲ. ನನಗೆ ಮೊದಲಿಂದ ಸುಮಾರು ನನಗೆ 18-19 ವರ್ಷದಿಂದ ನಮ್ಮ ಬೊಂಬಾಯಿನಲ್ಲಿದ್ದೆ. ಆವಾಗ ನಾನು ಕಾಲೇಜಲ್ಲಿ ಒಂದೆರಡು ನಾಟಕ ಮಾಡಿದ್ದೆ. ಕನ್ನಡ ನಾಟಕ, ಕನ್ನಡ ಸಂಘ ಅಂತ ಇರ್ತಾಯಿತ್ತು, ಅದರಲ್ಲಿ ಮಾಡಿದ್ದೆ. ಆಮೇಲೆ ಬೆಂಗಳೂರಲ್ಲಿ ಸ್ವಲ್ಪ ದಿನ ಇದ್ದಾಗ 1958, 59, 60 ದಶಕದಲ್ಲಿ ನಾನು ಬಿಡದೆ ನಾಟಕ ನೋಡ್ತಾಯಿದ್ದೆ. ಉಲ್ಲಾಲ್ ಶೀಟ್ ಇರ್ತಾಯಿತ್ತು, ಇನ್ನೊಂದು ಯಾವುದೋ ನಾಟಕ BLTನವ್ರ ನಾಟಕ ಇರೋದು. ಯಾವ ನಾಟಕ ಇದ್ದರೂ ಹೋಗಿ ನಾಟಕ ನೋಡ್ತಾಯಿದ್ದೆ. ನಾನು ನನ್ನ ಫ್ರೆಂಡ್ಸು ಯಾರು ಕರ್ಕೊಂಡು ಹೋಗಿ ನೋಡ್ತಾಯಿದ್ದೆ. ಆಮೇಲೆ 66ರಲ್ಲಿ 59ರಲ್ಲಿ ನಾನು ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಹಿರಿಯ ಭಾಗಗಳ ಸಂಘ ಅಂತ ಒಂದಿತ್ತು. ನನ್ನ ಫ್ರೆಂಡ್ ನಾಗಮಣಿ ಅಂತಿದ್ಲು. ಅವರು ನಾಟಕ ಇದು ಎಲ್ಲ ಮಾಡೋದು ಯೂಶ್ವಲ್ ಕಾಲೇಜ್ ಸಂಘಗಳ ಥರ ಆದವರು. ಅದರಲ್ಲಿ ಪರ್ವತವಾಣಿ ಜೊತೆಯಲ್ಲಿ ಯಾವುದೋ ನಾಟಕ ಮಾಡಬೇಕಾಗಿತ್ತು. ಒಂದು ಹುಡುಗಿ, ಆ ಹುಡುಗಿ ಬರಲಿಲ್ಲ. ಅದಕ್ಕೆ ನೀ ಮಾಡೇ ಅಂತ ನಾನು ಕೇಳಿದ್ರು. ನನಗೆ ಅಲ್ಲಿ ಒಂದು ಕಡೆ ಮಾಡೋಕ್ಕೆ ಆಸೆ, ಆದರೆ ಮನೆಯವರು ಏನಂತಾರೋ ಅಂತ ಒಂದು ಶಂಕೆ ಇತ್ತು. ಸರಿ, ನಾವಾಗಲೊಂದು ನಾಟಕ ಆಡಿದ್ವಿ. ಅವಳು ಬಂದು ನಮ್ಮ ಮನೇಲಿ ಮಾತಾಡೋದು, ನಮ್ಮ ಮನೆಯಿಂದ ಹೇಳೋದು, ದಾಮಿ ನಾಟಕ ಮಾಡಿ ಅಂತ ಹೇಳೋದು. ನಾನು ನಮ್ಮನ್ನು ಕೇಳಿ ಅನ್ನೋದು. ಅವಳು ಏನಂತೀರಿ ಅಕ್ಕಮ್ಮ, ಏನಂತೀರಿ ಶಿವಸ್ವಾಮಿ ಅಂತ ಹೇಳಿ ಸ್ವಲ್ಪ ಈ ಸತಿ ಖಂಡಿತ ನಮ್ಮಮ್ಮ ಹೇಳಿದ್ರು ಕರ್ಕೊಂಡೋಗಮ್ಮ ಅಂತ. ಮನೇಲಿ ಎಲ್ಲರೂ ಸರಿ ಕರ್ಕೊಂಡು ಹೋದೆ. ಅಲ್ಲಿ ಪರ್ವತವಾಣಿ ಜೊತೆ ದೊಡ್ಡ ನಾಟಕ ಅಂತ ಮಾಡಿದ್ದದೇನೇನೆ ಕಾಲೇಜ್ ಟೈಮ್ನಲ್ಲಿ ಒಂದು ಮಾಡಿದ್ಬಿಟ್ಟು ಇದು. ಆಮೇಲೆ ಬೆಂಗಳೂರಲ್ಲಿ 1-2 ವರ್ಷ ಇದ್ದಾಗ ನಾನು ಕಲಾಘೋಷಿಣಿ ಅಂತ ಒಂದು ಗ್ರೂಪ್ ಜೊತೆಯಲ್ಲಿ ಮಾಡ್ತಾಯಿದ್ದೆ. ಮತ್ತು ಆದರೆ ನನಗೇನಂತಂದರೆ ಆವಾಗ ನಾಟಕ ನೋಡೋ ಹುಚ್ಚಿತ್ತು, ನಾಟಕ ಮಾಡೋ ಹುಚ್ಚಿ ಅಲ್ಲಿ ಲಾಸ್ಟಾಗಿ. ಆದರೆ ನಾಟಕ ಮಾಡೋಕ್ಕೆ ಅವಕಾಶ ಸಿಕ್ಕಿದ ಮೇಲೆ ನಾನು 2 ವರ್ಷ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ನಾನು ಮೇಡಮ್ ಆಗಿದ್ದೆ. ಆ ಟೈಮ್ನಲ್ಲಿ ನಾನು ಟೈಮ್ ಸಿಕ್ಕಾಗಲೆಲ್ಲ ನಾಟಕ ನೋಡ್ತಾಯಿದ್ದೆ. BEd ಆಮೇಲೆ ಕಾರಂತರು ಒಂದು ವರ್ಕ್ಶಾಪ್ ಮಾಡಿದರು ನನಗೆ. ಆವಾಗ ನಾನು ಆಕಾಶವಾಣಿ ಕಲಾವಿದೆಯಾಗಿದ್ದೆ. ಶ್ರೀರಂಗರ ಮಗಳು ನನ್ನ ಕ್ಲಾಸ್ಮೇಟ್, ನನ್ನ ಹಾಸ್ಟೆಲ್ ಮೇಟ್ ಆಗಿದ್ಲು. ಅವ್ರು ಬೆಂಗಳೂರಿಗೆ ಬಂದು ನಿಲ್ಸಿದ ಮೇಲೆ ನಾನು ಅವಳನ್ನ ಹೋಗಿ ನೋಡ್ತಾ ಇದ್ದೆ. ನೀ ಯಾಕಮ್ಮ ನಾನು ಆಕಾಶವಾಣಿಲಿ ಮಾಡಬಾರ್ದು ಅಂತ ಕೇಳಿದ್ರು ಶ್ರೀರಂಗರು. ಮಾಡ್ತೀನಿ ಸರ್ ಅಂದೆ. ಸರಿ, ನನ್ನ ಆಡಿಷನ್ ಮಾಡಿದ್ರು. ನಾನು ಆಕಾಶವಾಣಿನ ಕಲಾವಿದೆ ಅದು. ಆವಾಗಲಿಂದ ನನಗೆ ಎಲ್ಲ ಇದೆ, ಹೀಗೆಲ್ಲ ಸೇರಿಕೊಂಡು ಒಂದು ರೀತಿಯಲ್ಲಿ ನಾನು ನಾಟಕ ಹುಚ್ಚು ಹಿಡಿತು ಅಂತ ಕಾಣಿಸುತ್ತೆ. ಆಮೇಲೆ ಮೈಸೂರಿಗೆ ಬಂದ ಮೇಲಂತೂ 68ರಲ್ಲಿ ನಾನು ಓದಿ ಆಯಿತು. ನಾನು ಮೌಂಟ್ ಕಾಮರ್ಸಲ್ಲಿದ್ದಾಗ ನಾಟಕಗಳು ಮಾಡ್ತಾಯಿದ್ದೆ. ಕಾರಂತರದೊಂದು ನಾಟಕ ನೋಡಿದ್ದೆ ನಾನು, ಬಿರುದಂತ ಬರಗಂಡ. ಅದು ನೋಡಿದ ಮೇಲಂತೂ ನನಗೆ ನಾಟಕದ ಕಾರಂತರ ಮೇಲೆ ಭಕ್ತಿ ಭಾವ ಒಂದು ಎಷ್ಟು ಚೆನ್ನಾಗಿ ಮಾಡಿಸಿದ್ರು, ಎಷ್ಟು ಚೆನ್ನಾಗಿ. ಇಟ್ ವಾಸ್ ಸೋ ಡಿಫ್ರೆಂಟ್ ಫ್ರಮ್ ದ ರೆಸ್ಟ್ ಆಫ್ ದ ಪ್ಲೇಸ್ ದಟ್ ಐ ಹ್ಯಾಡ್ ಸೀನ್. ನನಗೆ ಅದು ಇದಾಯಿತು. ಸರಿ, ಮೈಸೂರಿಗೆ ಬಂದಮೇಲೆ ವರ್ಮನ್ಗೂ ಥಿಯೇಟ್ರ್ ಹುಚ್ಚಿತ್ತು, ಸಂಗೀತದ ಹುಚ್ಚಿತ್ತು ನನಗೂ. ಮೇ ಬಿ ದೋಸ್ ಆರ್ ಥಿಂಗ್ಸ್ ದಟ್ ಬ್ರಾಟ್ ಅಸ್ ಟುಗೆದರ್ ಆಲ್ಸೋ. ಹಾಗಾಗಿ ಮೈಸೂರಲ್ಲಿ ಬಂದ ತಕ್ಷಣ ಸಮತೆಂತೋ ನಾಟಕದಲ್ಲಿ ಸೇರಿಕೊಂಡೇನು ಅಂದ್ಕೊಂಡು. ಸಮತೆಂತೋ ನಿಮ್ಮ ಒಡನಾಟವನ್ನು ಆಮೇಲೆ ಮಾತಾಡೋಣ. ಈಗ ರತಿರಾವ್ ಅವರು ವಿಜ್ಞಾನದ ಹಿನ್ನೆಲೆಯಿಂದ ಬಂದಂಥ ನೀವು ಸಾಮಾಜಿಕ ಹೋರಾಟದ ಧ್ವನಿಯಾದದ್ದು ಹೇಗೆ? ನಾವು BSc ಓದ್ತಾ ಇದ್ವಿ ಗೌರ್ಮೆಂಟ್ ಕಾಲೇಜ್ ಮ್ಯಾಂಗ್ಳೂರು. ಅಲ್ಲಿ ನಮಗೆ ಲೆಕ್ಚರರ್ಸ್ ಇರಲಿಲ್ಲ. ಬಾಟ್ನಿ ಅಂದರೆ ಬಾಟ್ನಿ ಝುವಾಲಜಿ ಬೇರೆ ಇತ್ತು.
ಆಗ ನಾವು ಲೆಕ್ಚರರ್ಸ್ ಬೇಕು ಅಂತ ಹೇಳಿ ಒಂದು ಹೋರಾಟ ಮಾಡಿದ್ವಿ ನಮ್ಮ ಕ್ಲಾಸ್ಮೇಟ್ಸ್ ಕೊಡ್ಕೊಂಡು. ಹೋರಾಟ ಮಾಡೋದು ಸುಲಭ, ಒಂದು ಇಶ್ಯೂ ಇರುತ್ತೆ, ಇಶ್ಯೂ ಸುತ್ತ ನಾವೆಲ್ಲ ಹೋರಾಟ ಮಾಡ್ತೀವಿ, ಮನವಿ ಕೊಡ್ತೀವಿ, ಹೋಗಿ ಮಾತಾಡ್ತೀವಿ ಅವರೊಟ್ಟಿಗೆ, ಪ್ರಿನ್ಸಿಪಾಲ್ ಒಟ್ಟಿಗೆ. ವಿ ಗಾಟ್ ದ ಲೆಕ್ಚರ್. ಅದಾದಮೇಲೆ ನಾವು ಗಂಗೋತ್ರಿಗೆ ಬಂದ್ವಿ. ಗಂಗೋತ್ರಿನಲ್ಲಿ ನನಗೂ ಅನುಭವ ಆಗಿದೆ. ಇಲ್ಲೀಗಲ್ ಅಡ್ಮಿಷನ್ಸು ನನಗೆ ಫಸ್ಟಿಗೆ ಸಿಗಲಿಲ್ಲ. MSc ದೋ ಐ ವಾಸ್ ಹ್ಯಾವಿಂಗ್ ಫಸ್ಟ್ ಕ್ಲಾಸ್ ಇನ್ ಗೌರ್ಮೆಂಟ್ ಕಾಲೇಜ್ ಮಂಗಳೂರಿನಲ್ಲಿ 1968ನಲ್ಲಿ ಅಷ್ಟು ಸುಲಭ ಆಗ್ತಿರಲಿಲ್ಲ. ಆ್ಯಂಡ್ ದಟ್ ಟು ಇನ್ ಮ್ಯಾಂಗ್ಳೂರ್. ನಾವು 5 ಜನ ಫಸ್ಟ್ ಕ್ಲಾಸ್, ತುಂಬ ಖುಷಿ ಆಗ್ತದೆ ಹೇಳ್ಕೊಳಕ್ಕದನ್ನ. ಹಾಗೆ ನಮಗೆ ಯಾವಾಗ ಇಲ್ಲಿ ಸೀಟ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಮತ್ತು ಸಿಕ್ತು ಆಮೇಲೆ ಸೀಟ್. 3rd ಲಿಸ್ಟಿಗೆ ನನ್ನ ಹೆಸರು ಹಾಕಿದ್ರು. ದೋ ಐ ಹ್ಯಾಡ್ ಡನ್ ವೆರಿ ವೆಲ್ ಇನ್ ದ ಇಂಟರ್ವ್ಯೂ ಆಲ್ಸೋ. ಅಲ್ಲಿಂದ ಶುರುವಾಗಿತ್ತು ಏನೋ ನಡೀತಾ ಇದೆ ಇಲ್ಲಿ ಅಂತೇಳಿ. ಬೈ 1972-73 ದೊಡ್ಡ ಗಲಾಟೆ ಆಯಿತು. ದೇವನೂರು ಮಹಾದೇವ, ಭಕ್ತರಾಮೇಗೌಡ, ಹಾಗೆ ಒಂದಿಷ್ಟು ಜನ ದಲಿತ ಸಂಘಟನೆ ಸಮಿತಿ ಫಾರ್ಮ್ ಆಗಿತ್ತು ಆವಾಗ ತಾನೆ. ಅದು ಕೂಡ ಬ್ಯಾಕ್ಗ್ರೌಂಡ್ ಇದೆ. ಮತ್ತು ಉಳಿದವರೆಲ್ಲ ಬಂದು ಹೆಂಗಂದರೆ ಒಂದು ಟ್ಯೂಷನ್ ಲಾಬಿ ಅಂತ ಇರುತ್ತೆ ಈ ಗಂಗೋತ್ರಿನಲ್ಲಿ. ಆ ಟ್ಯೂಷನ್ ಲಾಬಿಯಿಂದಾಗಿ ಟ್ಯೂಷನ್ ಹುಡುಗರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುವ ಹಾಗೆ ಆಯ್ತದು. ಮೆರಿಟನ್ನು ಹಿಂದೆ ಹಾಕಿಬಿಟ್ರು ದೇವಗಿವಂದ ಫಸ್ಟು. ಅದಾದ ಕಾರಣ ಇಡೀ ಗಂಗೋತ್ರಿ ಹಗರಣ ಅಂತ ದೊಡ್ಡದೊಂದು ನಿಮಗೆ ಅದು ಸಿಗುತ್ತೆ ನಿಮಗೆ ನೋಡಿದರೆ. ಗಲಾಟೆ ಆಯಿತು. ಆ ಟೈಮ್ 1973 ಇದ್ದು ಒಂದಿದ್ದು ಕಾನ್ವೊಕೇಷನ್ನಲ್ಲಿ ಬ್ಲ್ಯಾಕ್ ಫ್ಲ್ಯಾಗ್ ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ. ಅದಾದಮೇಲೆ ನನಗೆಲ್ಲ ಹೊಡೆದ್ರು. ನನ್ನ ಇನ್ನೊಬ್ಬರು ಇದ್ದರು, ನನ್ನ ಕೊಲೀಗ್ ಅಂದರೆ ಶೆನಾಯ್ ಅಂತ, ಅವ್ರಿಗೂ ಏಟು ಬಿತ್ತು. ರಾಮಲಿಂಗಮ್ಗೂ ಏಟು, ನಮ್ಮ ಪ್ರೊಫೆಸರ್ಗೂ ಏಟು ಬಿತ್ತು. ಸೊ ಇದೆಲ್ಲ ದೊಡ್ಡ ಗಲಾಟೆ ಆಯಿತು. ಒಂದು ರೀತಿಯಲ್ಲಿ ಪೇಪರ್ನೆಲ್ಲ ಬಂತು, ತುಂಬ ಕೇಸಸ್ ಆಯಿತು. ಐ ಥಿಂಕ್ ಇದಾದಮೇಲೆ ಮೆರಿಟ್ ಲಿಸ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ ಅಂತ ಕಾಣಿಸ್ತದೆ ಅಡ್ಮಿಷನ್ಗೆ. ಏನಮ್ಮ? ಇದಾದಮೇಲೆ ಮೆರಿಟ್ ಲಿಸ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅದೇ ಪ್ರತಿಭಟನೆಯ ನಂತರ ಸುಮಾರು ಆಯಿತು ದೊಡ್ಡ ಮೆರಿಟ್. ಆಮೇಲೆ ಮೆರಿಟ್ ಲಿಸ್ಟಲ್ಲಿ ಅಕಾರ್ಡಿಂಗ್ ಟು ಶೆಡ್ಯೂಲ್, ಅಕಾರ್ಡಿಂಗ್ ಟು ರಿಸರ್ವೇಷನ್, ಅದೆಲ್ಲ ಆದಮೇಲೆ ಇರ್ಬೋದು. ಅದನ್ನು ಕೇಳಬೇಕು. ಬಟ್ ಈ ಥರ ಒಂದು ಪ್ರತಿಭಟನೆ ಮಾಡೋದು ಓಕೆ, ಇಶ್ಯೂ ಇರುತ್ತೆ, ಪ್ರತಿಭಟನೆ ಮಾಡ್ತೀವಿ. ಆದರೆ ಒಂದು ನಾವು ಸಮಾಜವನ್ನು ನೋಡಿ ಸಮಾಜದಲ್ಲಿ ಏನೋ ತೊಂದರೆ ಇದೆ ಅಂತ ಅನಿಸುತ್ತಲ್ವಾ, ಅದೇ ಬೇರೆ. ಸಮಾಜವನ್ನು ಒಂಥರ ಸ್ಟ್ರಕ್ಚರಲ್ ಅನಾಲಿಸಿಸ್ ನಾವೇನು ಮಾಡ್ತೀವಲ್ಲ, ಅದಕ್ಕೊಂದು ಬ್ಯಾಕ್ಗ್ರೌಂಡ್, ನನಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇತ್ತು ನಿಜ. ನನಗೆ ಬೇರೆ ಯಾವುದು ವಿಷಯ, ಪಾಲಿಟಿಕ್ಸ್ ಇರ್ಬೋದು, ಸೋಷಿಯಾಲಜಿ ಇರ್ಬೋದು, ಅದರ ವಿಷಯ ನಂಗೆ ಅಷ್ಟು ಗೊತ್ತಿಲ್ಲ, ಯಾಕಂದರೆ ನಾವು ನಾಟ್ ಸ್ಟಡಿಡ್ ಇಟ್. ಬಟ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದ ಕಾರಣ ನಮಗೆ 1975ನಲ್ಲಿ ಇದರಿಂದ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅಂತ ಡಿಕ್ಲೇರ್ ಮಾಡಿದರು ಯುನೈಟೆಡ್ ನೇಷನ್ಸ್ದ. ಆಗ ಒಂಥರ ಸಂಚಲನ ಎಲ್ಲ ಕಡೆ, ಎವ್ರಿವೇರ್ ಒಂದು ಶುರು ಮಾಡಿದರು. ಅದು ಡಿಸ್ಕಷನ್ ಗ್ರೂಪ್ಸು, ಸೆಮಿನಾರ್ಗಳು ಈ ಥರ ನಡೀತಾ ಇತ್ತು. ನಾನು ಒಂದು ಡಿಸ್ಕಷನ್ ಗ್ರೂಪ್ಗೆ ಹೋಗಿದ್ದೆ ಬೆಂಗಳೂರಿನಲ್ಲಿ 1975ನಲ್ಲಿ. ನನ್ನ ಜೊತೆ ಮಾಲ್ತಿ ಗೊತ್ತಿರ್ಬೋದು ನಿಮಗೆ, ಮಾಲ್ತಿ ಮತ್ತು ಇನ್ನೊಬ್ಬರು ಪುಷ್ಪ ಅಂತಿದ್ದಾರೆ. ನಾವು 3 ಹೋಗಿದ್ವಿ. ನೀವು ಹೇಳ್ದಂಗೆ, ನೀವು ಹೇಳಿದ್ರಲ್ಲ ನಾರಾಯಣ್ ಅಂತ ಹೇಳ್ಕೊಂಡಿದ್ರು ಒಬ್ಬರು, ಒಡನಾಡಿ ನಾರಾಯಣ್ ಅಂತ, ಅವ್ರು ನಮಗೆ ಈ ವಿಷಯ ಹೇಳಿದ್ದು. ಲೆಫ್ಟ್ ಗ್ರೂಪ್ಸ್ದು, ಪ್ರೋಗ್ರೆಸಿವ್ ಗ್ರೂಪ್ಸ್ದು. ಅಲ್ಲಿ ನನಗೆ ಮಾರ್ಕ್ಸಿಸಮ್ ಬಗ್ಗೆ ಇಂಟ್ರೊಡ್ಯೂಸ್ ಆಯಿತು. ಐ ಗಾಟ್ ಇಂಟ್ರೊಡ್ಯೂಸ್ ಇನ್ ಟು ಮಾರ್ಕ್ಸಿಸಮ್. ಅದೊಂಥರ ನನಗೆ ಇಟ್ ವಾಸ್ ಮೋರ್ ಲೈಕ್ ಎ ಸೈಂಟಿಫಿಕ್ ಔಟ್ಲುಕ್ಕನ್ನು ಸಮಾಜಕ್ಕೆ ನಾವು ಅಳವಡಿಸೋದು. ಹೇಗೆ, ಹೌ ಡು ಯು ಲುಕ್ ಎಟ್ ದ ಹೋಲ್ ಇದು ಸಮಾಜವನ್ನು ಒಂದು ಸೈಂಟಿಫಿಕ್ ಔಟ್ಲುಕ್ಕಿಂದ ಹೆಂಗೆ ನೋಡ್ತೀವಿ ಅಂತ. ಆಗ ನನಗೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಮಾಡುವಾಗ ಎಲ್ಲ ಥರದ ತಾರತಮ್ಯಗಳು, ನಿಮಗೆ ಪ್ಯಾಟ್ರಿಯಾರ್ಕಿ ಒಂದು ದೊಡ್ಡ ತಾರತಮ್ಯ, ಇವರೇನೋ ಈಗ ಹೇಳ್ತಾ ಇದ್ದಾರೆ, ಬಟ್ ನೋಡಿದರೆ ಪ್ಯಾಟ್ರಿಯಾರ್ಕಿ ಇಸ್ ದ ಬಿಗ್ಗೆಸ್ಟ್ ತಾರತಮ್ಯ. ಆಮೇಲೆ ನಮ್ಮ ಬೇರೆ ಕಡೆ ಎಲ್ಲ ಇದೆಲ್ಲ ಅನ್ನೋದು ಗುಲಾಮ್ಗಿರಿ ಇತ್ತಂತೆ. ಆಮೇಲೆ ಈಗ ನೋಡ್ಲಿಕ್ಕೆ ಹೋದರೆ ಕಾಸ್ಟ್ ಸಿಸ್ಟಮ್ ದೊಡ್ಡ ತಾರತಮ್ಯ. ಸೊ ಈ ತಾರತಮ್ಯದ ಒಂದು ವರ್ಲ್ಡನ್ನು ನೋಡುವಾಗ ನನಗೆ ಸೈಂಟಿಫಿಕ್ ಔಟ್ಲುಕ್ ಹ್ಯಾಸ್ ಸ್ಟೇಡ್ ವಿತ್ ಮೀ ಆ್ಯಂಡ್ ನಾನು ಅದನ್ನು ಬಳಸ್ಕೊಂಡು ಬರ್ತಾನೆ ಇದ್ದೇನೆ. ನನಗೆ ಎಲ್ಲಿ ಇದ್ರೂ ಕೂಡ ಒಂಥರ ಇಟ್ ಬಿಕಮ್ಸ್ ಅದು ಒಂಥರ ತಪ್ಪಾಗ್ತಾ ಇದೆ, ಇದು ಸರಿ ಇಲ್ಲ. ಹೌದು. ನೀವು 13ನೇ ವಯಸ್ಸಿಗೇನೆ ಮದುವೆಯ ಬಂಧನಕ್ಕೆ ತಳ್ಳಲ್ಪಟ್ರಿ. ಆದರೆ ಅದರಿಂದ ಹೊರಗೆ ಬಂದು ನಿಮ್ಮನ್ನು ನೀವು ರೂಪಿಸ್ಕೊಂಡು ಇವತ್ತು ಸಮಾಜ ಸುಧಾರಣೆಯತ್ತ ನೀವು ಹೊರಟಿದ್ದೀರಿ. ಆ ಒಂದು ಧೈರ್ಯ ನಿಮಗೆ ಹೇಗೆ ಬಂತು ಸಮಾಜವನ್ನು ಎದುರಿಸುವಂಥದ್ದು? ಏಕೆಂದರೆ ಆಗಿನ ದಿನದಲ್ಲಿ ಹೆಣ್ಣು ಮಕ್ಕಳು ಈ ಥರ ಮದುವೆ ಬಂಧನದಿಂದ ಹೊರಗೆ ಬರೋದು ಸುಲಭವಾಗಿರಲಿಲ್ಲ. ಕಾರಣಗಳು ಹುಡ್ಕೋಕೆ ಹೋದರೆ ಕಷ್ಟ, ಹೇಳೋದು ತುಂಬ ಕಷ್ಟ. ಏನು there is no specific this thing, but I suppose ನಮ್ಮ ಮನೇಲೇ ಒಂದು ಲಿಬರಲ್ ಥಿಂಕಿಂಗ್ ಇತ್ತು. ಅದು ಹೆಂಗೆ ನಂಗೆ ಮದುವೆ ಮಾಡಿದ್ರು ಅನ್ನೋದು ನಂಗೆ ಇನ್ನೂ ಎಲ್ಲ ನನಗೆ ನನ್ನ ಸಂಬಂಧಪಟ್ಟವ್ರು ಎಲ್ರಿಗೂ ಒಂದು ಆಶ್ಚರ್ಯ. ಅಂದರೆ
ನಮ್ಮ ತಾಯಿ ತಂದೆ ಅಷ್ಟು ಲಿಬರಲ್ ಆಗಿದ್ದವರು ಅದು ಯಾಕೆ ಮದುವೆ ಮಾಡಿದ್ರು ಅಂತ. ಆ ಮದುವೆಯಲ್ಲಿದ್ದು ಅಲ್ಲಿ ಸ್ವಲ್ಪ ಟ್ರೈ ಮಾಡಿ ಇರೋದಕ್ಕೆ ಆಗಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಮಾಡಿದಾಗ 13-14 ವರ್ಷದಲ್ಲಿ ನನಗೆ ವೆಂಟ್ ಇಂಟು ಎ ಲಾಟ್ ಆಫ್ ಡಿಪ್ರೆಷನ್, ಕಾನ್ಫ್ಲಿಕ್ಟ್ಸ್. ನಮ್ಮ ತಾಯಿ ತಂದೆ ನನ್ನ ಬೊಂಬಾಯಿ ಕಳಿಸ್ಬಿಟ್ರು ಅಲ್ಲಿ ಓದು ಅಂತ. ಅಲ್ಲಿ ಓದಿದೆ ನಾನು BA. ಆಮೇಲೆ ಆದ್ರೂ ಇದನ್ನು ಏನು ಮಾಡೋದು ಈ ಮದುವೆನ ಅಂತ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ನನಗೆ ಐ ವಾಸ್ ಸ್ಟಿಲ್ 15-16. ಏನು ಮಾಡೋದು, ಮದುವೆ ಆಗಿಬಿಟ್ಟಿದೆ, ಈಗ ಮುಂದೆ ಏನು ಒಂದು ಅದು ಥರ ಅಲ್ಲ, ಒಂಥರ ತಲೆಯಲ್ಲಿ ಏನೇನೋ ಆಗ್ತಾಯಿತ್ತು. ಒಂದು ಡೆಫಿನೆಟ್ಟಾಗಿ ಇದು ಅಂತ ಹೇಳೋಕ್ಕಾಗಲ್ಲ. ದೇರ್ ವಾಸ್ ಎ ಲಾಟ್ ಆಫ್ ಡ್ಯುಯಾಲಿಟಿ ಇನ್ ಮೀನ್, ಲಾಟ್ ಆಫ್ the thinking and processing of lots of things. But around 16 I decided I will, 17-18 ಇರಬೇಕು, I decided I will continue in the marriage and I started living with him. Till then ನಾವು ದೈಹಿಕ ಸಂಬಂಧ ಇರಲಿಲ್ಲ. ಬಟ್ ದೈಹಿಕ ಸಂಬಂಧ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಯಾಕಂದರೆ ನನಗೂ ಅವ್ರಿಗೂ ಹೊಂದಲೇ ಇಲ್ಲ. ತುಂಬ ನಾನು ಕಷ್ಟಪಟ್ಟೆ, ಏನೇನಾದರೂ ಮ್ಯೂಸಿಕ್ ಕಲಿತೆ, ತಮಿಳು ಕಲಿತೆ, ಅವ್ರದ್ದು ಆದರೂ ನನಗೆ ಎಲ್ಲೋ ಒಂದು ಕಡೆ ಇವನು ಜೊತೆಯಲ್ಲಿ ಜೀವನ ಮಾಡೋ ಕಷ್ಟ ಅಂತ ನನಗೆ ಅನಿಸ್ತಾಯಿತ್ತು. ನಾನು ಅವ್ರಿಗೆ ಹೇಳಿದೆ, ನಾನು 19-18 ವರ್ಷ ಇರುವಾಗ ನಾನು ಹೇಳಿದೆ, ನಿಮ್ಗೆ ಮದುವೆ ಸರಿ ಇಲ್ಲ, ಇದು ಬಿಟ್ಬಿಡೋಣ ಅಂತ ಹೇಳಿದೆ. ಅವ್ರಂಗೆ ಬಿಟ್ಬಿಡೋಣ ಅಂತ ಹೇಳ್ಕೊಟ್ಟು ತಕ್ಷಣ ಅವರು ಟ್ಯಾಂಟ್ರಮ್ಸ್ ಮಾಡ್ತಾಯಿದ್ರು ತುಂಬ. ಆಮೇಲೆ ನಾನು ಸ್ವಲ್ಪ ಸೀರಿಯಸ್ಸಾಗಿ ನಾನು ಬಿಡ್ತೀನಿ ಅಂದಾಗ ನಾನು ಸತ್ತೋಗ್ತೀನಿ ಅಂತ ಹೇಳೋರು. ನೀನಿಲ್ಲದೆ ಇದ್ರೆ ನಾನು ಸತ್ತೋಗ್ತೀನಿ ಅಂತ. ನನಗದು ಬೇರೆ ಕಷ್ಟ ಆಗ್ತಾಯಿತ್ತು, ತುಂಬ ಕಷ್ಟ ಆಗೋದ್ರೇ. ಹಂಗೆ ನಮ್ಮ ಫ್ರೆಂಡ್ಸ್ ಇದ್ದರು, ಐ ಥಿಂಕ್ ಮೈ ಫ್ರೆಂಡ್ಸ್ ವರ್ ಮೈ ಗ್ರೇಟ್ ಸಪೋರ್ಟರ್ಸ್. ಅಂದರೆ ಪುಸ್ತಕಗಳು ತುಂಬ ಓದ್ತಾ ಇದ್ದೆ. ವೇನ್ಕೆ ನನ್ನ ತುಂಬ ಪುಸ್ತಕಗಳಿಗೆ ಇಂಟ್ರೊಡ್ಯೂಸ್ ಮಾಡಿದರು. ಅದು ಹೆಂಗೋ ಮೆಂಟಲಿ ಇಟ್ ವೆಂಟ್ ಆನ್ ಆ್ಯಂಡ್ ಆನ್. ಐ ವಾಸ್ ಇನ್ ಎ ಕ್ವೈಟ್ ಎ ಲಾಟ್ ಆಫ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಡ್ಯುಯಾಲಿಟಿ. ಫ್ರೆಂಡ್ಸ್ ಎಲ್ಲ ತುಂಬ ಇರೋರು, ಫ್ರೆಂಡ್ಸ್ ಜೊತೆಲಿದ್ದಾಗ ಖುಷಿಯಾಗಿರೋದು, ಒಬ್ಬಳೇ ಇದ್ದಾಗ ಎಲ್ಲೋ ಒಂದು ಕಡೆ ಡಿಪ್ರೆಷನ್ಗೆ ಹೋಗೋದು, ಈ ಥರ ಆಗ್ತಾಯಿತ್ತು. ಆಮೇಲೆ ಕೇರಳಕ್ಕೆ ನನ್ನ ಹಸ್ಬೆಂಡ್ ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲೆಲ್ಲಿ ಹೋಗ್ತಾಯಿದ್ದೆ ನಾನು, ಅವ್ರ ಜೊತೆನಲ್ಲಿರ್ತಾಯಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನನಗೂ ಅವ್ರಿಗೂ ಸರಿ ಹೋಗೋದೇ ಇಲ್ಲ ಅನ್ನೋ ಒಂದು ಭಾವನೆ ನನಗೆ ಬರ್ತಾಯಿತ್ತು ರೆಗ್ಯುಲರ್ಲಿ. ಅವ್ರಿಗೆ ಹೇಳಿದಾಗಲೆಲ್ಲನೂ ಕೆಲಸ ಬಿಟ್ಬಿಡೋರು ಮತ್ತು ಟ್ಯಾಂಟ್ರಮ್ ಮಾಡೋರು. ಸರಿ ಹೀಗೆ ನಡ್ಕೊಂಡು ಅವ್ರ ಕೆಲಸಕ್ಕೆ ಹೋಗೋದು, ನಾನು ಕೆಲಸ ಇಲ್ಲದೆ ಇದ್ದಾಗ ಬೆಂಗಳೂರಿಗೆ ಬರೋದು, ಬೆಂಗಳೂರಲ್ಲಿ ನಾನು ಕೆಲಸ ತೊಗೊಳೋದು. ಬಿಕಾಸ್ ಐ ಹ್ಯಾಡ್ ಡನ್ ಮೈ ಟೀಚರ್ ಟ್ರೈನಿಂಗ್. ಸೊ ನನಗೆ ತುಂಬ ಕೆಲಸಕ್ಕೆ ಅವಕಾಶಗಳಿತ್ತು. ಅಪ್ಲೈ ಮಾಡಿದ ತಕ್ಷಣ ಕೆಲಸ ಸಿಗ್ತಾಯಿತ್ತು ನನಗೆ. ಸೊ ಹೀಗಾಗಿ ಐ ಥಿಂಕ್ ಲಾಸ್ಟ್ ವಾಸ್ ಆಫ್ಟರ್ ಅಬೌಟ್ 14 years ವಿ ವೆಂಟ್ ಟು ಕೇರಳ, 13 years. ಅಲ್ಲಿ ಕೇರಳದಲ್ಲಿ ಹೀಗೆ ಐ ನೆವರ್ ಹ್ಯಾಡ್ ಸ್ಲೋಲಿ ಮೈ ಫಿಸಿಕಲ್ ರಿಲೇಷನ್ಶಿಪ್ ವಿತ್ ಹಿಮ್ ಹ್ಯಾಡ್ ಸ್ಟಾಪ್ಡ್. ನನಗೆ ಸಾಧ್ಯವಾಗ್ತಾ ಇರಲಿಲ್ಲ. ನಾನು ಹೇಳ್ತಾಯಿದ್ದೆ, ಅವ್ರಿಗೆ ಹೇಳ್ತಾಯಿದ್ದೆ, ನೀವು ಬಿಟ್ಬಿಡಿ, ನೀವು ಬೇರೆ ಮದುವೆ ಮಾಡ್ಕೊಳ್ಳಿ, ಬೇರೆ ಮದುವೆ. ಏನು ಹೇಳಿದ್ರು ಕೇಳ್ತಾ ಇರಲಿಲ್ಲ ಅವರು. ಐ ಡೋಂಟ್ ವಾಂಟ್ ಟು ಲೀವ್ ಯು, ಐ ವಿಲ್ ಡೈ ವಿತೌಟ್ ಯು ಅಂತ. ನನಗದು ಅವನ್ನ ಬಿಟ್ಟರು ಅವ್ರೇನಾರು ಮಾಡ್ಕೊಂಬಿಟ್ರೆ ನನ್ನ ಪ್ರಾಪರ್ಗೆ ನಲ್ಲಿ ಜೀವನ ಪೂರ್ತಿ ಕಳೆದಕ್ಕಾಗಬೇಕಲ್ಲ. ಸರಿ ಹೆಂಗೋಗ ಅನ್ಸ್ಕೊಂಡು ಅವ್ರ ಜೊತೆಲಿ ಇರ್ತಾಯಿದ್ದೆ. ಕೇರಳದಲ್ಲಿ ಐ ವಾಸ್ ಲಿವಿಂಗ್ ವಿತ್ ಹಿಮ್, ಬಟ್ ವಿ ಆರ್ ಇನ್ ದ ಸೇಮ್ ರೂಮ್, ಇಂಟರ್ ಫಿಸಿಕಲ್ ರಿಲೇಷನ್ಶಿಪ್. ಯಾವತ್ತು ಒಂಚೂರು ಅವ್ರು ಗಲಾಟೆ ಮಾಡಿದಾಗ ನಾನು ಹೇಳಿದೆ, ವೈ ಡೋಂಟ್ ಯು ಗೆಟ್ ಮ್ಯಾರಿಡ್ ಅಗೇನ್ ಅಂತಂದೆ. ವೈ ಡೋಂಟ್ ಯು ಹ್ಯಾವ್ ಸೆಕ್ಸ್ ಔಟ್ಸೈಡ್ ಮ್ಯಾರೇಜ್ ಅಂದೆ. ಅದಕ್ಕೆ ನನ್ನ ಕೈಲಿ ಆಗಲ್ಲ ಅದು ಅಂತ ಹೇಳಿದ್ರು. ಐ ಸೆಡ್ ದೆನ್ ವೈ ಡೋಂಟ್ ಯು ಮ್ಯಾರಿ ಅಗೇನ್ ಅಂತಂದೆ. ಅದು ಅವರು ಯಾರು ಮಾಡ್ಕೋತಾರೆ ನನ್ನ ಅಂದರು. ಅಲ್ಲೆಲ್ಲೋ ಒಂದು ಬೆಳಕು ಅನಿಸ್ತು ನನಗೆ. ಅದು ಹೆಂಗೆ ಹಿಡ್ಕೊಂಡೋ ಗೊತ್ತಿಲ್ಲ ಬೆಳಕನ್ನು ಹಿಡ್ಕೊಂಡು ಹೇಳಿದೆ, ನಾನು ಮದುವೆ ಮಾಡಿಸಿದ್ರೆ ನೀವು ಮಾಡ್ಕೋತೀರಾ ಅಂತ ಕೇಳಿದೆ. ಮದುವೆ ಮಾಡಿಸಿದ್ರೆ ಮಾಡ್ಕೋತೀನಿ, ನೀನು ಬಿಟ್ಟು ಹೋಗಬಾರ್ದು ಅಂದರು. ನಾನು ಹೇಳಿ ಹೋಗಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಐ ಆಲ್ವೇಸ್ ಟೋಲ್ಡ್ ಯು, ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಐ ವಿಲ್ ಬಿ ಯುವರ್ ಫ್ರೆಂಡ್ ಬಟ್ ನಾಟ್ ಯುವರ್ ವೈಫ್ ಅಂತ ಸುಮಾರು ಸತಿ ಹೇಳಿದ್ದೀನಿ ಇಲ್ಲ ಇನ್ನು. ಆಗಲೂ ಹೇಳಿದೆ ನಾನು, ಐ ವಿಲ್ ಬಿ ಯುವರ್ ಫ್ರೆಂಡ್ ಬಟ್ ಐ ವಿಲ್ ನಾಟ್ ಬಿ ಯುವರ್ ವೈಫ್ ಅಂತ ಹೇಳಿದೆ. ಸರಿ ಮಾಡ್ಕೋತೀನಿ ಅಂದರು. ಆಮೇಲೆ ನಾನು ಹುಡುಕಿದೆ, ಎಲ್ಲೋ ನಮ್ಮ ಕಸಿನ್ಸಲ್ಲಿ ಒಬ್ಬರು ಮನೆಯಲ್ಲಿ ಇದ್ದೇವೆ, ನಾನು ಒನ್ ಕಸಿನ್ ಆಫ್ ಮೈನ್ ಗೆಟಿಂಗ್ ಮ್ಯಾರಿಡ್. ದೇ ವರ್ ಡೆಸ್ಪರೇಟ್ ಟು ಗೆಟ್ ಮ್ಯಾರಿಡ್ ಆ್ಯಂಡ್ ಶಿ ವಾಸ್ ಡೆಸ್ಪರೇಟ್ ಟು ಮ್ಯಾರಿ ಆಲ್ಸೋ. ಇದೆಲ್ಲ ಕೂಡಿ ಬಂತು ಅಂತ ಹೇಳೋಣ. ಐ ಆಮ್ ಲಕ್ಕಿ ಅಷ್ಟೇ. ಐ ಕಾಂಟ್ ಸೇ ಹೌ ದ ಥಿಂಗ್ಸ್ ವರ್ಕ್, ಬಟ್
ಕೋಡ್ ಬಂತು. ನಮ್ಮ ಅಮ್ಮಂಗೆ ಗೊತ್ತಿತ್ತು ಅದ್ರ ನಾನು ಇದು ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಪ್ರತಿರೋಧಗಳೇನು ವ್ಯಕ್ತ ಇಲ್ಲ 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 ಇಲ್ಲ. ನಮ್ಮ ತಾಯಿ ಆ್ಯಕ್ಚುಲಿ ಆ ಹುಡುಗಿನ ಕೇಳೋದಕ್ಕೆ ನಮ್ಮ ತಾಯಿಗೆ ವಾಸ್ ಆಲ್ಸೋ ರೆಸ್ಪಾನ್ಸಿಬಲ್. ಆ ಹುಡುಗಿನ ಕೇಳಿದೆ ನಾನು. ಶಿ ವಾಸ್ ಎ ಕಸಿನ್ ಆಫ್ ಮೈನ್. ನೋಡುವ ನೀವು ಮಾಡ್ಕೋತೀಯ, ನಾನು ದಿಸ್ ಇಸ್ ದ ಕೇಸ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಹಿಮ್, ಐ ಕ್ಯಾನ್ ನಾಟ್ ಲಿವ್ ವಿತ್ ಹಿಮ್ ಆ್ಯಸ್ ಎ ವೈಫ್. ಬಟ್ ನೀನು ಮದುವೆ ಮಾಡಿಕೊಂಡ್ರೆ ನಾನು ನನ್ನ ಗಂಡನಿಗೆ ಹೇಳಿದ್ದೆ, ಮದುವೆ ಮಾಡಿಕೊಂಡ್ರೆ ನಾನು ಐ ವಿಲ್ ನಾಟ್ ಗೆನ್ ದೇರ್ ಇನ್ ಯುವರ್ ಲೈಫ್ ಬಟ್ ಐ ವಿಲ್ ಬಿ ಯುವರ್ ಫ್ರೆಂಡ್ ಅಂತ. ಅವ್ರಿಗೆ ಅದನ್ನೇ ಹೇಳಿದೆ ನಾನು, ಐ ವಿಲ್ ನಾಟ್ ಬಿ ಇನ್ ಯುವರ್ ಲೈಫ್ ಅಂತೆಲ್ಲ ಹೇಳಿ ಅವಳು ಒಪ್ಕೊಂಡ್ಳು. ಇವರು ಒಪ್ಕೊಂಡ್ರು. ಮತ್ತೆ ಮನೆಯವ್ರಿಗೆ ಅಂದರೆ ಸ್ವಲ್ಪ ಒಪ್ಪಿಸ್ಬೇಕಾಯ್ತು. ಅವ್ರಿಗೆ ನನ್ನ ಮಕ್ಕಳಾಗಲಿಲ್ಲ, ಅದರಿಂದ 2ನೇ ಮದುವೆ ಮಾಡಿಸಿ ಅಂತ ಹೇಳಿದೆ. ಅದೇನೋ ಹೆಂಗೋ ಅಂತೂ ಆಯಿತು. ಅವ್ರ ಮದುವೆ ಆಯಿತು. ಅವ್ರ ಮದುವೆ ಆದಮೇಲೆ ನಾನೇನು ಐ ವಾಸ್ ದೇರ್ ವೆನ್ ದೇ ಗಾಟ್ ಮ್ಯಾರಿಡ್ ಆ್ಯಂಡ್ ಐ ಲಿವ್ಡ್ ವಿತ್ ಹಿಮ್ ಫಾರ್ 1 month ಆಫ್ಟರ್ ದಟ್ ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಬ್ಯಾಂಗ್ಳೂರಿಗೆ ಬಂದಮೇಲೆ ಐ ಬಿಕೇಮ್ ಎ ಲೆಕ್ಚರರ್ ಇನ್ ಇದು ಮೌಂಟ್ ಕಾರ್ಮೆಲ್ ಕಾಲೇಜ್. ಆಮೇಲೆ ವರ್ಮಾ ಅಷ್ಟೊತ್ತಿಗೆ ದೇರ್ ವಾಸ್ ಮೈ ಫ್ರೆಂಡ್ ಆ್ಯಂಡ್ ಹಿ ಪ್ರಪೋಸ್ ಟು ಮೀ ಆ್ಯಂಡ್ ದೆನ್ ಗಾಟ್ ಮ್ಯಾರಿಡ್ 68 So, and then after that, I haven't looked back on anything. Verma was my great life companion. ನನ್ನ ಜೀವನ ಸಂಗಾತಿ ಏನೆಲ್ಲ ಹೇಳ್ಬೋದು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಐ ವಾಸ್ ವೆರಿ ಲಕ್ಕಿ ಟು ಹ್ಯಾವ್ ಗಾಟ್ ಮ್ಯಾರಿಡ್ ಟು ಹಿಮ್ ಆ್ಯಂಡ್ ಹಿ ವಾಸ್ an excellent human being. ಮತ್ತು ನೀವು ಈ ರೀತಿ ಒಂದು ಸಮಾಜ ಪರವಾಗಿ ಮತ್ತು ಮಹಿಳಾ ಹೋರಾಟಗಳಿಗೆ ಧುಮುಕಿದಾಗ ನಿಮ್ಮ ಮನೆಯಿಂದ ಪ್ರತಿಕ್ರಿಯೆ ಹೇಗಿತ್ತು? ಸ್ನೇಹಿತರಿಂದ, ಸಂಬಂಧಿಕರಿಂದ? ಏಕೆಂದರೆ ಆವತ್ತಿನ ದಿನಗಳಲ್ಲಿ ಹೆಣ್ಣುಮಕ್ಕಳು ಓದಿ ಮದುವೆ ಮಾಡಿಕೊಂಡು ಅವರ ಸಂಸಾರ ಮಾಡಲಿ ಅನ್ನೋದಷ್ಟೇ ನಿಲುವು. ಅಂಥದ್ರಲ್ಲಿ ನೀವು ವಿಜ್ಞಾನದ ಹಿನ್ನೆಲೆಯಿಂದ ಬಂದಂಥವರು, ಮುಂದೆ ಓದಿ ಮಗಳು ಎಲ್ಲೋ ಸೆಟ್ಲ್ ಆಗಲಿ ಅನ್ನೋ ಒಂದು ಭಾವನೆ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ನೀವು ಹೋರಾಟಕ್ಕೆ ಧುಮುಕಿದಾಗ ಪ್ರತಿಕ್ರಿಯೆ ಹೇಗಿತ್ತು? ನಮ್ಮ ಪೇರೆಂಟ್ಸ್, ನನ್ನ ಅಪ್ಪ ನಮ್ಮನ್ನು BSc ಫಸ್ಟ್ ಕ್ಲಾಸ್ ಬಂತು, MSc ಫಸ್ಟ್ ಕ್ಲಾಸ್ ಬಂತು, ನೀ PhD ಮಾಡು. ಆ್ಯಕ್ಚುಲಿ ನನಗೆ ಜಾಬ್ ಸಿಕ್ಕಿತ್ತು ಮಂಗಳೂರಿನಲ್ಲಿ. ನಾನು 1970s ನಾನು ಲೆಕ್ಚರರ್ ಆಗಿದ್ದೆ. ಗೌರ್ಮೆಂಟ್ ಕಾಲೇಜ್ ಮಂಗಳೂರಿನಲ್ಲಿ ನಾನು ಲೆಕ್ಚರರ್ ಆಗಿ ಜಾಯ್ನ್ ಆಗಿದ್ದೆ, ಬಾಟ್ನಿ ಲೆಕ್ಚರರ್ ನಾನು. ಅಷ್ಟರೊಳಗೆ ನನಗೆ PhDಗೆ ಹಾಕು ಅಂತ ಹೇಳಿದಾಗ ಸುಮ್ಮನೆ ಅಪ್ಲೈ ಮಾಡಿದೆ. ಸಿಕ್ಕಿದ್ರೆ ನಾನು ತೋರಿಸಲ್ಲ ಅಪ್ಪನಿಗೆ, ಐ ವಿಲ್ ನಾಟ್ ಡೂ ಇಟ್ ಅಂತ ಯೋಚನೆ ಮಾಡ್ತಾಯಿದ್ದೆ. ಐ ಡಿಂಟ್ ವಾಂಟ್ ಟು ಡೂ. ಬಟ್ ನಮ್ಮ ಅಪ್ಪ ಅಂತೂ ಅವರ ಕೈಗೆ ಬಂದುಬಿತ್ತು ಅದು ಲೆಟರು, CSIRದು ಫೆಲೋಶಿಪ್ಪು, ಜೂನಿಯರ್ ಫೆಲೋಶಿಪ್ ನನಗೆ ಅವ್ರಿಗೆ. ಅದಕ್ಕೆ ನಮ್ಮ ಮೊದಲು UGC ಸಿಕ್ಕಿತ್ತು ನನಗೆ. ನಾನು ನಮ್ಮೆಲ್ಲ ಬೇಡ ಅಂಥೇಳಿ ಡಾಕ್ಟ್ರಿಗೆ ರಾಮಲಿಂಗಂ ಕಳಿಸ್ಬಿಟ್ಟು ಅದನ್ನು ಶೆಣಾಯಿ ಅಂತಿದ್ದಾರೆ, ಅವ್ರಿಗೆ ಕೊಡಿಸ್ದೆ. ಯಾಕಂದರೆ ಹಿ ವಾಸ್ ಐವಿಂಗ್ he didn't get it, so he got it after this. ನನಗೆ ಯಾವಾಗ ಪುನಃ ಬಂತ ನವಂಬರ್ 1970 ನವಂಬರ್ನಲ್ಲಿ, ದೆನ್ ನಮ್ಮ ಅಪ್ಪ ಅಂತೂ ಬಿಡಲಿಲ್ಲ, ಹೋಗು ನೀನು PhD ಮಾಡು. ನಮ್ಮಲ್ಲಿ ಯಾರು ಆ ಥರ PhD ಲೇಡೀಸ್ ಅಂತ, ನಾವು 5 ಹೆಣ್ಮಕ್ಳಲ್ಲಿ ಐ ಆಮ್ ದ ಸೆಕೆಂಡ್ ಒನ್. ಅಕ್ಕನಿಗೆ ಮದುವೆ ಆಗೋಗಿತ್ತು. ದೇ ವರ್ ಎಕ್ಸ್ಪೆಕ್ಟಿಂಗ್ ಮೀ ಟು ಮ್ಯಾರಿ. ಹೋದೆ, PhD ಮಾಡ್ತಾ ಈ ಗಲಾಟೆ ಆಗೋಯಿತು, ಗಂಗೋತ್ರಿ ಹಗರಣ. ಪೇಪರಲ್ಲೆಲ್ಲ ನನ್ನ ಹೆಸರು ಬಂದುಬಿಡ್ತು, ಈ ಹುಡುಗಿ ನೀನು ಯಾರು ಮದುವೆ ಆಗ್ತಾರೆ? ದೊಡ್ಡ ಗಲಾಟೆ ನಮ್ಮ ಇದರಲ್ಲೆಲ್ಲ, ಕಮ್ಯುನಿಟಿನಲ್ಲಿ. ನಮ್ಮ ಚಿಕ್ಕಪ್ಪ ಇಲ್ಲ, ನಮ್ಮ ಅಪ್ಪ ಅಮ್ಮನಿಗೆ ಇವಳಿಗೆ ಬಾಯಿ ಮುಚ್ಚಿ ಕೂರಕ್ಕಾಗಲ್ವಾ? ಸುಮ್ಮನೆ ಅವರವರ ಲೈಫ್ ಅವ್ರವ್ರಿಗಿದೆ ಅಲ್ವಾ, ಇವಳು ಯಾಕೆ ಅವರ ತಲೆ ತಿನ್ನಕ್ಕೆ ಹೋಗ್ತಾಳೆ ಅಂತ ನನ್ನ ಬಗ್ಗೆ. ಇವಳಿಗೆ ಬೇರೆ ಕೆಲಸ ಇಲ್ವಾ? ವೈ ಕಾಂಟ್ ಯು ಕಾನ್ಸಂಟ್ರೇಟ್ ಆನ್ ಇದು ಅಂತ ಆ ಥರ ಒಂದು. ನಮ್ಮಮ್ಮ ಎಷ್ಟು ಸಪೋರ್ಟಿವ್ ಆಗಿದ್ದು. ನಮ್ಮ ಅಮ್ಮ ವೆರಿ ಪ್ರೋಗ್ರೆಸಿವ್. ನಮ್ಮ ಮನೆ ತುಂಬ ಪ್ರೋಗ್ರೆಸಿವ್. ಆದರೆ ಇದಾದಾಗ ಉಳ್ದವರೆಲ್ಲ ನನ್ನ ಜಾತಕ ನೋಡಿ, ಕಡೆಗೆ ನಾನು ಮದುವೆಗೆ ನನಗೆ ಪ್ರಪೋಸ್ ಮಾಡಿದರು ಯಾರು, ಲಕ್ಷ್ಮೀನಾರಾಯಣ ಅವರು. ಅಂದರೆ ನಾ ಹೇಳಿದಿಲ್ಲ, ಅದು ಬೇಕಾದ್ರೆ ನೆಕ್ಸ್ಟ್ ಬಾರ್ ಹೇಳ್ತೀನಿ, ಹೇಳಿಬಿಡ್ಲ ಇವಾಗಲೇ. ಲಕ್ಷ್ಮೀನಾರಾಯಣ ವಾಸ್ ಎ ಪಾರ್ಟ್ ಆಫ್ ದ ಗಂಗೋತ್ರಿ ಮೂಮೆಂಟು. ಹಿ ವಾಸ್ ಡೂಯಿಂಗ್ ಇಸ್ MBBS ಸೆಕೆಂಡ್ ಇಯರು. ದೇವನೂರು ಮಹಾದೇವ ಇದ್ದರು, ಇವರೆಲ್ಲ ಇದ್ದರು ಒಟ್ಟಿಗೆ. ಸೊ ಹಿ ವಾಸ್ ರೈಟಿಂಗ್ ದ ಪ್ಯಾಂಪ್ಲೆಟ್ಸ್. ಉಳ್ದವ್ರು ಅದನ್ನ ಪಬ್ಲಿಷ್ ಮಾಡ್ತಾಯಿದ್ರು. ಪ್ಯಾಂಪ್ಲೆಟ್ 1973 ಇದು ಯಾವಾಗ ದೊಡ್ಡ ಗಲಾಟೆ ಆಯಿತು, ಪ್ಯಾಂಪ್ಲೆಟ್ ಹಂಚಾಯ್ತೆಲ್ಲ ಆಯಿತು, ನನಗೆಲ್ಲ ಹೊಡೆದ್ರು. ಅದಾದಮೇಲೆ ವಿ ಸ್ಟಾರ್ಟೆಡ್ ಆಫ್ ಮಾರ್ಕ್ಸಿಸ್ಟ್ ಲೈಬ್ರರಿ. ಈ ಮಾರ್ಕ್ಸಿಸ್ಟ್ ಬ್ಯಾಕ್ಗ್ರೌಂಡ್ ನಾವೆಲ್ಲ ಒಟ್ಟಾಗಿ ಕುಕ್ಕರಹಳ್ಳಿನಲ್ಲಿ ಮಾರ್ಕ್ಸಿಸ್ಟ್ ಲೈಬ್ರರಿಯನ್ನು ವಿ ಸ್ಟಾರ್ಟೆಡ್ ಆಫ್, ಮಹಾದೇವಪ್ಪ ಮೆಮೋರಿಯಲ್ ಮಾರ್ಕ್ಸಿಸ್ಟ್ ಲೈಬ್ರರಿ ಅಂತ. ಅಲ್ಲಿಗೆ ನಾನು, ಹಿ ವಾಸ್ ದ ಸೆಕ್ರೆಟರಿ ಆ್ಯಂಡ್ ವಿ ವರ್ ಆಲ್ ಇನ್ ದ್ಯಾಟ್. ಆ್ಯಂಡ್ ಪುನಃ ಹೇಗೇನೆ ಇವರು ಮಾಧ್ಯಮ ಹೇಳ್ತಾರಲ್ಲ, ಇವರು ನಾವು ಬೀದಿ ನಾಟಕ ಮಾಡ್ತಾಯಿದ್ವಿ.
ಇವ್ರದ್ದು ಅಫ್ಕೋರ್ಸ್ ನಾಟಕದ ಅಂತ ಇದು ಸಂಬಂಧ ಇತ್ತು ಅಂತ. ಹೌದು. ನಾನು ಬೀದಿ ನಾಟಕದಲ್ಲಿ ದುಡ್ಡಿನ ಗಿಡಗಳು ಅಂತ ಒಂದು ಬಡ್ಡಿ ರಾಮಣ್ಣ ಅಂತ ಒಂದು, ಸೊ ಈ ಥರದ ನಾಟಕಗಳನ್ನು ಆಡ್ತಾ ಇದ್ವಿ. ಬೆಳ್ಚಿ ಆದ್ಮೇಲೆ ಅದು ಬೆಳ್ಚಿ ಬಗ್ಗೆ ಬೆಳ್ಚಿ ನಾವು ಬೀದಿ ನಾಟಕ ಹೆಚ್ಚಿಗೆ ಮಾಡ್ತಾ ಇದ್ವಿ. ಅದರೊಳಗೆ ಬಡಪಾಯಿ ಮಾದಪ್ಪ ಅಂತ ಒಂದು ಸಾಂಗ್ ಜೊತೆ ಒಂದು ನಾಟಕ ಹೇಗೆ ಅವರಿಗೆ ಇದಾಗುತ್ತೆ ಅಂತ. ಸೊ ಇದೆಲ್ಲ ತುಂಬ ಪಾಪ್ಯುಲರ್ ಆಗಿತ್ತು 1975 to 77 ತನಕ. 77 ಐ ಗಾಟ್ ಮ್ಯಾರಿಡ್ ಟು ಲಕ್ಷ್ಮೀನಾರಾಯಣ. ಹಿ ಪ್ರಪೋಸ್ ಟು ಮೀ ಆ್ಯಂಡ್ ಐ ಅಗ್ರಿ. ನಂಗೆ ಯಾಕಂದರೆ ನಮ್ಮಲ್ಲೆಲ್ಲ ಪ್ರಪೋಸಲ್ ಮಾಡ್ತಾಯಿದ್ರು, ಕರ್ಕೊಂಡೋಗೋದು ಮನೆಗೆ, ಒಬ್ಬ ಹುಡುಗ ಇದ್ದಾನೆ ನೋಡು ಅಂತ ಹೇಳೋದು. ನಾನು ಬೇಡ ಅಂತ ಹೇಳ್ತಾ ಇದ್ದೆ, ಯಾಕಂದರೆ ಮತ್ತು ಇಷ್ಟೆಲ್ಲ ಓದಿದ್ಮೇಲೆ ಇವಳಿಗೆ ಯಾರು ಮದುವೆ ಆಗ್ತಾರೆ, PhD ಬೇರೆ ಮಾಡಿಬಿಟ್ಟಿದ್ದಾಳೆ, ಇವಳನ್ನು ಯಾರು ಮದುವೆ ಆಗ್ತಾರೆ. ನಮ್ಮಲ್ಲಿ ಇದ್ದಾರೆ, ಇಲ್ಲ ಅಂತೇನಿಲ್ಲ, ನಮ್ಮ ಕಮ್ಯುನಿಟಿ ಒಳಗೆ ಬೇಕಷ್ಟು ಜನ ಇದ್ದಾರೆ. ಬಟ್ ಆ ಥರ ನನಗೆ ಬರಲಿಲ್ಲ. ನಾನು ಆ ಥರ ಅದನ್ನು ಐ ವಾಸ್ ಟೆಲಿಂಗ್ ಯು ಫ್ರಾಂಕ್ಲಿ, ಐ ವಾಸ್ ವೆರಿ ಹ್ಯಾಪಿ ಐ ವಾಸ್ ಇನ್ ದ ಹಾಸ್ಟೆಲ್. ಹಾಗಾಗಿ ನಿಮಗೆ ಆ ಕಮ್ಯುನಿಟಿ ಜೊತೆ ಎಷ್ಟು ನಮಗೆ ಸಂಪರ್ಕ ಇರಲಿಲ್ಲ. ವೆರಿ ಹ್ಯಾಪಿ ಆ್ಯಂಡ್ ವೆರಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೂ ಹೋಗಲಿಲ್ಲ. ಮದುವೆ ಆಗಿಲ್ಲ ಅಂತ ನಾನೇನು ಕೊರಗಲಿಲ್ಲ. ಆಮೇಲೆ ಡಾಕ್ಟರ್ ಲಕ್ಷ್ಮೀನಾರಾಯಣ ಮದುವೆ ಮಾಡಿಕೊಂಡ್ವಿ. ನಮ್ಮದು ಭಾಳ ಸಿಂಪಲ್ ಮ್ಯಾರೇಜು, ರಿಜಿಸ್ಟರ್ಡ್ ಮ್ಯಾರೇಜು, ಡೌನ್ ಟು ಅರ್ತ್, ಓವರ್. ನಿಮ್ಮ ಮನೆಯವರು ಇದು ಮಾಡಲಿಲ್ಲ? ಯಾರೂ ಬರಲಿಲ್ಲ. ನಾ ಕರೆದೆ, ಹೋಗಿ ಹೇಳಿದೆ, ಕರಿಯಲ್ಲ ಅಂತಲೇ ಹೇಳಿದೆ. ಐ ಟೋಲ್ಡ್ ದೆಮ್ ಐ ಆಮ್ ಗೆಟಿಂಗ್ ಮ್ಯಾರಿಡ್ ಟು ದಿಸ್ ಫೆಲೋ. ಐ ಟುಕ್ ಹಿಮ್, ಐ ಬ್ರಾಟ್ ಅವರನ್ನು ಕರ್ಕೊಂಬಂದ್ಬಿಟ್ಟೆ ಮೈಸೂರಿಗೆ. ಇಂಟ್ರೊಡ್ಯೂಸ್ ಮಾಡಿದೆ ಲಕ್ಷ್ಮೀನಾರಾಯಣ ಅವರನ್ನು. ನಮ್ಮ ಅಪ್ಪನಿಗಂತೂ ಕೋಪ ಹತ್ಕೊಂಡ್ಬಿಡ್ತು. ಇವಳಿಗೆ ಏನೋ ಓದು ಅಂತ ಕಳಿಸ್ಕೊಟ್ರೆ ಇವಳು ಏನೆಲ್ಲ ಮಾಡ್ತಾ ಇದ್ದಾಳೆ, PhD ಬೇರೆ ಬಂದುಬಿಟ್ಟಿದೆ ಇವಳಿಗೆ. ವೈ ಕಾಂಟ್ ಶಿ ಕಾನ್ಸಂಟ್ರೇಟ್ ಆನ್ ದ ಜಾಬ್ಸ್, ವೈ ಶಿ ಈಸ್ ವರೀಡ್ ಅಂತ. ಆಮೇಲೆ ಯಾವಾಗ ನಾನು ಲಕ್ಷ್ಮೀನಾರಾಯಣ ಕರ್ಕೊಂಡು ಹೋದ ಪುನಃ ಎಗೇನ್ ಕಾಸ್ಟ್ ಪ್ರಾಬ್ಲಮ್ಗಳೆಲ್ಲ ಇದೆ ಅಲ್ವಾ. ಆಗ ನಮ್ಮಪ್ಪ ಯಾಕೋ ವಾತಾವರಣನೇ ಆಗಿದೆ. ನನ್ನ ಪಂಚಾಂಗ ನೋಡಿ ಅವ್ರು ಹೇಳಿದ್ದಾರೆ, ಯಾರು ಅವರ ಅಣ್ಣ ಆಗ್ತಾರೆ, ಇವಳು ಬೇಗ ಡಿವೋರ್ಸ್ ಮಾಡಿ ಓಡಿ ಬಂದುಬಿಡ್ತಾಳೆ ಅಂತ. ಸೊ ಖುಷಿಯಾಗಿಬಿಟ್ಟಿತ್ತು ಅವರಿಗೆಲ್ಲ. ಇವಳು ಇನ್ನೇನು ಡಿವೋರ್ಸ್ ಮಾಡಿ ಹೋಗ್ತಾಳೆ. ಡಿವೋರ್ಸೇ ಆಗಲಿಲ್ಲ. ಒಂದು ರೀತಿ ಹೇಳ್ತೀನಿ, ನಮ್ಮ ಅಪ್ಪ ಬಂದರು. ಅಪ್ಪ ಕೂಡ ಈಕ್ವಲಿ ಹಿ ಬಿಲೀವ್ಸ್ ಇನ್ ಓನ್ಲಿ ವಿಜ್ಞಾನ, ಬಿಕಾಸ್ ಹಿ ಇಸ್ ಎ FAO ಕನ್ಸಲ್ಟೆಂಟು, ಗ್ರೇಟ್ ಪರ್ಸನಾಲಿಟಿ ಅವರು. ಹಿ ಗಾಟ್ ಆಲ್ ದ ಜಾಬ್. ಹಿ ವಾಸ್ ಇನ್ ಎ ವೆರಿ ಬಿಗ್ ಇದು ಫರ್ಮ್ನಲ್ಲಿ ಇದ್ದರು. ಸೊ ಹಿ ವಾಸ್ ವೆರಿ, ಅವರಿಗೆ ಇಲ್ಲ, ಬಟ್ ಉಳಿದವರೆಲ್ಲ ತಲೆ ತಿನ್ನಲಿಕ್ಕಿದ್ದಾರಲ್ಲ ಅವರನ್ನು ಸ್ವಲ್ಪ ಕೇಳಿಬಿಡ್ತಿದ್ರು. ಸೊ ಅವರು ನನಗೆ ಬಂದುಬಿಟ್ಟು ಯಾಗ ಮ್ಯಾರೇಜ್ನ ಹೇಳಿದ್ನಲ್ಲ, ಕೂಡಲೇ ಬಂದು ಇದು ನನ್ನನ್ನು ಮತ್ತು ಲಕ್ಷ್ಮೀನಾರಾಯಣ ಮೂಮೆಂಟ್ ಹಿ ಮೆಟ್ ಲಕ್ಷ್ಮೀನಾರಾಯಣ, ಹಿ ಸೆಡ್ ಎಕ್ಸಲೆಂಟ್ ಬಾಯ್, ಇವನನ್ನೇನು ಯಾಕೆ ರಿಜೆಕ್ಟ್ ಮಾಡಬೇಕು, ಶಿ ಈಸ್ ರೈಟ್, ಆ್ಯಕ್ಚುಲಿ ಶಿ ಈಸ್ ನಾಟ್ ಆಲ್ ರೈಟ್, ಹಿ ಈಸ್ ಆಲ್ ರೈಟ್ ಅಂತ ಆ ಥರ ಭಾವನೆ. ಸೊ ದ್ಯಾಟ್ ವೇ ಹೇಳಿದೆ. ಹೇಳಿದ ಮಾತನ್ನ ನೀವು ಸುಳ್ಳು ಮಾಡಿದ್ರಿ. ಹೌದು, ಭವಿಷ್ಯವನ್ನ ಖಂಡಿತ. ಅದೊಂದು ಸಡ್ಡು ಹೊಡೆದು ನಿಂತು ನೀವು ಒಂದು ಸುದೀರ್ಘ ದಾಂಪತ್ಯ ಅಲ್ಲ, ಜೀವನ ಅದೊಂದಾಯ್ತಲ್ಲ, ನೀ ಅದು ಕರೆಕ್ಟ್ ಆಗಿದೆ. ಬಟ್ ನಾನು ವೆನ್ ಐ ಮ್ಯಾರಿಡ್ ಲಕ್ಷ್ಮೀನಾರಾಯಣ, ಕಾಸ್ಟ್ ಪ್ರಾಬ್ಲಮ್ ಆಗಿತ್ತಲ್ಲ, ಸೊ ಐ ಸ್ಟಾಪ್ ಗೋಯಿಂಗ್ ಟು ಮೈ ನೇಟಿವ್ ಪ್ಲೇಸ್ ಪರ್ಪಸ್ಲಿ, ಬಿಕಾಸ್ ಇನ್ನೂ ಮಕ್ಕಳಿಗೆಲ್ಲ ಮದುವೆ ಆಗಬೇಕಲ್ಲ, ಇದೊಂದು ಪ್ರಾಬ್ಲಮ್ ಇದೆ ಅಲ್ವಾ. ಅವುಗಳೇ ದೇ ಆರ್ ನಾಟ್ ಬಾದರ್ಡ್. ಆ್ಯಕ್ಚುಲಿ ದೇ ಆರ್ ಆಲ್ಸೋ ಹೈಲಿ ಕ್ವಾಲಿಫೈಡ್. ನಮ್ಮ ಮನೆ ನೋಡಿದರೆ 7 ನಾವು ಮಕ್ಕಳಿದ್ದೀವಲ್ಲ, 7 ಜನ ಹೈಲಿ ಕ್ವಾಲಿಫೈಡ್. ನಮ್ಮ ಅಕ್ಕ ಮಾತ್ರ BSc B.Ed ಮಾಡಿದಲ್ಲ ಅವಳು. ದಟ್ ಈಸ್ ಸಪೋಸ್ ಟು ಬಿ ಲೋಯೆಸ್ಟ್ ಇನ್ ಅವರ್ ಹೌಸ್ ಹೋಲ್ಡ್. ಎವ್ರಿಬಡಿ ಎಲ್ಸ್ ಹ್ಯಾಸ್ ಡನ್ ಗುಡ್. ದೇ ಆರ್ ಆಲ್ ಇನ್ ಹೈ ಲೆವೆಲ್. ಇದು ಮದುವೆ ವಿಷಯದಲ್ಲಿ ಅವರವ್ರಿಗೆ ನಮ್ಮ ಅಪ್ಪ ಅಷ್ಟೊಂದು, if you ask me, he was much of a progressive. He can't go around searching in a traditional manner. So ಅದು ಆಗಲಿಲ್ಲ. ವಾಟೆವರ್. ನಮ್ಮ ತಂಗಿಗೆ ಮತ್ತು ಇನ್ನು 2 ತಂಗಿಯಂದ್ರಿಗೆ ಮದುವೆ ಆಗಿಲ್ಲ, ಬಟ್ ದೇ ರೆಫ್ಯೂಸ್ ಟು ಮ್ಯಾರಿ. ಓಕೆ, ಉಳಿದವರೆಲ್ಲ ಹೇಗೋ ಅವರವರು ಹುಡ್ಕೊಂಡು ಮದುವೆ ಮಾಡಿಕೊಂಡ್ರು. ಮತ್ತೆ ನೀವು ಬಾಲಗೋಪಾಲ ವರ್ಮಾ ಅವ್ರನ್ನ ಮದುವೆ ಆದಮೇಲೆ ಮೈಸೂರಿಗೆ ಬಂದಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಸಮತೆಂತೋ ಜೊತೆಗೆ ನಿಮ್ಮ ಒಂದು ಸಂಬಂಧ ಬಹಳ ಗಟ್ಟಿಯಾಗಿ ಇವತ್ತಿಗೂ ಇದೆ. ನೆಕ್ಸ್ಟ್ ಮಂತ್ ಫೆಸ್ಟಿವಲ್ ಇದೆ. ಹೌದಾ? ವಂಡರ್ಫುಲ್. ಅದರಲ್ಲಿ ಓಡಾಡ್ತಾ ಇದ್ದೀನಿ. ಸೂಪರ್. ಮತ್ತೆ ನೀವು ಮಾಡಿದಂಥ ಮೊದಲನೇ ನಾಟಕ ಅನಂತಮೂರ್ತಿ ಅವರ ಆವಾಹನೆ, ಅದರಲ್ಲಿ ನೀವು 3 ತಿಂಗಳ ಬಸ್ರಿ. ನಾನು ಅವ್ರ ನಾಟಕ ತಗೊಂಡಾಗ ಅವ್ರಿಗೆ ನನಗೂ ಗೊತ್ತಿತ್ತು ಸಮತೆ ಅಂತಂದ್ರೆ ಎಲ್ಲರೂ ಒಂದು ಫ್ಯಾಮಿಲಿ ಥರನೇ ಇದ್ದರು. ಆ್ಯಂಡ್ ದೆ ನ್ಯೂ ದ ಹೋಲ್ ದಿಸ್ ಥಿಂಗ್ ಆ್ಯಂಡ್ ದೆ ನ್ಯೂ ಐ ವಾಸ್ ಆ್ಯಕ್ಟಿಂಗ್, ದೆ ನ್ಯೂ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಆ್ಯಕ್ಟಿಂಗ್. ವರ್ಮ ರಾಮಿ ಮೇಕ ಮಾಡ್ಬಾರ್ದು ಇದನ್ನು ಅಂತ ಕೇಳಿದಂತೆ. ನೋಡಪ್ಪ ಹೀಗಿದೆ ನನ್ನ ಕೇಳಿದ್ರು ಮಾಡ್ತೀಯ ಅಂತಂದ್ರೆ ಹ್ಞೂ ಮಾಡ್ತೀನಿ ಅಂದೆ. ಹೊಟ್ಟೆ ಕಂಡ್ರೆ ಅಯ್ಯೋ ನೀನು ಅನಂತಮೂರ್ತಿ ಅಮ್ಮನ ರೋಲಮ್ಮ, ಹೊಟ್ಟೆ ಕಟ್ಟರೆ ಏನು ಪರವಾಗಿಲ್ಲ ಅಂತಂದರು. ಸೊ
ಹಾಗಾಗಿ ನಾನು ಐ ಜಂಪ್ಡ್ ಇನ್ ಟು ಇಟ್. ಖುಷಿಯಾಗೆ ಮಾಡಿದೆ ಅಂತ ಇಟ್ಕೊಳ್ಳಿ, ಗೊತ್ತಾಗಲಿಲ್ಲ ಯಾರಿಗೂ ಏನೂ. ಮತ್ತು ರಂಗಭೂಮಿಗೆ ನೀವು ಪಾದಾರ್ಪಣೆ ಮಾಡಿದಾಗ ಮಹಿಳೆಯರ ಬದುಕಿನ ನೋವನ್ನು, ಅವರ ಹೋರಾಟಗಳನ್ನು ತೆರೆ ಮೇಲೆ ತೋರಿಸೋದು ಎಷ್ಟು ಕಷ್ಟ ಆಯಿತು ನಿಮಗೆ? ಆ ಧ್ಯೇಯ ಥರದ್ದು ಇಟ್ಕೊಂಡು ಶುರುವಾಗಿದ್ದು. ಆಮೇಲೆ ಮೊದಲು ನಾಟಕ, ರಂಗಭೂಮಿ ಬಗ್ಗೆ ತೆವಳು ಅಷ್ಟೇನೆ. ಆಮೇಲೆ ನಮ್ಮ ಜಾಸ್ತಿ ಡೈರೆಕ್ಟ್ ಮಾಡ್ತಾಯಿದ್ದಿದ್ದು ಡಾಕ್ಟರ್ ರತ್ನ, ಗುರುರಾಜರಾವ್ ಡಾಕ್ಟರ್ ರತ್ನನ್ಗೆ ಆ ಥರದ ಒಂದು ಆ್ಯಂಟಿಪ್ಯಾಟ್ರಿಯಾರ್ಕಿ ಇದು ತೋರಿಸ್ಬೇಕು, ಮಹಿಳೆಯರಿಗೆ ತೋರಿಸ್ಬೇಕು ಅನ್ನೋ ಒಂದು ಇದು ಯಾವುದೇ ಒಂದು ಇಸಮ್ ಅವರು ಒಪ್ಕೋತಾ ಇರಲಿಲ್ಲ. ಅದರಿಂದ ನಾಟಕಕ್ಕೆ ಅವ್ರು ಹೇಳೋರು, ನಾಟಕದ ಬರ್ದಿರೋವನಿಗೆ ನಾವು ಬದ್ಧರಾಗಿರಬೇಕು ಅಂತ ಹೇಳಿ. ಆದರೆ ನನಗೆ ಆ ನಾಟಕದ ಇದು ಬಂದಿದ್ದು ಸಮುದಾಯದಿಂದ. ಸಮತೆಂತನಲ್ಲಿ ಬರಲಿಲ್ಲ ನನಗೆ. ಸಮುದಾಯದಲ್ಲಿ ನಾವು ಸಮುದಾಯ ಶುರುವಾದಾಗ ಮೈಸೂರಲ್ಲಿ, ಬೆಂಗಳೂರು ಶುರು ಆಗಿತ್ತು 25 26 ಮೈಸೂರು 26 ಸಮುದಾಯ ಶುರು ಆಯಿತು. ಸಮುದಾಯ ಶುರು ಆದಾಗ ನಮ್ಮ ಮನೆಯಲ್ಲೇ ಶುರು ಆಯಿತು. ಯಾಕೆಂದರೆ ಅದಕ್ಕೆ ಕಾರಣ ಹೇಳ್ತೀನಿ ಹೇಳಿ. ನಾನು IDS ಅಲ್ಲಿದ್ದೆ, ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸ್. IDS ಸ್ವಲ್ಪ ಲೆಫ್ಟ್ ಲೀನಿಂಗ್ ಇದಿತ್ತು. ನಮ್ಮ ಸೆಮಿನಾರ್ಸು, ನಮ್ಮ ವರ್ಕ್ಶಾಪ್ಸು, ನಮ್ಮ ಎಲ್ಲನೂ ಸಾಧಾರಣ ಬರ್ತಾಯಿದ್ದಿದ್ದು ಲೆಫ್ಟ್ ಲೀನಿಂಗ್ ಇಂಟೆಲೆಕ್ಚುಯಲ್ಸೇ ಬರ್ತಾಯಿದ್ದಿದ್ದು. ಆಮೇಲೆ ಒಡನಾಡಿ ನಾರಾಯಣ್ ಅಂತ ಒಬ್ಬರು ಇದ್ದರು ಕಮ್ಯುನಿಸ್ಟ್ ಇದರಲ್ಲಿ. ಅವರು ಈ ವಾಸ್ ಎ ಪಾರ್ಟಿ ವರ್ಕರ್. ಅವರು ತುಂಬ ನಮ್ಮ IDSಗೆ ಬರೋರು. ನನಗೆ ಪರಿಚಯ ಆಯಿತು. ಅವ್ರ ಜೊತೆಯಲ್ಲಿ ಮಾತಾಡ್ತಾ ಅವ್ರು ನಮ್ಮ ಮನೆಗೆ ಬರೋರು ಶುರು ಮಾಡಿದ್ರು. ನಮ್ಮ ಮನೇಲಿ ಶುರು ಆದಾಗ ಅವ್ರಿಗೆ ನಮ್ಮಿಬ್ಬರನ್ನೂ ಕಂಡ್ರೆ ತುಂಬ ಪ್ರೀತಿ ಇತ್ತು. ನಮಗೂ ಅವ್ರ ಬಗ್ಗೆ ಅವರ ಗೌರವ ಇತ್ತು. ಹೀಗೆ ನಾವು ಬೆಂಗಳೂರಲ್ಲಿ ಸಮುದಾಯ ಅಂತಿದೆ, ನಾವು ಯಾಕೆ ಶುರು ಮಾಡಬಾರ್ದು ವರ್ಮ ಅಂತ ಕೇಳಿದ್ರು. ಆಗ್ಬೋದು ಅದಕ್ಕೆ ಅಂತಂತಂದ್ರೆ ಸರಿ, ದಟ್ಸ್ ಹೌ ಇಟ್ ಬೀಜ ಬಿದ್ದಿದ್ದಲ್ಲಿ. ಅಲ್ಲಿಂದ ನಮ್ಮ ಆಗ ಲೆಫ್ಟ್ ಲೀನಿಂಗ್ ಇದ್ದಿದ್ದರಿಂದ ಅಂದರೆ ಮಹಿಳೆಯರಿಗಿಂತ ಹೆಚ್ಚಾಗಿ ಸಮಾನತೆ ಇತ್ತು ನಮಗೆ. ಆಮೇಲೆ ನಾನು ಕ್ರಮೇಣ ನಮ್ಮ ಹೆಚ್ಚಿಗೆ ವಿಮೆನ್ ಬಗ್ಗೆ ಓದ್ತಾ ಮೂಮೆಂಟ್ ಬಗ್ಗೆ ನಾನು ಬೆಂಗಳೂರಲ್ಲಿ ವಿಮೋಚನಾ ಜೊತೆ ಸೇರ್ತಾಯಿದ್ದೆ ನಾನು. ಹಾಗಾಗಿ ನನಗೆ ಸ್ವಲ್ಪ ವಿಮೆನ್ ಬಗ್ಗೆ ಇದು ಮಾಡ್ತು. ಆಮೇಲೆ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನನಗೆ ಅವಕಾಶ ಸಿಕ್ಕಿದ್ದು, ನನಗೆ ಫಸ್ಟ್ ಟೈಮ್ ಟು ಸ್ಪೀಕ್ ಆಫ್ ವಿಮೆನ್ ಇನ್ ಥಿಯೇಟರ್ ವಾಸ್ ವೆನ್ ಐ ಡೈರೆಕ್ಟೆಡ್ ರುಡಾಲಿ. ಅಷ್ಟರಲ್ಲಿ ನಾವೇನಾದ್ರು ಇದ್ದರೆ ನಾನು ಈ ಥರ ಇದೆ ಅಂತ ನಾನು ನನ್ನ ಪಾಡಿಗೆ ನಾನು ಅದನ್ನು ರೋಲಲ್ಲಿ ನನ್ನ ರೋಲ್ ಸೇರಿಸ್ಕೊತಾ ಇದ್ನೇ ಹೊರತು. ಈಗ ಗೌಡ್ತಿ ಇದು ಬಂದಾಗ ಕೂಡ ತುಂಬ ಜೋಕುಮಾರ್ ಸ್ವಾಮಿನಲ್ಲಿ ಗೌಡ್ತಿ ಇವನ ರೋಲ್ ಕೂಡ ಗೌಡ್ತಿ ರೋಲ್ ಕೂಡ ತುಂಬ ಪೆಟ್ರಿಯಾರ್ಕಿ ಗೌಡನ ಹೆಂಡ್ತಿದು. ಆವಾಗ ನನ್ನ ಮಟ್ಟಿಗೆ ನಾನು ಬೇರೆ ಬೇಲಿನ ತೋರಿಸ್ಬೋದು, ಅದನ್ನು ತೋರಿಸ್ತಾ ಇದ್ನೇ ಹೊರತು ಥ್ರೂ ಪ್ಲೇಸ್ ನನಗೆ ತೋರಿಸೋದಕ್ಕೆ ಅಷ್ಟು ಅವಕಾಶವಾಗಿರಲಿಲ್ಲ. ಬಟ್ ಸಮುದಾಯದಲ್ಲಿ ನಾವು ಸುಮಾರು ಮಾಡಿದ್ದೀವಿ ಆ ಥರ. ಸಮುದಾಯದಲ್ಲಿ ಮಾಡುವಾಗ ಬಟ್ ಅಲ್ಲೂ ಪೆಟ್ರಿಯಾರ್ಕಿಗೆ ಎಗೇನ್ಸ್ಟಾಗಿ ಜಾಸ್ತಿ ಅದು ಈಚೆಗೆ ಬಂದಿರೋದು ಅಷ್ಟೇನೇ. ವಿಮೆನ್ಸ್ ರೋಲ್ ಥಿಯೇಟರ್ ಆ್ಯಂಡ್ ವಿಮೆನ್ ಡೆವಲಪ್ ಆಗಿದ್ದೆ ಓನ್ಲಿ ಆಫ್ಟರ್ 90s. ಈಗ ನೀವು 70ರ ದಶಕದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಆಗ ಮಹಿಳಾ ಪೊಲೀಸ್ ಪೇದೆಗಳಾಗಲಿ ಅಥವಾ ಮಹಿಳಾ ಪೊಲೀಸ್ ಠಾಣೆಗಳಾಗಲಿ ಇದ್ವಾ? ಹೇಗೆ ನಿಮ್ಮ ಹೋರಾಟಕ್ಕೆ ನಿಮಗೆ ಪುರುಷರೇ ಅದನ್ನು ಹೋರಾಟವನ್ನು ಪೊಲೀಸರು ಹತ್ತಿಕ್ಕದಕ್ಕೆ ಬರ್ತಿದ್ರಾ? ಹೇಗೆ ಅದನ್ನು? ಜಸ್ಟ್ ಒಂದು ಚಿಕ್ಕದನ್ನು ಹೇಳ್ತೀನಿ. 10 ಗಂಟೆ ರಾತ್ರಿಗೆ ಪೊಲೀಸ್ ಠಾಣೆಗೆ ಒಂದು ಲೇಡಿ ಬರ್ತಾಳೆ. ಶಿವಿಲ್ ತಲೆ ಎಲ್ಲ ಇದಾಗಿದೆ, ಮೈಯೆಲ್ಲ ಒಂಥರ ಬಂದುಬಿಟ್ಟು, ನನ್ನ ಗಂಡ ನನಗೆ ಹೊಡಿತಾ ಇದ್ದಾನೆ ಮೇಡಮ್, ಸರ್ ಸ್ವಲ್ಪ ಏನಾರು ಮಾಡಿ ಅಂತ. 10 ಗಂಟೆ ರಾತ್ರಿ ಅವರು ಕೇಳಿಬಿಟ್ಟು ಏನಮ್ಮ ಏನು ಮಾಡ್ತಾರೆ ಅಂತೇಳಿ, ಎಲ್ಲ ಹೊಡಿತಾ ಇದ್ದಾರೆ ನನಗೆ ಅಂತ ಹೇಳ್ಕೊಂಡು, ಎಲ್ಲಮ್ಮ ತೋರ್ಸಮ್ಮ ಏನು ಮೈ ಗಾಯ ಇದೆಯಾ ಅಂತ. ಗಾಯ ಹೇಳೋಕೆ ಇಲ್ಲಿ ಪಚ್ಚಿದ್ದಾರೆ, ರಕ್ತನೇ ಬಂದಿಲ್ಲ ರೀ, ಗಂಡ ತಾನೇ ಹೊಡಿತಾ ಇರೋದು, ಹೋಗ್ರಿ ಅಂತ ವಾಪಸ್ ಕಳಿಸಿದ್ದಾರೆ. ಇಮ್ಯಾಜಿನ್ ಅವಳಿಗೆ ಏನು ಅನಿಸ್ಬೋದು, ವಾಟ್ ಈಸ್ ಇಟ್. ಆಗ ಈ ಮಹಿಳಾ ಪೊಲೀಸ್ ಠಾಣೆ ಇರಲಿ, ಆ ಕಾನ್ಸೆಪ್ಟೇ ಇರಲಿಲ್ಲ.
1980s ನಾವೊಂದು ಕಾನ್ಫರೆನ್ಸ್ ಹೋದ್ವಿ, ಇದು ಬಾಂಬೆ ಕಾನ್ಫರೆನ್ಸು. ಅದು ಫೋರಮ್ ಅಗೇನ್ಸ್ಟ್ ರೇಪ್, ಆಪರೇಷನ್ ಆಫ್ ವಿಮೆನ್. ಅದೇ ಆಮೇಲೆ ಫೋರಮ್ ಅಗೇನ್ಸ್ಟ್ ರೇಪ್ ಬಿಕೇಮ್ ಫೋರಮ್ ಅಗೇನ್ಸ್ಟ್ ಆಪರೇಷನ್ ಆಫ್ ವಿಮೆನ್ ಅಂತ. ಸೊ ಅಲ್ಲಿ ನಾವು ಫಸ್ಟ್ ಕಾನ್ಫರೆನ್ಸ್ ಮಾಡಿದ್ದು. ನಂದಿತಾ ಶಾ, ನಂದಿತಾ ಗಾಂಧಿ ಎಲ್ಲ ಇದ್ದು. ನಂದಿತಾ ಶಾ, ನಂದಿತಾ ಗಾಂಧಿ ಹೌದು ಬಂದಿದ್ದು, ಅವರು ಇಬ್ಬರಿದ್ದು. ಇವರು ಇಂದಿರಾ ಜೈಸಿಂಗ್ ಸ್ಪೋಕ್ ಅಬೌಟ್ ವಿಮೆನ್ಸ್ ಇಶ್ಯೂಸ್, ರೇಪ್ ಲಾನ ಹೆಂಗೆ ಚೇಂಜ್ ಮಾಡಬೇಕು ಅಂತ. ಇನ್ನೊಂದು ಇದನ್ನು ಹೌ ಟು ಚೇಂಜ್ ದ ಇದು ಪ್ರಾಸ್ಟಿಟ್ಯೂಷನ್ ಬಗ್ಗೆ ಇತ್ತಲ್ಲ, ಸೀತಾ ಟು ಪೀತಾ, ಸಪ್ರೆಷನ್ ಆಫ್ ಇಮ್ಮಾರಲ್ ಟ್ರಾಫಿಕಿಂಗ್ ಆ್ಯಕ್ಟಿಂದ ಯು ಬಿಕಮ್ ಪೀತಾ ಪ್ರಿವೆನ್ಷನ್ ಆಫ್ ಇದು. ಸೊ ಆ ಥರ. ಸೊ ಇನ್ನೂ ಚೇಂಜಸ್ ಆಯಿತು ಮುಂದಕ್ಕೆ. ಅಂದರೆ 1980 ಐ ಆಮ್ ಟಾಕಿಂಗ್ ಅಬೌಟ್, ಸಪ್ರೆಷನ್ ಟು ಪ್ರಿವೆನ್ಷನ್ ಆಯಿತು. ಸೊ ಈ ಥರದ 3 ರೇಪ್ ಕೇಸ್ ಬೇರೆ ಆಯ್ತಲ್ಲ, ಆಮೇಲೆ ತಗೊಂಡ್ರು ರೇಪ್ ವಿಷಯ 1980 ಕಾನ್ಫರೆನ್ಸ್ನಲ್ಲಿ. ಇನ್ನೊಂದು ರಿಗಾರ್ಡಿಂಗ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ವೀಣಾ ಶತ್ರುಘ್ನ, ಆಮೇಲೆ ಶಿ ಬಿಕೇಮ್ ದ ಡೈರೆಕ್ಟರ್ ಆಫ್ ದ NIN, ದಟ್ ಈಸ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಹೈದರಾಬಾದ್. ಅವಳು ಟಾಕ್ಡ್ ಅಬೌಟ್ ವಿಮೆನ್ ಆ್ಯಂಡ್ ಹೆಲ್ತ್ ಅಂತ. ಸೊ ಈ ಥರ ನಾವು ಮಾತಾಡಿದ ಮೇಲೆ ವಿದಿನ್ 1980 to 85 ಒಳಗೆ ನಮಗೆ 498 ಸೆಕ್ಷನ್ ಬಂತು. ರೇಪ್ ಲಾ ಆಗ್ತಾ ವಿಮೆನ್ ಬಗ್ಗೆ ಆಗ ತುಂಬಾ ಮಕ್ಕಳದು ಸ್ಕ್ಯಾನಿಂಗ್ ಬಂದುಬಿಟ್ಟಿತ್ತು. ಭ್ರೂಣ ಗಂಡಾಗಿ ಹೆಣ್ಣಾಯಿತು, ಒಂದು ಗಂಡು ಭ್ರೂಣ ಹೋಯಿತು ಅಂತ ದೊಡ್ಡ ಗಲಾಟೆ ಆಯಿತು ಅಮೃತಸರ ಕಡೆ ಎಲ್ಲ, ಆಯಿತಾ. ಹಾಗಾಗಿ ಹೆಣ್ಣು ಭ್ರೂಣನ ಹತ್ಯೆ ಮಾಡೋದು ಹತ್ಯೆ ಅಂತ ಅಂತಲ್ಲ ಅವರಿಗೆ, ಅದು ನಾಟ್ ನೆಸಸರಿ. ಯಾಕೆ ಅಯ್ಯೋ ಈಗಲೇ ಸತ್ತರೆ ಒಳ್ಳೆದಲ್ವಾ, ಆಮೇಲೆ ಡೌರಿಗೆ ಇವ್ರಿ ಹೇಗೆ ಸಾಯೋದಕ್ಕಿಂತ ಈಬಲ್ ಹೋಗಲಿ ಅಂತ ಆ ಥರ ಒಂದು ಭಾವನೆ. ಸೊ ಇದಕ್ಕೆಲ್ಲ ವಿ ಆರ್ ಆಲ್ ಟಾಕಿಂಗ್. ಅದಕ್ಕೊಂದು ಇದು ಮಾಡಬೇಕು, ಕಾನೂನು ಬರಬೇಕು. ಕಾನೂನುಗಳೇ ಇಲ್ಲ. ತಡಿಬೇಕು ಅಂದರೆ ಕಾನೂನು ಬೇಕಲ್ಲ, ಏನೂ ಇಲ್ಲ. ಸೊ 498 ಸೆಕ್ಷನ್ ಬಂದಿರೋದು 1984 ಅದು ಕೂಡ ಮಹಿಳಾ ಒಂದು ಹೋರಾಟದಲ್ಲಿ ಬಂತು. ಆ 498 ಸೆಕ್ಷನ್ ಯಾಕೆ ಇಂಪಾರ್ಟೆಂಟ್, 1985 ಸಮತಾ ವೇದಿಕೆ ನಮ್ಮದು, 1978 ಸಮತಾ ವೇದಿಕೆ ಅಂತ ಫಾರ್ಮ್ ಮಾಡಿದ್ವಿ. ಇಟ್ಸ್ ಎ ಒಂಥರ ನಮ್ದು ಹೆಂಗಂದ್ರೆ ಕಲೆಕ್ಟಿವ್ ವರ್ಕ್, ಎಲ್ಲವೂ ಕಲೆಕ್ಟಿವ್ ಆಗಿ ನಾವು ಮಾಡ್ತಾ ಇದ್ವಿ. ಸಮತಾ ವೇದಿಕೆ ಬಗ್ಗೆ ಈಗ ಅದನ್ನೇ ನೆಕ್ಸ್ಟ್ ಕೇಳೋಣ ಇದ್ದೀರಲ್ವಾ, ಸುಮ್ಮನೆ ಹೇಳೇ ಬಿಡ್ತೀನಿ. ಇವಾಗ 498 ಸೆಕ್ಷನ್ ಯಾವಾಗ ಬಂತು ನಮ್ಮ ಇದು ಮೈಸೂರಿನಲ್ಲಿ, ಗಂಗೋತ್ರಿನಲ್ಲಿ ಒಂದು ಹಗರಣ ನಡೀತಾ ಇತ್ತು. ದಟ್ ವಾಸ್ ದೀಪಕ್ ಶ್ರೀದೇವಿ ಅಂತ ಒಂದು ದೊಡ್ಡ ಪ್ರಕರಣ. ಅದು ಅಲ್ಲಿಯ ಝುವಾಲಜಿ ಪ್ರೊಫೆಸರ್ದು ಮಗನೇ ದೀಪಕ್ಕು. 2 ವರ್ಷ ಅವನು ಶ್ರೀದೇವಿ ಜೊತೆ ಒಟ್ಟಿಗೆ ಇದ್ದರು. ಅವರಿಬ್ಬರು ಮದುವೆ ಮಾಡ್ಕೊಂಡಿದ್ರು ಬೈ ಸಮ್ ಇದು ಅಂಥದ್ದು ವಾಟ್ ಎವರ್ ಇಟ್ ಈಸ್ ಮಾಡ್ಕೊಂಡಿದ್ರು. ದೇ ವರ್ ಮ್ಯಾರಿಡ್. ಆ ಹುಡುಗನಿಗೆ ಅದನ್ನು ಬಿಟ್ಟು ಹಿ ಹ್ಯಾಸ್ ಟು ಮ್ಯಾರಿ ದ ಚಾಯ್ಸ್ ಆಫ್ ದ ಪ್ಯಾರೆಂಟ್ಸ್ ಅಂತೇಳಿ 16 ವರ್ಷದ ಹುಡುಗಿ ಪುನಃ ಎಗೇನ್ ಇಟ್ ಈಸ್ ಎ ಮಗು, ಚಿಕ್ಕ ಹುಡುಗಿ. ದೊಡ್ಡ ಗಲಾಟೆ ಆಯ್ತಲ್ಲ, ದೊಡ್ಡ ಗಲಾಟೆ ಆಯ್ತು ಈ ವಿಷಯದಲ್ಲೆಲ್ಲ. ನಾವೆಲ್ಲ ವಿ ಆರ್ ಆಲ್ ಫಾರ್ ದೀಪಕ್ ಅಂಡ್ ಬಿಕಾಸ್ ಶ್ರೀದೇವಿ ವೆಂಟ್ ಟು ಕಿಲ್ ಹರ್ ಸೆಲ್ಫ್ ಹೋಗಿದ್ಲು. ಆಗ ಒಬ್ಬರು ಕಾನ್ಸ್ಟೇಬಲ್ ಯಾರೊಬ್ರು ನೋಡ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ನಮ್ಮ ಹತ್ರ ಬಿಟ್ಟರು ಸಮತಾ ವೇದಿಕೆಗೆ. ವೆನ್ ವಿ ಹರ್ಡ್ ಹರ್ ವಿ ಸೆಡ್ ನಾವು ದೊಡ್ಡ ಗಲಾಟೆ ಮಾಡಿದ್ವಿ, ಕ್ಯಾಂಪಸ್ನಲ್ಲಿ ದೊಡ್ಡ ಗಲಾಟೆ ಮಾಡಿದ್ವಿ. ಹಾಗಾಗಿ ಆ ದಿನ 498 ಸೆಕ್ಷನ್ ವಾಸ್ ಪುಟ್ ಆನ್ ದ, ನಮ್ಗದು ಗೊತ್ತಿರಲಿಲ್ಲ. ಒಬ್ರು ಲೇಡಿ ಬಂದರು, ಅವರು ಶಿವದ ಇನ್ಚಾರ್ಜ್, ಅದು ಲೇಡಿ ಅವಳು ಪೊಲೀಸ್ ಅವಳು ಬಂದುಬಿಟ್ಟು ಅವಳು ಸೂಪರ್ ಇದಾಗಿದ್ದು ಅಂತ ಶಿವದ ಇದು, ಅವಳು ಬಂದು ಹೇಳಿಲ್ಲ ಮೇಡಮ್ ನಾವು 498 ಸೆಕ್ಷನ್ ಹಾಕ್ತೀವಿ ಅಂತ. ಖುಷಿಯಾಗ್ಬಿಡ್ತು. ತಗೊಂಡು ನಾವು ಪುಸ್ತಕ ತಗೊಂಡು ವಾಟ್ ಈಸ್ ದಿಸ್ 498 ಸೆಕ್ಷನ್ ಅಂತ ಕೇಳ್ಕೊಂಬಿಟ್ಟು ಫ್ರಮ್ ದೇರ್ ಆನ್ವರ್ಡ್ಸ್ ವಿ ಯೂಸ್ ಟು ಗೋ ಟು ಆಲ್ ದ ಪೊಲೀಸ್ ಸ್ಟೇಷನ್ ಟೆಲ್ ದೆಮ್ ನಾವು 498 ಸೆಕ್ಷನ್ ಹಾಕ್ರಿ, ಗಲಾಟೆ ಮಾಡ್ತಾ ಇದ್ದಾರಲ್ಲ ಇವರು, ದೌರಿ ತಾನೇ ದುಡ್ಡು. ಅದು ಆ್ಯಕ್ಚುಲಿ ಇಟ್ ಈಸ್ ನಾಟ್ ಡೌರಿ, ಇಟ್ ಈಸ್ ಆ್ಯಕ್ಚುಲಿ ಅಗೇನ್ಸ್ಟ್ ವಿಮೆನ್, ಬಟ್ ಇಟ್ ವಾಸ್ ಆಮೇಲೆ ಮಿಸ್ನಾಮರ್ ಆಸ್ ಡೌರಿ ಇದು ಅಂತ ಲಾ ಅಂತ ಬಂತು. ಎವ್ರಿ ಸೈಡ್ ದೇ ಆರ್ ಆಲ್ ಮಿಸ್ಯೂಸಿಂಗ್ ಅಂತ. ಯಾಕಂದ್ರೆ ಇಮಿಡಿಯೇಟ್ಲಿ ಹಿ ಹ್ಯಾಸ್ ಟು ಬಿ ಅಂತ ಟೇಕನ್ ಇನ್ ಟು ಕಸ್ಟಡಿ. ದರ್ ವಾಸ್ ಸೊ ದ್ಯಾಟ್ ವಾಸ್ ಅ ಬಿಗ್ ಇಶ್ಯೂ ಬೈ ಇಟ್ ಸೆಲ್ಫ್. ನೀವು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮಹಿಳಾ ಅಧ್ಯಯನ ಕೇಂದ್ರದ ಮುಖ್ಯಸ್ಥೆಯಾಗಿ ಇಡೀ ಕರ್ನಾಟಕವನ್ನು ಸುತ್ತಾಡಿದ್ರಿ ಮಹಿಳಾ ಸಬಲೀಕರಣಕ್ಕೋಸ್ಕರ. ಆಗ ನೀವು ಕಂಡಂಥದ್ದು ಅಥವಾ ಮಹಿಳೆಯರಿಗೋಸ್ಕರ ಮಾಡಿದಂಥ ನಿಮಗೆ ಸಮಾಧಾನ ಕೊಟ್ಟಂಥ ಕೆಲಸ ಯಾವುದು? ನಮಗೆ ಅದು ಹೇಳೋದಾದರೆ, ನಾನು 80ನೇ ಇಸ್ವಿಯಿಂದನೇ ನಾನು ಸುಮಾರು ಮಹಿಳಾ ಅಧ್ಯಯನ ಪುಸ್ತಕಗಳು ಓದ್ತಾ ಇದ್ದೆ. ಬೇರೆ ಇದರಿಂದ ನಾನು 82ನಲ್ಲಿ ಅಮೆರಿಕಕ್ಕೆ ಹೋದಾಗ ಅಲ್ಲಿ ಯೂನಿವರ್ಸಿಟೀಸಲ್ಲಿ ವಿಮೆನ್ ಸ್ಟಡಿ ಸೆಂಟರ್ಸ್ ಇರ್ತಾಯಿತ್ತು, ಅಲ್ಲಿಗೆಲ್ಲ ಹೋಗಿದ್ದೆ. ಅಲ್ಲೆಲ್ಲ ಬಂದು ಅಯ್ಯೋ ನಮ್ಮಲ್ಲೂ ಶುರು ಮಾಡ್ಬೋದಲ್ಲ ಅಂತ ಅಂದ್ಕೊಂಡೆ. ನಾನು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಟೀಚ್ ಮಾಡ್ತಾಯಿದ್ದೆ, ಡೆವಲಪ್ಮೆಂಟ್ ಸ್ಟಡೀಸ್ ಟೀಚ್ ಮಾಡ್ತಾಯಿದ್ದೆ. ನಮ್ಮ ಹುಡುಗರಿಗೆ ಪ್ರಾಜೆಕ್ಟ್ಸ್ ಮಾಡಿಸ್ಬೇಕಾಗಿತ್ತು. ಆ ಪ್ರಾಜೆಕ್ಟ್ಸ್ ಮಾಡಿಸೋವಾಗ ನಾನು ನನ್ನ ಸ್ಟೂಡೆಂಟ್ಸಿಗೆ
ವಿಮೆನ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ ಮಾಡಿಸ್ತಾ ಇದ್ದೆ. ಹಾಗಾಗಿ ಆಮೇಲೆ ಅದು ಸಮತಾನ ವೇದಿಕೆಯನ್ನು ಹೋಗ್ತಾ ಇದ್ದೆ. ಬಟ್ ನಾನು ನಾಟ್ ಮಚ್ ಅವ್ರ ಥರ ಕೇಸ್ ಹೋಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನನಗೆ. ಬಟ್ ಐ ವಾಸ್ ಮೆಂಬರ್ ಆಫ್ ದ ಸಮಿತ ಗ್ರೂಪ್. ಹೋರಾಟಗಳಲ್ಲಿ ನೀವು ಭಾಗಿಯಾಗ್ತಾ ಇದ್ರಿ. ಆಮೇಲೆ ನಮ್ಮ ಸೆಂಟರಲ್ಲಿ ಜೊತೆನಲ್ಲೂ ಆವಾಗ ಎಲ್ಲ ನಮ್ಗೆ ದುಡ್ಡು ಕಮ್ಮಿ, ಒಂದು 8 ಲಕ್ಷ ರೂಪಾಯಿ ಕೊಟ್ಟಿದ್ರು ಅಷ್ಟೇ ನಮ್ಮ ಸೆಂಟರ್ಗೆ. ಅದು ಸೆಂಟರ್ ಸ್ಥಾಪನೆ ಆಯಿತು ಅಂತ ಹೇಳ್ತೀನಿ. ನಾನು ಹಿಂಗೆ ಇದು ಮಾಡ್ತಾಯಿದ್ದೆ, ವಿಮೆನ್ ಸ್ಟಡೀಸ್ ಇದು ಅಂತೆಲ್ಲನೂ. ಸೆಲ್ವಿದಾಸ್ ಅಂತ ಒಬ್ಬರು ವೈಸ್ ಚಾನ್ಸಲರ್ ಇದ್ದರು. ಅವರು ನಮ್ಮ ಮಾರ್ಕೆಟಿಂಗ್ ಯಾವುದೋ ಸೆಮಿನಾರಲ್ಲಿ ಇದ್ದಕ್ಕಿದ್ದಂಗೆ ವಿಲ್ ಸ್ಟಾರ್ಟ್ ಎ ವಿಮೆನ್ ಸ್ಟಡಿ ಸೆಂಟರ್ ಇನ್ ಯೂನಿವರ್ಸಿಟಿ, ಇಟ್ ವಿಲ್ ಬಿ ಲೊಕೇಟೆಡ್ ಇನ್ IDS ಅಂದ್ಬಿಟ್ರು. ನನಗೆ ಸ್ವರ್ಗನೇ ಕೈ ಸಿಕ್ಕಿದಂಗೆ ಆಯಿತು. ಯಾಕೆಂತಂದರೆ ನಮ್ಮ IDSಲ್ಲಿ ವಿಮೆನ್ ಸ್ಟಡಿ ಸೆಂಟರ್ ಶುರು ಮಾಡ್ತಾರೆ ಅಂದರೆ ತುಂಬ ಸಂತೋಷ ಆಯಿತು. ನಾನು ಅದರ ಕೋಆರ್ಡಿನೇಟ್ರ್ ಅಂತ ಬೇರೆ ಹೇಳಿಬಿಟ್ರು. ನನಗೆ ತುಂಬ ಖುಷಿ ಆಯಿತು. ಅಷ್ಟೊತ್ತಿಗೆ ನಾನು ಬಾಂಬೆನಲ್ಲಿ ಸೆಂಟರ್ ವಿಮೆನ್ ಸ್ಟಡೀಸ್ ಇತ್ತು, ಬಾಂಬೆ SNDTನಲ್ಲಿ. ಅಲ್ಲೆಲ್ಲ ಹೋಗಿ ಬಂದು ಪುಸ್ತಕಗಳೆಲ್ಲ ಕಲೆಕ್ಟ್ ಮಾಡಿ ಅದೇನೋ ನನ್ನ ಖುಷಿ. ನಾನು ತಿಳ್ಕೊಬೇಕು ಅಂತ ಇಷ್ಟೊಂದು ಪುಸ್ತಕಗಳು ಓದಿ ಮಾಡಿ ತಂದಿಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಇವ್ರು ಶುರು ಮಾಡ್ಬೋದು ಅಂತ ಹೇಳಿದ ಮೇಲೆ ಆಮೇಲೆ ಅದಕ್ಕೊಂದು ಪ್ರಪೋಸಲ್ ಕಳಿಸ್ಬಿದ್ದು UGCಗೆ. ನಾನೇ ಬರೆದು ಪ್ರಪೋಸಲ್ ಕಳಿಸಿದೆ, ಸಿಕ್ಕಿತು. ಅಷ್ಟೊತ್ತಿಗೆ IDSಲ್ಲೇ ನಾನು ಸೆಂಟರ್ ಇತ್ತು. IDSಲ್ಲಿದ್ದಾಗ ಒಂದು ಸಬ್ಜೆಕ್ಟ್ ಶುರು ಮಾಡಿದೆ ನಾನು, IDS ಡೆವಲಪ್ಮೆಂಟ್ ಸ್ಟಡೀಸಲ್ಲಿ ವಿಮೆನ್ಸ್ ಡೆವಲಪ್ಮೆಂಟ್ ಅಂತ. ಹಾಗೆ ಒಂದೊಂದೇ ಸಬ್ಜೆಕ್ಟ್ ಶುರು ಮಾಡಿಕೊಂಡು ಆಮೇಲೆ ಸೆಂಟರ್ ಸ್ಟಾಪ್ ಅದಾದಮೇಲೆ ಒಂದು ಡಿಪ್ಲೊಮಾ ಇನ್ ವಿಮೆನ್ ಸ್ಟಡೀಸ್ ಅಂತ ಶುರು ಮಾಡಿದೆ. ಅಷ್ಟೊತ್ತಿಗೆ ನಾವು ದುಡ್ಡಿರಲಿಲ್ಲ ನಮಗೆ. ನಾನೇನು ಮಾಡುವೆ ಅಂತಂದರೆ ಎಲ್ಲ NGOsನ ಫ್ರೆಂಡ್ಸ್ ಮಾಡ್ಕೊಂಬಿಟ್ಟಿರು. ಸೊ ಅವ್ರಿಗೂ ಆಗಬೇಕು ಪ್ರೋಗ್ರಾಮು, ನಮ್ಮದು ಆಗಬೇಕು ಪ್ರೋಗ್ರಾಮು. ನಾವು ಆರ್ಗನೈಸ್ ಮಾಡೋದು, ಅವ್ರು ಸ್ವಲ್ಪ ದುಡ್ಡು ಹಾಕೋದು, ಹಿಂಗೆ ಮಾಡಿ ಸುಮಾರು ಪ್ರೋಗ್ರಾಮ್ಸ್ ನೋಡಿ ಸಮತಾ ಜೊತೆಲೂ ಮಾಡಿದ್ವಿ. ನಾವು ಒಂದು ಸಮತಾ ಸೆಂಟಿನರಿ ಇಯರ್ಗೆ ನಾವು ಮಾಡಿದ್ವಿ 85ಅಲ್ಲಿ. ದಶಮಾನೋತ್ಸವ ಸೆಂಟಿನರಿ ಇಯರಲ್ಲಿ ಸಮತಾ ದಶಮಾನೋತ್ಸವನ ನಮ್ಮ ಜೊತೆ ಹೀಗೆ ಎಲ್ಲ ಮಾಡಿ ಸುಮಾರು ಎಲ್ಲ ಕಡೆ ನನಗನ್ನಿಸ್ತು ಪಾಪ್ಯುಲರೈಸ್ ಆಯಿತು ಸ್ವಲ್ಪ ಮಟ್ಟಿಗೆ ಅಂತ. ನಮ್ದು ಏನಂತಂದರೆ ನಮಗೆ ಕೋರ್ಸು ಶುರು ಮಾಡಬೇಡಿ, ಬಟ್ ಮೂಮೆಂಟ್ ಜೊತೆಲಿ ವರ್ಕ್ ಮಾಡಿ, ನೀವು ಆ್ಯಕ್ಟಿವಿಸಮು ಮಾಡಿ ಮತ್ತು ಜೊತೆಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ. ಅದನ್ನೇ ನಾವು ಸುಮಾರು ಮಾಡಿದ್ವಿ ಅಂತ ನನಗೆ ಸಂತೋಷ ನನಗೆ. ಆಮೇಲೆ ನಾನು ಮಹಿಳಾ ಸಮಾಖ್ಯ ಜೊತೆಯಲ್ಲಿ ನಾನು ರಿಟೈರ್ ಆದಮೇಲೆ ಮಹಿಳಾ ಸಮಾಖ್ಯ ಜೊತೆ ಐ ವಾಸ್ ಎ ಮೆಂಬರ್ ಆಫ್ ದರ್ ಬೋರ್ಡ್. ಅವರೇನು ಮಾಡಿದ್ರು ಅಂತಂದರೆ ನನ್ನ 99ನಲ್ಲಿ ನಮ್ಮ ಹಸ್ಬೆಂಡ್ ಅಷ್ಟೊತ್ತು ವಾಸ್ ನಾಟ್ ವೆಲ್. 99ನಲ್ಲಿ ಒಂದು ಇವ್ಯಾಲ್ಯೂಯೇಷನ್ ಮಾಡಿದ್ವಿ ನಾವು. ಅವ್ರದ್ದು 10 ವರ್ಷದ ಇವ್ಯಾಲ್ಯೂಯೇಷನ್ ಮಹಿಳಾ ಸಮಾಖ್ಯದ್ದು. ಅದನ್ನು KAP ಅಂತ ಮಾಡಿದ್ವಿ, ನಾಲೆಡ್ಜ್ ಅವೇರ್ನೆಸ್ ಆ್ಯಂಡ್ ಪ್ರಾಕ್ಟೀಸ್ ಅಂತ. ಎಷ್ಟು ಮಟ್ಟಿಗೆ ಮಹಿಳಾ ಸಮಾಖ್ಯ ಇದು 3ರಲ್ಲಿ ಗೆದ್ದಿದೆ ಅಂತ. ನಾವು ಅದನ್ನು ನಾನು ಸುಮಾರು ಆಲ್ ಓವರ್ ಕರ್ನಾಟಕ ಮಾಡಿದೆ ನಾನು. ಆಗ ಮಹಿಳೆಯರಿಗೆ ತುರ್ತಾಗಿ ಆಗಬೇಕಾಗಿರುವಂಥದ್ದೇ ಇದಾಗಲೇಬೇಕು ಅನ್ನೋಂಥದ್ದು ಯಾವ ಕೆಲಸ ಆಗಿತ್ತು? ಮುಖ್ಯವಾಗಿ ಒಂದು ಕೆಲಸ ಅಂತಿಲ್ಲಮ್ಮ. ಈಗ ನಾವು ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತೀವಿ ಅಂದರೆ ಸಬಲೀಕರಣ ಅಂದರೆ ಯಾವ ಥರ ಸಬಲೀಕರಣ? ಒಂದು ಎಕನಾಮಿಕ್ ಬೇಕು, ಪೊಲಿಟಿಕಲ್ ಬೇಕು, ನಾಲೆಡ್ಜ್ ವೈಸ್ ಬೇಕು, ಆಮೇಲೆ ರಿಸೋರ್ಸಸ್ ವೈಸ್ ಬೇಕು. ಬೇಕಾದಷ್ಟು ರೀತಿಯಲ್ಲಿ ಎಂಪವರ್ಮೆಂಟ್ ಆಗಬೇಕಾಗಿದೆ. ಎಜುಕೇಷನ್ ಒಂದು ಅವರು ಮಹಿಳಾ ಸಮಾಜದಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದಿದ್ದು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅಂತ. ಹೆಣ್ಮಕ್ಳನ್ನ ಸ್ಕೂಲಿಗೆ ಕಳಿಸಿ, ಹೆಣ್ಮಕ್ಳು ಮದುವೆ ಮಾಡಬೇಡಿ ಬೇಗ. ಆಮೇಲೆ ಡಿಸ್ಕ್ರಿಮಿನೇಷನ್ ಬಗ್ಗೆ ಹೇಳ್ತಾ ಇದ್ವಿ, ಮನೆಯಲ್ಲಿ ಡಿಸ್ಕ್ರಿಮಿನೇಷನ್ನು ಇದೆಲ್ಲ. ಸೊ ಇಟ್ ವಾಸ್ ಜನರಲಿ ಟೋಟಲಿ ಕ್ರಿಯೇಟಿಂಗ್ ಅವೇರ್ನೆಸ್, ಗಿವಿಂಗ್ ದೆಮ್ ನಾಲೆಡ್ಜ್ ಆಫ್ ವೇರಿಯಸ್ ಲಾಸ್ ಆ್ಯಂಡ್ ಹೌ ಟು ಗೋ ಅಬೌಟ್ ಇಟ್ ಆ್ಯಂಡ್ ದೆನ್ ಪುಟ್ ಇಟ್ ಇನ್ ಟು ಪ್ರಾಕ್ಟೀಸ್. ನಾನು ಮಾಡಿದ್ರಲ್ಲಿ ನನಗನ್ಸಿದ್ದು, ನನಗೆ ನನ್ನ ಅಷ್ಟೊಂದು ಒಂದು 50 ಸಂಘಗಳನ್ನ ನಾನು ಇದು ಮಾಡಿದೆ ಆಲ್ ಓವರ್ ಕರ್ನಾಟಕ. ನನಗನ್ಸಿದ್ದು ನಮ್ಮ ಹೆಂಗಸರ ಜೊತೆ ನಾವು ಡೀಲ್ ಮಾಡಬೇಕಾದ್ರೆ ಗ್ರಾಮೀಣ ಮಹಿಳೆಯರ ಜೊತೆ ಫಸ್ಟು ನಮಗೆ ನಾಲೆಡ್ಜ್ ಅಕ್ಸೆಪ್ಟ್ ಮಾಡ್ಕೋತಾರೆ. ಹೌದು, ನೀವು ಹೇಳೋದು ನಿಜ. ನಾಲೆಡ್ಜ್ ಆ್ಯಂಡ್ ಅವೇರ್ನೆಸ್ ಬಂದುಬಿಡುತ್ತೆ ಬೇಗ. they were all aware in the last 10 years when they were aware that ಚೈಲ್ಡ್ ಮ್ಯಾರೇಜ್ ಆಗಬಾರ್ದು, ಡಿಸ್ಕ್ರಿಮಿನೇಷನ್ ಇರಬಾರ್ದು, ಸ್ಕೂಲ್ ಕಳಿಸ್ಬೇಕು, ಎಲ್ಲ ಒಪ್ಕೋತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರಾಕ್ಟೀಸ್ ಆವಾಗ ಕಷ್ಟ ಆಗ್ಬಿಡುತ್ತೆ. ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಸುಮಾರು ಹೆಂಗಸರು ಗೊತ್ತಿದೆ, ಹೊಡೆಯೋ
ಅಬ್ಯೂಸ್ ಈಸ್ ರಾಂಗ್ ಅಂತ ಗೊತ್ತಿದೆ. ಅಬ್ಯೂಸ್ ಈಸ್ ರಾಂಗ್, ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿರುತ್ತೆ. ನಾವು ನಾವು ಎಕನಾಮಿಕ್ ಎಂಪವರ್ಮೆಂಟ್ ಬೇಕು ಅಂತ ಗೊತ್ತಾಗಿದೆ. ಎಲ್ಲ ಫಸ್ಟ್ ಲರ್ನ್ ಈಸ್ ಎಕನಾಮಿಕ್ ಎಂಪವರ್ಮೆಂಟ್. ಫಸ್ಟು ನನಗೆ ಕೈಯಲ್ಲಿ 4 ಕಾಸು. ಆಮೇಲೆ ಹೌ ಟು ಡೀಲ್ ವಿತ್ ಈ ಸಂಘಗಳನ್ನ ಸೇರಿದರೆ ಹೌ ಟು ಡೀಲ್ ವಿತ್ ದಿ ಆಫೀಸರ್ಸ್ ಅನ್ನೋದು ಕಲಿತಾರೆ. ಅಲ್ಲಿ ಆಫೀಸ್ಗೆ ಹೋಗೋದು, ಇದು ಮಾಡೋದು ಎಲ್ಲ ಕಲಿತಾರೆ. ಅದಾದಮೇಲೆ ಆ ಥರದ್ದೆಲ್ಲ ಎಂಪವರ್ಮೆಂಟ್ ಬರುತ್ತೆ. ಬಟ್ ಪ್ರಾಕ್ಟೀಸ್ ಅದು ಮದುವೆ ವಿಷಯಕ್ಕೆ ಬಂದಾಗ ಅಂಥದ್ದು ಪ್ರಾಕ್ಟೀಸಸ್ ಬರೋದು ತುಂಬ ಕಷ್ಟ. ಡಿವೋರ್ಸಸ್ ವಿಷಯಕ್ಕೆ ಬಂದಾಗ, ಆಮೇಲೆ ಹೊಡೆತ ಗಂಡ ತಪ್ಪು, ಅಬ್ಯೂಸ್ ತಪ್ಪು ಅಂತ ಎಲ್ಲರೂ ಹೇಳ್ತಾರೆ. ಆಮೇಲೆ ಏನಮ್ಮ ಇವತ್ತು ನನ್ನ ಗಂಡ ಹೊಡಿತಾನೆ ಮೇಡಮ್. ಆದರೆ ಏನು ಯಾತಕ್ಕೆ ಹೊಡಿತಾನೆ ಅಂದರೆ ನಾವು ತಪ್ಪು ಮಾಡಿದ್ರೆ ಹೊಡಿತಾರಪ್ಪ, ಅವರೇ ಅಕ್ಸೆಪ್ಟ್ ಮಾಡ್ಕೊಂಡು ಅದು ಅವ್ರಿಗೆ ಹಕ್ಕಿದೆ ಹೊಡಿಯೋಕ್ಕೆ. ಸೋಷಲೈಸೇಷನ್ ಪ್ರೋಸೆಸ್ ಇದೆ ಅಲ್ವಾ, ಆ ಥರನೇ ನಡೀತದೆ. ಅವರು ಏನು ತಪ್ಪು ಅಂತಂದರೆ, ನಾನಿವತ್ತು ಅವರು ಬಂದಾಗ ಅಡುಗೆ ಮಾಡಿದ್ದೇ ಇದ್ದರೆ, ಅವ್ರಿಗೆ ಇಷ್ಟವಾದ ಮಾಡಿದ್ದೇ ಇದ್ದರೆ, ಅವ್ರಿಗೆ ಸರಿಯಾಗಿ ಅವ್ರನ್ನ ನೋಡ್ಕೊಳ್ದೇ ಇದ್ದರೆ ಅದು ತಪ್ಪಲ್ವ, ನನ್ನದೇ ತಪ್ಪಲ್ವ. ಹೊಡಿಸ್ಕೋತೀನಿ. ಅದು ಒಂಥರ ಇಂಟರ್ನಲೈಸ್ ಮಾಡ್ಕೊಂಬಿಟ್ಟಿದ್ದಾರೆ. ಗಂಡ ಅನ್ನೋನು ಹೊಡಿಬೋದು, ಬೇರೆ ಯಾರೂ ಹೊಡಿಯೋಂಗಿಲ್ಲ. ಗಂಡ ಅನ್ನೋನು ಹೊಡಿಬೋದು. ಆದರೆ ನನಗೆ ನೀವು ಕೇಳಿದ ಪ್ರಶ್ನೆಗೆ ಯಾವುದು ಮುಖ್ಯ ಅಂತಂದರೆ, ಈ ಎಂಪವರ್ಮೆಂಟಲ್ಲಿ ಎಲ್ಲವೂ ಮುಖ್ಯನೇ. ಎಕನಾಮಿಕ್ ಎಂಪವರ್ಮೆಂಟು ಮುಖ್ಯ, ಎಜುಕೇಷನಲ್ ಎಂಪವರ್ಮೆಂಟು ಮುಖ್ಯ, ಪೊಲಿಟಿಕಲ್ ಎಂಪವರ್ಮೆಂಟು ಮುಖ್ಯ, ಆಮೇಲೆ ನಾಲೆಡ್ಜ್ ವೈಸ್ ರಿಸೋರ್ಸಸ್ ಸಿಗಬೇಕು, ಅದು ಮುಖ್ಯ. ಸೊ ನಾವು ಎಲ್ಲವನ್ನೂ ಒಂದು ರೀತಿಯಲ್ಲಿ ಕೊಡ್ತಾ ಹೋದ್ರೇನೇನೇ ಅವ್ರಿಗೆ ಎಂಪವರ್ಮೆಂಟ್. ಅದರ್ವೈಸ್ ಸುಮ್ಮನೆ ಎಕನಾಮಿಕ್ ಎಂಪವರ್ಮೆಂಟ್ ಇದ್ದಾಗ ಲಾಪ್ ಸೈಡೆಡ್ ಆಗುತ್ತೆ. ಈಗ ಶಕ್ತಿ ಸ್ಕೀಮ್ನಲ್ಲಿ ಎಲ್ಲರೂ ಓಡಾಡ್ತಾರೆ ಹೆಣ್ಮಕ್ಳು. ಎಲ್ರಿಗೂ ಏನು ಕೋಪ ಅಂತಂದರೆ, ಹೆಣ್ಮಕ್ಳು ಮೊದಲು ಮನೇಲಿ ಇರ್ತಾಯಿದ್ರು, ಇವಾಗ ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆ. ಎಲ್ರಿಗೂ ಯಾಕೆ ಕೊಡಬೇಕು ಮೇಡಮ್? ಅವ್ರು ಇದಕ್ಕೆಲ್ಲ ಹೋಗೋದಕ್ಕೆ ಪಿಲಿಗ್ರಿಮೇಜ್ಗಳು ಅದು ಕೊಡಬೇಕು. ಹೇಳಿದೆ, ಹಿಂದೆ ನೀವು ಕರ್ಕೊಂಡು ಹೋಗ್ತಾಯಿದ್ರ? ಅವ್ರಿಗೆ ಸಿಕ್ಕಿದೆ, ಅವ್ರು ಹೋಗ್ತಾರೆ, ಹೋಗಲಿ ಬಿಡಿ. ಸಿಕ್ಕಿದ್ದೇ ಸಿಕ್ತು ಮೇಡಮ್, ಮನೇಲೇ ಇರೋದಿಲ್ಲ ನಮ್ಮ ಮನೆಯವರು. ಈಗ 21ನೇ ಶತಮಾನದಲ್ಲೂ ಕೂಡ ಅನ್ಯಾಯದ ವಿರುದ್ಧ ದನಿ ಎತ್ತೋ ಮಹಿಳೆಯರು ಅಂತಂದರೆ ಅವ್ರನ್ನ ಕ್ರಿಟಿಸೈಸ್ ಮಾಡೋರೇ ತುಂಬ ಜನ. ಅಂಥದ್ರಲ್ಲಿ ನೀವು 70ರ ದಶಕದಲ್ಲೇ ಸಮಾನ ಮನಸ್ಕರನ್ನು ಸೇರಿಸ್ಕೊಂಡು ಸಮತಾ ವೇದಿಕೆಯನ್ನು ಕಟ್ಕೊಂಡು ಹೋರಾಟಕ್ಕೆ ಧುಮುಕಿದ್ರಿ. ಆಗ ನೀವು ಎದುರಿಸಿದಂಥ ಸವಾಲುಗಳೇನು? ನಾನು ಆಗಲೇ ಹೇಳಿದೆ, ಅಂದರೆ ಸಮತಾ ವೇದಿಕೆ 1978ನಲ್ಲಿ ನಾವು ಯೂನಿವರ್ಸಿಟಿಲಿ ವಿದ್ಯಾದಬ್ಬೆ ನಾವೆಲ್ಲ ಯೂನಿವರ್ಸಿಟಿ ಒಂಥರ ನಾವೆಲ್ಲ MSc ಮಾಡಿದವರೇ ಎಲ್ಲ ಆಯಿತಾ, ಅಂತ PhD ಮಾಡಿದವರು ಒಟ್ಟಾಗಿಬಿಟ್ಟು ಸಮತಾ ವೇದಿಕೆ ಅಂತ ಮೀರಾ ನಾಯಕರ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬಿಫೋರ್ ದ್ಯಾಟ್ ವಿವರಿಂದ ತೆಂಗಿನ ತೋಪಲ್ಲಿ ಕೂತಿದ್ವಿ. ಆಮೇಲೆ ಮೀರಾ ನಾಯಕರ ಮನೆಗೆ ಬಂದ್ವಿ. ಅಲ್ಲಿ ನಾವು ವಾರ ಒಂದು ಮೀಟಿಂಗ್ ಮಾಡ್ತಾ ಇರ್ತಿರ್ತೀವಿ. ಆವಾಗ ನಮಗೆ ಕೇಸಸ್ ಬರ್ತಾಯಿತ್ತು. ಫಸ್ಟ್ ನಮ್ಗೆ ಏನು ಅನಿಸ್ತಿದ್ದು ಗೊತ್ತಾ, ನಾವು ಆಗ ತಾನೇ 80 to 90 ಪೀರಿಯಡ್ ಇದೆ ಅಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್. 87ನಲ್ಲಿ ಸ್ವಲ್ಪ ರಿಕ್ರೂಟ್ಮೆಂಟ್ ಆಯಿತು, ಲೇಡಿ ಕಾನ್ಸ್ಟೇಬಲ್ಸ್ ರಿಕ್ರೂಟ್ಮೆಂಟ್. ಇದು ಭಾಳ ಮುಖ್ಯ. ಲೇಡಿ ಕಾನ್ಸ್ಟೇಬಲ್ಸ್ ಫಸ್ಟ್ ಟೈಮ್ ವಿ ಆರ್ ಹಿಯರಿಂಗ್. ಮಹಿಳಾ ಪೊಲೀಸ್ ಠಾಣೆ ಅಂತ 1990ಸ್ನಲ್ಲಿ ಬಂತು. ಅಲ್ಲಿ ನಮಗೆ ಸಬ್ ಇನ್ಸ್ಪೆಕ್ಟರ್ ಲೇಡಿ ಸಬ್ ಇನ್ಸ್ಪೆಕ್ಟರ್ ಬಂದರು. ಸೊ ನಮಗೊಂಥರ ಖುಷಿ ಆಯಿತು, ಪರವಾಗಿಲ್ವೇ, ಹಾಗಾದ್ರೆ ನಮ್ಮ ಕೆಲಸ ನಾವು ಸ್ಟಾಪ್ ಮಾಡಿಬಿಟ್ರು, ದೇ ವಿಲ್ ಟೇಕ್ ಓವರ್ ಅಂತ ಅನಿಸ್ಬಿಡ್ತು. ಹಾಗಾಯ್ತಾ? ಇಲ್ಲ, ಹಂಗಾಗಲಿಲ್ಲ. ನಾವೊಂದು ಪ್ಯಾಟ್ರಿಯಾರ್ಕ್ ಅನ್ನೋದು ಮೇಡಮ್, ಅದೊಂಥರ ಅದು ಹೆಂಗೆ ನುಸುಳುತ್ತೆ ಯಾರ ಜೀವನದಲ್ಲಿ ಅಂತ ಗೊತ್ತಾಗಲ್ಲ. ಅದು ಬಹಳ ಅನ್ಸಿಯೇಬ್ಲಿ ಕಣ್ಣಿಗೆ ಕಾಣೋದಿಲ್ಲ. ಅದು ಹಂಗಾಗುತ್ತೆ. ಹೆಂಗಸರು ಕೂಡ ಆ ಪ್ಯಾಟ್ರಿಯಾರ್ಕಿ ಇಂಟರ್ನಲೈಸೇಷನ್ ಮಾಡ್ಕೊಂಡಿರೋರೇನೆ. ಅನೇಕ 90% ಆಫ್ ವಿಮೆನ್ ಆರ್ ಸ್ಟಿಲ್ ಪ್ಯಾಟ್ರಿಯಾರ್ಕಿ. ಅವರ ಯಾವುದೋ ಎಲ್ಲೋ ಒಂದು ಕಡೆ ಒಂದು ಮಾತಾಡುವಾಗ ಅದು ಗೊತ್ತಾಗುತ್ತೆ, ಅದು ನೀವು ಪ್ಯಾಟ್ರಿಯಾರ್ಕಿಂದ ಹೊರಗಡೆ ಬಂದಿಲ್ಲ ಇವರು ಅಂತ. ಈಗ ನಾವು ಫೆಮಿನಿಸಮ್ ಹೇಳ್ಕೊಡುವಾಗ ಅಥವಾ ಡಿಸ್ಕಸಿಂಗ್ ಫೆಮಿನಿಸಮ್, ವಾಟ್ ಈಸ್ ಬಿಂಗ್ ಮೋರ್ ಟಾಕ್ಡ್ ಅಬೌಟ್ ಟುಡೇ ಈಸ್ ಇಂಟರ್ಸೆಕ್ಷನಾಲಿಟಿ ಅಂತ. ಯಾವ ರೀತಿಯಲ್ಲಿ
class and caste intersect. How, in what way does patriarchy and class intersect? In what way does patriarchy and caste intersect? ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಒಂದಕ್ಕೊಂದು ಹೆಣ್ಕೊಂಡು ಹೋಗಿರ್ತವೆ. ಈ ಹೆಣೆಯುವಿಕೆ ಯಾವ ಥರ ಇದೆ ಅಂತ ನೋಡಿದ್ರೆ, ಯಾವ ಥರ ಅಂದರೆ ಎಲ್ಲ ರೀತಿಯಲ್ಲೂ ಪೇಟ್ರಿಯಾರ್ಕಿ ಅದರಲ್ಲೊಂದು ಭಾಗವಾಗಿರ್ತೈತೆ. ಅದಕ್ಕೆ ಇವಾಗ ಇದಾಗಲಿ ಜೆಂಡರ್ ವಿಷಯ ಮಾತಾಡುವಾಗಲೇ ಜೆಂಡರ್ ಈಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ನಾಟ್ ಇದು ಅಂತೆಲ್ಲ ಹೇಳಿ ತುಂಬ ಡಿಸ್ಕಷನ್ಸ್ ನಡೀತಾ ಇದೆ ಈಗ ಅಕಾಡೆಮಿಕ್ಸಲ್ಲಿ ಮತ್ತು ಮೂಮೆಂಟಲ್ಲಿ ಕೂಡ ನಡೀತಾ ಇದೆ. ಇಂಟರ್ಸೆಕ್ಷನಾಲಿಟಿ ಅರ್ಥ ಮಾಡ್ಕೋಬೇಕು ನಾವು. ಆವಾಗ ಏನಾಗುತ್ತೆ ಅಂತಂದರೆ ಆಲ್ ಅಪ್ರೆಸ್ಡ್ ಗ್ರೂಪ್ಸ್, ದಿ ಐಡಿಯಾ ಈಸ್ ದಟ್ ಆಲ್ ಕೈಂಡ್ಸ್ ಆಫ್ ಅಪ್ರೆಷನ್ ಹ್ಯಾಸ್ ಎನ್ ಎಲಿಮೆಂಟ್ ಆಫ್ patriarchy. All kinds of patriarchy have an element of oppression in them. And so ಅದಕ್ಕೆ ಏನಾಗುತ್ತೆ ಅಂತಂದರೆ ಆಲ್ ದಿ ಅಪ್ರೆಸ್ಡ್ ಗ್ರೂಪ್ಸ್, ಮಾರ್ಕ್ಸಿಸ್ಟ್ ಗ್ರೂಪ್ಸು, ಅಂಬೇಡ್ಕರ್ ಗ್ರೂಪ್ಸು, ಆಮೇಲೆ ಫೆಮಿನಿಸ್ಟ್ ಗ್ರೂಪ್ಸು, ಆಮೇಲೆ ರೇಸಿಸ್ಟ್ ಗ್ರೂಪ್ಸು ಎಲ್ಲೂ ಅವರ ಫೈಟ್ಗಳನ್ನ ಏನೇನು ನಾವು ಹೋರಾಡ್ತೀವಿ ಅದನ್ನೆಲ್ಲ ಒಟ್ಟಿಗೆ ಮಾಡಿದ್ರೆ ಅದರ ಒಂದಕ್ಕೊಂದು ಹೆಂಗೆ ಹೆಣ್ಕೊಳ್ಳಿದೆ ಅಂದರೆ ಅರ್ಥ ಮಾಡಿಕೊಂಡು ಫೈಟ್ ಮಾಡಿದ್ರೆ ಆವಾಗ ಫೈಟ್ ಈಸ್ ಅಗೇನ್ಸ್ಟ್ ಆಲ್ ಕೈಂಡ್ಸ್ ಆಫ್ ಅಪ್ರೆಷನ್ ಆ್ಯಂಡ್ ನಾಟ್ ಮಿಯರ್ಲಿ ಫೆಮಿನಿಸಮ್, ನಾಟ್ ಮಿಯರ್ಲಿ ಕ್ಲಾಸ್, ನಾಟ್ ಮಿಯರ್ಲಿ ಕಾಸ್ಟ್ ಹಂಗಾಗತ್ತೆ. ಈಗ ಅದಕ್ಕೇ ಎಲ್ಲರೂ ಹೇಳ್ತಾ ಇರೋದು ಎಲ್ಲ ಹೋರಾಟಕ್ಕೆ ಪ್ರಕಾರಗಳು ಒಂದಾಗಬೇಕು ಅಂತ. ಎಲ್ಲ ಹೋರಾಟದ ನದಿಗಳೂ ಒಂದಾಗಿ ಹರಿದ್ರೇ ಆವಾಗಲೇ ಸರಿಯಾದ ಇಫೆಕ್ಟ್ ಬರೋದು. ಇಲ್ಲದೆ ಹೋದರೆ ನೀನು ಬೇರೆ ನಾನು ಬೇರೆ. ಬ್ರಾಹ್ಮಿನ್ ವುಮನ್ ಕ್ಯಾನ್ treat a Dalit woman very badly. That means that she hasn't understood patriarchy, Dalit woman's patriarchy. So that's very important that we understand the various intersections of patriarchy, feminism, patriarchy, caste, etc. ಓಕೆ, ನಾನು ಇದರ ವಿಷಯ ಹೇಳಬೇಕಾದ್ರೆ ಸಾಮಾನ್ಯ ವಿಮೆನ್ಸ್ ಮೂಮೆಂಟ್, ಫೆಮಿನಿಸ್ಟ್ ಮೂಮೆಂಟ್ ಅಂದರೆ ಈಗ 3rd ವೇವ್ ಆರ್ 4th ವೇವ್, ಈಗ ನಾನು ಹೇಳ್ತೇನೆ, ಪ್ರೀವಿಯಸ್ ಒನ್ ಐ ಆಮ್ ನಾಟ್ ಟಾಕಿಂಗ್. ಆಗ ಬಾಂಗ್ಲಾದೇಶನಲ್ಲಿ ನಮ್ಮದೊಂದು ಫೆಮಿನಿಸ್ಟ್ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಎಗೇನ್ಸ್ಟ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಆ್ಯಂಡ್ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಗ್ರೂಪು, ಫೆಮಿನಿಸ್ಟ್, ಅದನ್ನು ಫಿನ್ರಾಜ್ ಅಂತ ಕರೀತಾರೆ, ದಟ್ಸ್ ಎ ಶಾರ್ಟ್ ಫಾರ್ಮ್. ಅದಕ್ಕೆ ಬಾಂಗ್ಲಾದೇಶಲ್ಲಿ ಮೀಟಿಂಗ್ ಕರೆದಿದ್ರು. ಫರೀದಾ ಅಖ್ತರ್ ಮತ್ತು ಉಳಿದವರೆಲ್ಲ ಬಂದಿದ್ದರು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್. ಆ ಮೀಟಿಂಗ್ ಒಂದು 15 days ನಡೀತು, ಆಲ್ಮೋಸ್ಟ್ 15 days. ಅದರೊಳಗೆ ನಾವು ಡಿಸ್ಕಸ್ ಮಾಡಿದ್ದು ದಿಸ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸು. ನಾನು ಸ್ಕ್ಯಾನಿಂಗ್ ವಿಷಯ ಹೇಳಿದೆ, ಹೌ ದ ಸ್ಕ್ಯಾನಿಂಗ್ ಶುಡ್ ಬಿ ಯೂಸ್ ಟು ಸಿ ದ ಫೀಟಸ್ ಈಸ್ ಗುಡ್ ಆರ್ ಬ್ಯಾಡ್. ಜೆನೆಟಿಕ್ ಇಂಜಿನಿಯರಿಂಗ್ ಈಸ್ ಸೇಯಿಂಗ್ ದಟ್ 4% ಆಫ್ ದ ಫೀಟಸ್ ಈಸ್ ನಾಟ್ ಗುಡ್, ಇಟ್ ಶುಡ್ ಬಿ ರಿಮೂವ್ಡ್ ಅಂತ, ಇಟ್ ಹ್ಯಾಸ್ ಅನ್ ಎಫೆಕ್ಟ್ ಅಂತ. ಆ 4% ಬಿಟ್ಬಿಟ್ಟು ಇವಾಗ ಫೀಮೇಲ್ ಫೀಟಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಕಾಂಟ್ರಡಿಕ್ಷನ್. ಎನಿ ಟೆಕ್ನಾಲಜಿ, ಈಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಂದಾಗ ಫ್ಯಾಮಿಲಿ ಪ್ಲ್ಯಾನಿಂಗ್ ವಾಸ್ ಸಪೋಸ್ ಟು ಬಿ ಗುಡ್ ಆ್ಯಕ್ಚುಲಿ. ಅದನ್ನು ಅವ್ರೇನು ಮಾಡಿದರು, ಏನೂ ಇಲ್ಲದೆ ಕೆಲವು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಸುಮ್ಮನೆ ಬೆಂಚ್ ಮೇಲೆ ಮಲಗಿಸಿ ಅವನ್ನೆಲ್ಲ ಮಾಡಿ ಇಟ್ ವೆಂಟ್ ಇನ್ ಟು ತುಂಬ ಪ್ರಾಬ್ಲಮ್ ಆಗಿತ್ತು. ಅದರಿಂದಾಗಿ 1980s ಐ ಆಮ್ ಟಾಕಿಂಗ್ ಅಬೌಟ್. ಆಗ ಏನಾಗ್ತಿತ್ತು, ಆ ಥರ ವಿತೌಟ್ ನಾವು ಮೈಕ್ರೋಬಯಾಲಜಿ ನೀನು ಆ ಥರ ಮಾಡ್ಕೊಂಡು ಹೋದರೆ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆಗಿ ಎಷ್ಟೋ ಹೆಣ್ಮಕ್ಳಿಗೆ ಇರ್ಕೊಂಡಿದ್ದಾರೆ. ಇದೇ ಒಂದು ಫ್ಯಾಮಿಲಿ ಪ್ಲಾನ್. ಈಗ ಆ ಥರ ಮಾಡ್ತಾ ಇಲ್ಲ. ದಟ್ ಸಮಥಿಂಗ್ ಗುಡ್. ಐ ಆಮ್ ಟೆಲ್ಲಿಂಗ್, ಒಂದು ಟೆಕ್ನಾಲಜಿ ಬಂದಾಗ ಹೌ ಇಟ್ ಕ್ಯಾನ್ ಬಿ ಮಿಸ್ಯೂಸ್ಡ್. ಹಾಗಾಗಿ ನಾವು ವಿ ವರ್ ಆಲ್ ಟಾಕಿಂಗ್ ಅಬೌಟ್ ಟೆಕ್ನಾಲಜಿ intersection between technology and feminism, patriarchy. This is again a patriarchal. This is girls were attacked, not men. Yeah. Whom should you? ಈಗ 1977-78ನಲ್ಲಿ ಯಾವಾಗ ಬಂತ ಇದು ಈಸಿ ವೇ ಆಫ್ ಟೈಯಿಂಗ್ ಇಟ್ ಅಪ್, ಜಸ್ಟ್ ಒನ್, ಹೌದು, ದಟ್ ಪರ್ಟಿಕ್ಯುಲರ್ ಟೆಕ್ನಾಲಜಿ, ವೆರಿ ಟೆಕ್ನಾಲಜಿ, ಯು ಕ್ಯಾನ್ ಜಸ್ಟ್ ಓಪನ್ ಇಟ್ ಅಪ್ ಆ್ಯಂಡ್ ದೆನ್ ಟೈಟ್. ಅದರ್ವೈಸ್ ನೀವು ಮಗು ಆದಾಗ ಹಾಸ್ಪಿಟಲ್ ಇದ್ದಾಗ ಮಾತ್ರ ದೇ ಕ್ಯಾನ್ ಡೂ ಸಮಥಿಂಗ್. ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಕ್ಯಾನ್ ಬಿ ಡನ್ ಓನ್ಲಿ ಇನ್ ದ ಹಾಸ್ಪಿಟಲ್ಸು. ಯಾವಾಗ ಇಟ್ ಬಿಕೇಮ್ ಎ ಒಂಥರ ಕ್ಯಾಂಪ್ ಟೈಪ್ ಆಫ್ ಥಿಂಗ್ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಟೆಕ್ನಾಲಜಿ, ಈ ಥರ ಮಾಡ್ತಾ ಹೋದರು. ಪುನಃ ಈಸಿಯೆಸ್ಟ್ ವೇ ಆಫ್ ಸ್ಟೆರಿಲೈಸಿಂಗ್ ಈಸ್ ದ ಮೆನ್ ಕ್ಯಾನ್ ಬಿ ಸ್ಟೆರಿಲೈಸ್ ಈಸಿಲಿ. ದೇ ಡೋಂಟ್ ಹ್ಯಾವ್ ಟು ಎಂಟರ್ ದ ಸ್ಟಮಕ್. ಹೇಳಿದ್ದು ಇಂಟರ್ಸೆಕ್ಷನಾಲಿಟಿ, ಅದಕ್ಕೆ ಹೇಳಿದ್ದು ಸೈನ್ಸ್. ಅಲ್ಲಿ ಹುಡುಗರು ಗಂಡಸರು ಮಾಡ್ಕೊಳ್ತಿರ್ಲಿಲ್ಲ. But I know many men who got it done at that time. I know many progressive men who got it done. Something really good about that. So
ಸೊ ಈ ಥರ ತುಂಬ ಆಗ್ತಿತ್ತು. ನಾನು ಟೆಕ್ನಾಲಜಿ ವಿಷಯ ಹೇಳ್ತಾ ಇರ್ತೆ, ಯಾಕಂದರೆ ನಿಮಗೆ ಯಾವಾಗ ವಿಮೆನ್ ಪೊಲೀಸ್ ಸ್ಟೇಷನ್ ಬಂತು, ವಿ ಅಡ್ರೆಸ್ ದ ವಿಮೆನ್ ಕಾನ್ಸ್ಟೇಬಲ್ಸು, ವಿ ಅಡ್ರೆಸ್ ದ ಫಸ್ಟ್ ರಿಕ್ರೂಟ್ಸು ಆಯಿತಾ, ವಿ ಅಡ್ರೆಸ್ ದ ಇದು ಅಲ್ಲಿ ಒಂದು ನಡೀತಾ ಇತ್ತು. ನಾವು ಕೂಡ ದಲಿತ ಸಂಘರ್ಷ ಸಮಿತಿಗೆ ನಮ್ಮ ವಿ ಹ್ಯಾವಿಂಗ್ ರಿಲೇಷನ್ ವಿತ್ ದೆಮ್, ಸಮುದಾಯ ಜೊತೆ ನಮಗಿತ್ತು. ಪ್ರೊಟೆಸ್ಟ್ ಮಾಡುವಾಗ ನಾವೆಲ್ಲ ಒಟ್ಟಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ವಿ ಆರ್ ಆಲ್ ಟುಗೆದರ್ ಇನ್ 1980s and 1990s ಹತ್ರ. ದೆನ್ ವೆನ್ ದ ವಿಮೆನ್ಸ್ ಮೂಮೆಂಟ್ ಸ್ಟಾರ್ಟೆಡ್ ಆಫ್ ಲೈಕ್ ಬಿಕಮ್ ವೆರಿ ಸ್ಟ್ರಾಂಗರ್, ವಿಮೆನ್ ಮೂಮೆಂಟ್ ಏನಾರು ಮಹಿಳೆಯರ ಬಗ್ಗೆ ಏನಾರು ಮಾಡಿದರೆ ಯಾವ ಮೆನ್ನು ಬರಲ್ಲ, ದೇ ವಿಲ್ ನಾಟ್ ಕಮ್. ವಿಮೆನ್ ವಿಲ್ ಬಿ ಇನ್ ಗ್ರೇಟ್ ನಂಬರ್ಸ್, ದಟ್ಸ್ ಗುಡ್, ಬಟ್ ವಿ ಸ್ಟಾಪ್ ಬಿಕಮಿಂಗ್ ಇಟ್ಸ್ ಯೋರ್ ಹೆಡೇಕ್. ಟ್ರೇಡ್ ಯೂನಿಯನ್ ಮೂಮೆಂಟ್ ಈಸ್ ವರ್ಕರ್ಸ್ ಹೆಡ್ಡೇಕು, ವಿಮೆನ್ಸ್ ಮೂಮೆಂಟ್ ಈಸ್ ಯೋರ್ ಹೆಡ್ ರೆಸ್ಟು, ಮಹಿಳಾವಾದ, ದಲಿತ ಸಂಘರ್ಷ ಸಮಿತಿ ಇಸ್ ದೇರ್ ಹೆಡ್ಡೇಕು. Greatest resistance comes to feminist point. ವಿ ಬಿಕೇಮ್ ಸಪರೇಟೆಡ್ ಔಟ್, ಗೊತ್ತಾ? ವಿ ಬಿಕೇಮ್ ಒಂಥರ ನಮ್ಮಲ್ಲಿ ಕೂಡ ನೀವು ಹೇಳಿದಾಗ ಡಿವೈಡ್ ಅಂಡ್ ರೂಲ್ ಮಹಿಳೆಯರಿಗೆ ಸೀಮಿತವಾದ ಹೋರಾಟ ಅಲ್ಲ, ಡಿವೈಡ್ ಅಂಡ್ ರೂಲ್ ಆಗಿ ಹೋಗ್ತಾ ಹೇಳಿದ್ನಲ್ಲ, ಇಂಟರ್ಸೆಕ್ಷನಾಲಿಟಿ ಅರ್ಥ ಮಾಡ್ಕೊಂಡ್ರೆ ಇಟ್ ಈಸ್ ನಾಟ್ ವಿಮೆನ್ಸ್. No, I have experienced that. I'm telling you, the moment you call for any this thing about women, only women will be available there. Not men will not enter there. ಆ ಥರ ನಡೀತಾ ಇದೆ. ಕನ್ವರ್ಟಿಂಗ್ ದ ಕನ್ವರ್ಟೆಡ್ ಆಗಿಬಿಡುತ್ತೆ. ಯಾಕೆ ಇವರು ಯಾರು ನಮ್ಮ ಸೆಕ್ಷುವಲ್ ಮೈನಾರಿಟೀಸ್ ಪಾಪ, ಅವರು ದೇ ಹ್ಯಾವ್ ಗಾಟ್ ಲಾಟ್ ಆಫ್ ಪ್ರಾಬ್ಲಮ್ಸು. ನಾವು ಹೋಗಿ ಅವರೊಟ್ಟಿಗೆ ನಿಲ್ಬಾರ್ದಾ? ನಿಲ್ತಿದ್ವಿ ಬಿಗಿನಿಂಗಲ್ಲಿ, ಈಗ ನಿಲ್ತಾ ಇಲ್ಲ. ಸೊ ದಿಸ್ ಇಸ್ ಅ ಪ್ರಾಬ್ಲಮ್ ವಿತ್ ವಿ ಹ್ಯಾವ್ ಇಂಟರ್ಲೈಸ್ ಸರ್ಟನ್ ಥಿಂಗ್ಸ್. ಫೆಮಿನಿಸ್ಟ್ ಅಂದರೆ ಮನೆ ಮುರುಕರು ಅಂತ. ಫೆಮಿನಿಸ್ಟ್ ಅಂದರೆ ಮನೆ ಮುರುಕರು ಅಂತ. ಅದಕ್ಕೆ ಅನ್ಸುತ್ತೆ ಒಮ್ಮೆ ನಿಮಗೆ ದೇಶದ್ರೋಹದ ಆರೋಪದ ಮೇಲೆ ನೋಟಿಸ್ ಕೂಡ ಬಂದಿತ್ತು. ಅದು ಯಾವ ಸಂದರ್ಭದಲ್ಲಿ? ದಟ್ ವಾಸ್ 2007ನಲ್ಲಿ 2007 ಅದು PUCL ಕಡೆಯಿಂದ ನಾವು ವಾರ್ತಾಪತ್ರ ಸ್ಟಾರ್ಟ್ ಮಾಡಿದ್ವಿ. ಅದನ್ನು ಬಿಡುಗಡೆ ಮಾಡುವಾಗ 2007 ಜಾನ್ವರಿನಲ್ಲಿ ಸ್ಟಾರ್ಟ್ ಆಯಿತು. ಒಂದು 4 ವಾರ್ತಾಪತ್ರ ಬಂತು ಇಡೀ ವರ್ಷಕ್ಕೆ. ಲಾಸ್ಟ್ನಲ್ಲಿ ನಾವು 2 ಇದಕ್ಕೆ ಹೋಗಿದ್ವಿ, ಫ್ಯಾಕ್ಟ್ ಫೈಂಡಿಂಗ್ ಹೋಗ್ತಾನೆ ಇರ್ತೀವಿ PUCL ಕಡೆಯಿಂದ. ಒಂದು ಎದು ಎನ್ಕೌಂಟರ್ ಅಂತ ಹೇಳಿ, ಎದು ಎನ್ಕೌಂಟರ್ ಅಂತ ಮಂಗಳೂರು ಕಡೆ, ಮಂಗಳೂರು ಅಂದರೆ ಅದು ಉಡುಪಿ ಕಡೆ ಆಗಿತ್ತು. ಅಲ್ಲಿಗೆಲ್ಲ ಡಾಕ್ಟರ್ ಲಕ್ಷ್ಮೀನಾರಾಯಣ ಎಲ್ಲ ಹೋಗಿದ್ವಿ. ಅಲ್ಲಿ 2 ಹೆಣ್ಣು ಮಕ್ಕಳನ್ನು ಎನ್ಕೌಂಟರ್ ಮಾಡಿದರು, ಪಾರ್ವತಿ ಹಾಜಿಮಾ ಪಾರ್ವತಿ ಅಂತ. ಆಮೇಲೆ ಅವಳನ್ನು ಇದಾಗಿತ್ತು. ಸೊ ಲೇಡೀಸ್ ವರ್ ಆಲ್ಸೋ ಇನ್ವಾಲ್ವ್ಡ್, ಅಂದರೆ ಮೆನ್ ಆ್ಯಂಡ್ ವೆರ್ ಎನ್ಕೌಂಟರ್ಡ್ ಬೈ ಲೇಡೀಸ್ ಆಲ್ಸೋ. ಆಮೇಲೆ ಏನಾಯಿತು, ಕುದುರೆ ಮುಖ ಇದಾಯಿತು, ಗಲಾಟೆ ಆಯಿತು, ಶುರುವಾಯಿತು. ಅಲ್ಲಿ ಇದು ಬೇಡ ಅಂತ, ಪಾರ್ಕ್ ಬೇಡ ಅಂತ ಹೇಳಿ ಅದು ಆಗ ಆದಿವಾಸಿಗಳನ್ನೆಲ್ಲ ಎತ್ತಂಗಡಿ ಮಾಡ್ತಾಯಿದ್ರು. ಆದಿವಾಸಿಗಳದ 4 ಮಂದಿ ಆ ಮನೆಯಲ್ಲಿ ಇದ್ದರು. ಅದು ಒಬ್ಬ ನಕ್ಸಲೈಟ್ ಅಂತ ಹೇಳ್ಕೊಳ್ಳೋಕ್ಕೆ ಅಂತ ಎನ್ಕೌಂಟರ್ ಮಾಡಿದರು ಪುನಃ. ಆ ಎನ್ಕೌಂಟ್ರಿಗೆ ಫ್ಯಾಕ್ಟ್ ಫೈಂಡಿಂಗಿಗೆ ನಾವೆಲ್ಲ ಹೋಗಿದ್ವಿ, ಗೌರಿ ಲಂಕೇಶು ನಾವೆಲ್ಲ ಹೋಗಿ 2005-2007. ಅದನ್ನೆಲ್ಲ ನಾವು ನಮ್ಮ ಪತ್ರಿಕೆಯಲ್ಲಿ ಬರೆದ್ವಿ. ನಾ ಹೇಳ್ತೀನಿ, ನೀವು ಅದನ್ನ ಬೇಕಾದ್ರೆ ಓದ್ಬೋದು, ನಾನು ನಿಮಗೆ ಕೊಡ್ತೀನಿ ಅದನ್ನು. ಅವಳಿಗೆ ಏನೂ ಇಲ್ಲ, ದೊಡ್ಡ ಕತೆ ಆಗೋದು. ಬಟ್ ದೇ ಥಾಟ್ ದಿ ದೇಶದ್ರೋಹ, ವಿ ಆರ್ ಆಲ್ ಎಗೇನ್ಸ್ಟ್ ದ. ಈಗ ನಮ್ಮನ್ನೆಲ್ಲ ಅರ್ಬನ್ ನಕ್ಸಲೈಟ್ಸ್ ಅಂತ ಕರಿತಾ ಇದ್ದಾರಲ್ವಾ, ಅದರದ್ದೇ ಒಂದು ಆಗ ಇದಿತ್ತು ಆರಂಭ. ನನ್ನ ಮೇಲೆ 2007ನಲ್ಲಿ ಒಂದು ಕೇಸ್ ಹಾಕಿದ್ರು. ಬಟ್ ಏನಾಗ್ತಿತ್ತು, ನಮ್ಮ ವಿಜಯನಗರ ಪೊಲೀಸ್ ಸ್ಟೇಷನ್ನ ಹೋಗಬೇಕಾಗಿತ್ತು. ನಾನು ಯಾವ್ಯಾವ ಕೇಸ್ನ ಸಂಬಂಧ ಹೋಗ್ತಾ ಇದ್ವಿ ಸಮತಾ ವೇದಿಕೆ ಕಡೆಯಿಂದ. ನೀವೇನಾ ಮೇಡಮ್ ರತಿರಾವ್ ಅಂದ್ರಿ ಅಂತ. ಹೌದು ಅಂತ. ಇಲ್ಲ ಪರವಾಗಿಲ್ಲ ಅಂತ 2007 ತನಕ ತಳ್ಕೊಂಡು ಬಂದರು. ಆಮೇಲೆ ಅದನ್ನ ಕ್ಲಿಯರ್ ಮಾಡಬೇಕು ಅಂತ ಏನೋ ಬಂತು ಆದೇಶ. ಆಗ ನನಗೆ ಒಂದು ಫೋನ್ ಮಾಡಿ, ಮೇಡಮ್ ನಿಮ್ಮ ಮೇಲೆ ಕೇಸ್ ಇದೆ, ನೀವು ಬೇಗ ನಿಮ್ಮ ಮೇಲೆ ಕೇಸ್ ಇದೆ ಮೇಡಮ್ ಅಂತ ಹೇಳಿ FIR ಹಾಕಿದ್ದಾರೆ, ನಿಮ್ಮನ್ನು ನಾನು ಅರೆಸ್ಟ್ ಮಾಡಬೇಕಾಗ್ಬೋದು ಅಂತಲ್ಲ. ಕೂಡಲೇ ನಾವು ಅದನ್ನ ಬೇಯ್ಲಿಗೆ ಅಪ್ಲಿಕೇಶನ್ ಹಾಕಿ ಬೇಯ್ಲ್ ತಗೊಂಡು. ಯಾಕಂದರೆ 2000 ನಾನು ಹೇಳ್ತೀನಿ, ದೇಶದ್ರೋಹಕ್ಕೂ ಹೋರಾಟಕ್ಕೂ ನಾವು ಮಾಡ್ತಾರೋ ಹೋರಾಟಕ್ಕೂ ಏನು ಸಂಬಂಧ? ಈ ದೇಶಕ್ಕೆ ಹೆಂಗೆ ದ್ರೋಹ ಆಯಿತು ಇದು ನಂಗೆ ಅರ್ಥ ಆಗಲಿಲ್ಲ. ಬಟ್ ದಟ್ ವಾಸ್ ವೆರಿ ಕ್ಲಿಯರ್, ಇಟ್ ವಾಸ್ ಎ ವೆರಿ ಬ್ಯಾಡ್ ಮೂವ್ ಫ್ರಮ್ ದ ಗೌರ್ಮೆಂಟ್. ಅದು ಮೇಡಮ್, ಬಾಯಲ್ಲಿ ಎಲ್ಲರೂ ಈಕ್ವಾಲಿಟಿ. ನನ್ನ ಅನುಭವ ಅಂದರೆ ಎಲ್ಲರೂ ನಾನು ಬಾಯಲ್ಲಿ ಈಕ್ವಾಲಿಟಿ, ಆಮೇಲೆ ಫೆಮಿನಿಸ್ಟ್ ಅಂತಾರೆ, ಆಮೇಲೆ ಮಾರ್ಕ್ಸಿಸ್ಟ್ ಅಂತಾರೆ, ಆಮೇಲೆ ಸೋ ಅಂತ ಹೇಳ್ತಾರೆ. ಆದರೆ ಮನಸ್ಸಲ್ಲಿ ಮಾತ್ರ ಎಲ್ಲರ ಬಗ್ಗೆಗೂ ಈಕ್ವಾಲಿಟಿ ಬೇಕು ಅನ್ನೋದನ್ನು ಅವರು ಒಪ್ಕೊಳ್ಳೋದು. ನಾನು ಫೆಮಿನಿಸ್ಟು, ಆದರೆ ಅವು ಮೈನಾರಿಟೀಸ್ ಅವ್ರಿಗೇನಂತೆ, ಅವ್ರಿಗೇನು ಕಷ್ಟ, ಮೈನಾರಿಟೀಸ್ ಬಗ್ಗೆ ಅರ್ಥ ಮಾಡ್ಕೊಂಡಿರೋಲ್ಲ. ನಾನು ಇದಂತಂದರೆ ಅವರು ಆ್ಯಂಟಿ ಸೆಕ್ಷುವಲ್ ಮೈನಾರಿಟೀಸ್ ಬಗ್ಗೆ ಅರ್ಥ ಮಾಡಿ ಅವ್ರಿಗೇನಪ್ಪ ಇದು, ಆಮೇಲೆ ಫೆಮಿನಿಸ್ಟ್ ಬಿಟ್ಟು ಏನಪ್ಪ ಇದು ಅಂತ. ಆವಾಗ ಎಂಥ ಫೆಮಿನಿಸ್ಟ್ ನೀವು ಅಲ್ವಾ? ಅದಕ್ಕೆ ದ ಕೈಂಡ್ ಆಫ್
ಹೆಣ್ಕೊಂಡಿರುವುದೇ ಅದೆಲ್ಲ ಒಂದು ಆಪ್ರೇಷನ್ ಅನ್ನೋದು, ಡಿಸ್ಕ್ರಿಮಿನೇಷನ್ ಅನ್ನೋದು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದರೆ ಇವತ್ತು ದೇಶದಲ್ಲಿ RSSನಂಥ ಸಂಸ್ಥೆ ಮತ್ತೆ ಮನುವಾದವನ್ನು ಮುನ್ನೆಲೆಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಮಹಿಳಾ ಹೋರಾಟಗಳು ಮತ್ತಷ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಇವೆ. ಇದಕ್ಕೆ ಏನು ಹೇಳೋದಕ್ಕೆ ಬಯಸ್ತೀವಿ? ನನಗೂ ಅನಿಸುತ್ತೆ, ನತಿ ಗೊತ್ತಿಲ್ಲ, ನಂಗನ್ಸುತ್ತೆ ನಾವು 2 ಹೆಜ್ಜೆ ಮುಂದಿಟ್ಟರೆ 1 ಹೆಜ್ಜೆ ಹಿಂದೆ ಬರ್ತಾ ಇದ್ದೀವಿ ನಾವು. ಏನು ಹೇಳಿದ್ನಲ್ಲ, ಅನ್ಲೆಸ್ ವಿ ಅಂಡರ್ಸ್ಟ್ಯಾಂಡ್ ಪೆಟ್ರಿಯಾರ್ಕಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿ ಆಪ್ರೇಷನ್ ದಟ್ ಇಟ್ ಕ್ರಿಯೇಟ್ಸ್, ಫೆಮಿನಿಸಮ್ಗೆ ದಾರಿನೇ ಇಲ್ಲ. ನಾನು ನೋಡಿದ ಸೀರಿಯಲ್ಸ್ ನೋಡ್ತಿದ್ದಿಲ್ಲ, ನನಗಂತೂ ತಲೆನೋವು ಬಂದ್ಬಿಡ್ತೀವಿ. ಮನೇಲಿ ಯಾರು ಹಾಕಿದ್ರು ನೋಡಿ, ಒಂದು ಮನೆ ಮೊದಲು ಕಮ್ಯುನಿಟಿ ಬೇಸ್ಡ್ ಬರ್ತಾ ಇತ್ತು ಸೀರಿಯಲ್ಸು. ಲಾಟ್ಸ್ ಆಫ್ ದಮ್ ಕಮ್ಯುನಿಟಿ ಬೇಸ್ಡ್. ಉಬ್ರಡಾನ್ ಅಂತ ಬಂದಿತ್ತು, ಮತ್ತು ಹಮ್ಲೋಗ್, ಅದೆಲ್ಲರೂ ಇಟ್ ವಾಸ್ ಎ ಕೈಂಡ್ ಆಫ್ ಒಂದು ಕಮ್ಯುನಿಟಿಯ ಪ್ರಾಬ್ಲಮ್ಸ್ ಆಗಲಿ ಅಥವಾ ಒಂದು ದೇಶದ ಒಳಗಿನ ಒಂದೊಂದು ಪ್ರಾಬ್ಲಮ್ ಆಗಲಿ ಇರ್ತಾಯಿತ್ತು. ಇವಾಗ ನೋಡಿ ಎಲ್ಲ ಸೀರಿಯಲ್ಸು ಆರ್ ಹೋಮ್ ಬೇಸ್ಡ್. ಮನೆ ಒಳಗಡೆ ಜಗಳಗಳು, ಮನೆ ಹೊರಗಡೆ ಕಥೆಗಳು, ಮನೆ ಒಳಗಡೆ ಇದು ಸೊ ಫ್ರಮ್ ದ ಕಮ್ಯುನಿಟಿ ವಿ ಗಾಟ್ ಬ್ಯಾಕ್ ಟು ದ ಹೌಸ್. ಆ್ಯಂಡ್ ಅಲ್ಲಿ ಪ್ರತಿಯೊಂದು ಹೆಣ್ಮಕ್ಳೇ ವೈಲೆನ್ಸು. ಈಗಿನ ಹೊಸ ನಾನು 2 ವರ್ಷದಿಂದ ನೋಡ್ತಿದ್ದೆ, ಹೆಣ್ಮಕ್ಳು ವಿಷ ಹಾಕ್ತಾರೆ, ಹೆಣ್ಮಕ್ಳು ಕೊಲ್ತಾರೆ, ಸುಪಾರಿ ಕೊಡ್ತಾರೆ. ಇದೇನು ತೋರಿಸ್ತಾರೆ? ದಟ್ ಮೀನ್ಸ್ ದೇ ಆರ್ ಆ್ಯಂಟಿ ವಿಮೆನ್. ಹೌದು. ಮತ್ತು ದುರಂತ ಅಂತಂದರೆ ಬಿಲ್ಕಿಸ್ ಬಾನು ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗಳು ಹೇಳಲೇಬೇಡಿ, ಅವರ ಏನು ಬಿಡುಗಡೆ ನಡವಳಿಕೆ ಅಂತ ಹೇಳಿ ಬಿಡುಗಡೆ ಮಾಡಿದ್ದಾರೆ ಅಲ್ವಾ? ಎಂಥ ಕೆಟ್ಟ ಇದು. ಅದೊಂದೇ ಏನು ಮೇಡಮ್, ಈಚೆಗೆ ಯಾವುದೋ ಒಂದಿದ್ರು ಬಿಟ್ಟಿದ್ದಾರಲ್ಲ ಎಲ್ಲರೂ. ಪಾಪ those that have been put in under the law, criminal law, ಅವ್ರನ್ನ ಬಿಟ್ಬಿಟ್ಟಿದ್ದಾರೆ. ಲಾಲ್ ಪ್ರಕರಣದಲ್ಲೂ ಹಾಗೆ ಆಗಿದ್ದು. ಮನು ಶರ್ಮನನ್ನ ಅವನಿಗೂ ಕೂಡ ಉತ್ತಮ ನಡವಳಿಕೆ ಆಧಾರದ ಮೇಲೆ ಅವನು ಬಿಡುಗಡೆ ಮಾಡಿದ್ದಾರೆ. ಅವನೀಗ ಅವನದೇ ಆದಂಥ ಒಂದು ವಿಸ್ಕಿ ಬ್ರ್ಯಾಂಡನ್ನು ತಂದು ಅದಕ್ಕೆ ಪ್ರಶಸ್ತಿ ಬೇರೆ ಬಂದಿದೆ. ನಗೋದವಳದು ಮೇಡಮ್. ಈ ರೀತಿ ದೇಶ ಈ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಮತ್ತು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನೋ ಒಂದು ಸಾಮೂಹಿಕ ಅತ್ಯಾಚಾರ ಆಯಿತು, ಮಗು ವಿದ್ಯಾರ್ಥಿನಿದು. ಆಗ ಮಹಿಳೆಯರ ಮೇಲೇನೆ ಆಗ ಮಾತುಗಳು ಹೇಗೆ ಮಾತುಗಳು ಬರ್ತಿವೆ ಅಂತಂದರೆ, ಅದರಲ್ಲೂ ರಕ್ಷಣಾ ಸಚಿವರಿಂದಲೇ ಬರುವಂಥ ಮಾತುಗಳೇನಪ್ಪ ಅಂತಂದರೆ, ಅಷ್ಟು ಹೊತ್ತಲ್ಲಿ ಆ ಹುಡುಗಿ ಅಲ್ಲಿ ಹೋಗಿದ್ಯಾಕೆ ಅಂತ ಹೇಳಿದ್ದು. ಯಾರು ರಕ್ಷಣೆಯನ್ನು ಕೊಡಬೇಕು, ಯಾರು ಸಂವಿಧಾನವನ್ನು ಕಾಪಾಡಬೇಕು, ಸಮಾಜದಲ್ಲಿ ಎಲ್ರಿಗೂ ರಕ್ಷಣೆಯನ್ನು ಕೊಡಬೇಕು, ಅವರೇ ಈ ರೀತಿ ಮಾತುಗಳನ್ನ ಆಡಿದ್ರೆ ಈ ಥರ ವಿಪರ್ಯಾಸಗಳು ಹೆಜ್ಜೆ ಹೆಜ್ಜೆಗೂ ಕಾಣಿಸುತ್ತೆ ಮೇಡಮ್. ನಮ್ಮ ಮಹಿಳಾ ಹೋರಾಟ ಏನು ಮಾಡಬೇಕು ಅಂತಲೇ ಗೊತ್ತಾಗ ಎಲ್ಲ ಆಚೆಗೆ ಇಲ್ಲ. ಮಹಿಳಾ ಹೋರಾಟ ಅಂತ ಹೇಳುವಾಗ ಅವರು ನಮ್ಮದು ಯಾವಾಗ ಬಾಂಬೆನಲ್ಲಿ ಕಾನ್ಫರೆನ್ಸ್ ಆಯ್ತಲ್ಲ, ಅದೇ 1975 ಟು ಅವ್ರು ಡಿಕ್ಲೇರ್ ಮಾಡಿಕೊಂಡೆ 75 to 80 ತನಕ, ಇಟ್ಸ್ 85 ತನಕ 10 years ಆಫ್ ಡಿಕೇಡ್ ಆಫ್ ವಿಮೆನ್ಸ್ ಮೂವ್ಮೆಂಟ್ ಅಂತ, ಇಂಟರ್ನ್ಯಾಷನಲ್ ವಿಮೆನ್ಸ್ ಮೂವ್ಮೆಂಟ್ ಅಂತ ಅವ್ರು ಡಿಕ್ಲೇರ್ ಮಾಡ್ಕೊಂಡು ಆ ಟೈಮಲ್ಲಿ 1918ನಲ್ಲಿ ಕಾನ್ಫರೆನ್ಸ್ ಆಯಿತು. ಅದನ್ನು ಕಂಟಿನ್ಯೂಸ್ಲಿ ಅವ್ರು ಮಾಡ್ತಾ ಹೋದರು ಕಾನ್ಫರೆನ್ಸು. ಲಾಸ್ಟ್ 2006 ಕಲ್ಕತ್ತಾದಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು. ಆವಾಗ ನಾವು ಮಹಿಳೆಯರು ಏನು ಮಾಡಿದ್ವಿ, ಈ ಥರದ ಅನುಭವಗಳನ್ನೆಲ್ಲ ನಾವು ಇಟ್ಕೊಂಡ್ಬಿಟ್ಟು ವಿ ಡಿಕ್ಲೇರ್ಡ್ ದ್ಯಾಟ್ ವಿ ಎಕ್ನಾಲೇಜ್ ದ ಡೈವರ್ಸಿಟೀಸ್ ಅಂತ ಹೇಳಿ, ಆವಾಗ ನಾವು ಈ ಸೆಕ್ಷುವಲ್ ಮೈನಾರಿಟೀಸನ್ನು ಕೂಡ ನಮ್ಮೊಳಗೆ ಹೇಳ್ಕೊಂಡ್ಬಿಟ್ವಿ. ಬಿಕಾಸ್ ದೇವರ್ ಆ ಕಡೆನೂ ಇಲ್ಲ ಅವರು, ಈ ಕಡೆನೂ ಅಲ್ಲ ಅವರು, ನೈದರ್ ಫೆಮಿನಿಸ್ಟ್ ಕಡೆನೂ ಬರೋಕ್ಕಾಗ್ತಾ ಇಲ್ಲ ಅವರಿಗೆ, ಆ ಕಡೆ ಗಂಡಸರು ಕಡೆ ಹೋಲ್ಕಾಗ್ತಾ ಇಲ್ಲ ಅವರಿಗೆ. ಸೊ ವಿ ಸೆಡ್ ನೋ, ಯು ಆರ್ ಆಲ್ಸೋ ಅ ಪಾರ್ಟ್ ಆಫ್, ಬಿಕಾಸ್ ವಿ ಆರ್ ಆಲ್ ಡೈವರ್ಸಿಫೈಡ್, ವಿ ಬಿಲೀವ್ ಇನ್ ಡೈವರ್ಸಿಟಿ, ಸೊ ಆಲ್ ಆಫ್ ಯು ಬಿಲಾಂಗ್ ಟು ಅಸ್ ಅಂತ ಹೇಳಿ ಮಾಡ್ಕೊಂಡ್ಬಿಟ್ವಿ ಆವಾಗಲೇ. ಸೊ ವಿ ಇನ್ಕ್ಲೂಡೆಡ್ ದೆಮ್ ಆಲ್ಸೋ ಇನ್ ಟು ಅವರ್ ಫೋಲ್ಡ್. ಬೈ ಯಾವಾಗ ಇದಾಯ್ತಲ್ಲ, ಈ ಥರ ಅತ್ಯಾಚಾರಗಳು ನಡೀತಾನೆ ಇರ್ತಿದ್ರೆ ನಾವು ಒಂಥರ ಪ್ರೊಟೆಸ್ಟ್ ಮಾಡ್ತಾನೇ ಇದ್ವಿ. ಸಾಕಾಗಲ್ಲ ಪ್ರೊಟೆಸ್ಟ್ಗಳೇ ಮಾಡ್ಕೊಂಡು ಹೋದರೆ, ದಟ್ ಶುಡ್ ಬಿ ಸಮಥಿಂಗ್ ಮೋರ್ ದೆನ್ ದ್ಯಾಟ್. ಸೊ ನಾವು ಬೈ 2012 ಯಾವಾಗ ಇದರಲ್ಲಿ ಡೆಲ್ಲಿ ರೇಪ್ ಇಶ್ಯೂ ಆಯ್ತಲ್ಲ, ಕೂಡಲೇ 13ನಿಂದ ನಾವು ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಅಂತ ಫಾರ್ಮ್ ಮಾಡಿದ್ವಿ. ಇಡೀ ಕರ್ನಾಟಕದಲ್ಲಿ ಈಗ ಇದೆ. ಸೊ ಎವ್ರಿ ಇಯರ್ ವಿ ಹ್ಯಾವ್ ಒಂದೊಂದು ಕಾನ್ಫರೆನ್ಸ್ ಮಾಡ್ತಾ ಇರ್ತೀವಿ. ಅದು ಕೂಡ March 7th and 8th ಮಾಡ್ತೀವಿ. ಅದರದ್ದು ಒಂದು ರೂಪುರೇಷೆ ಇದೆ, ಕರೆಕ್ಟ್ ಆಗಿದೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ. ಮಂಗಳೂರಿನಲ್ಲಿ ಶುರು ಆಗಿದ್ದು 2013, 14 ಮೈಸೂರಿನಲ್ಲಿ, ಆಮೇಲೆ ಬೆಂಗಳೂರಿನಲ್ಲಿ, ಹಾಗೆ ಸೌಜನ್ಯದ ವಿಷಯದಲ್ಲಿ ದೊಡ್ಡ ಗಲಾಟೆ ನಡೀತಾ ಇದೆಯಲ್ಲ,
ಅವರು ಕೊಂದವರು ಯಾರು ಅಂತ ಈಗ ಸೌಜನ್ಯ ವಿಷಯದಲ್ಲಿ ನಿಜವಾಗ್ಲೂ ವಿ ಆರ್ ಆಲ್ ವರಿಡ್. ವಿ ಥಾಟ್ SIT ವಿಲ್ ಡೂ ಎ ಗುಡ್ ಜಾಬ್. ಯಾವಾಗ ಪ್ರಜ್ವಲ್ ರೇವಣ್ಣನ ವಿಷಯದಲ್ಲಿ SIT ತುಂಬ ಚೆನ್ನಾಗಿ ಕೆಲಸ ಮಾಡ್ತು, ವಿ ಥಾಟ್ ದ ಸೇಮ್ ಥಿಂಗ್ ವಿಲ್ ಬಿ ಡನ್. ಆದರೆ ಇವಾಗ ಯಾಕೋ ಭಯ ಆಗ್ತಾ ಇದೆ ನಮಗೆ. ಬಟ್ ವಿ ಆರ್ ಸ್ಟಿಲ್ ಹ್ಯಾವಿಂಗ್ ಫೇತ್ ಇನ್ ದ್ಯಾಟ್. ಎಷ್ಟು ಅದನ್ನು ಒಂಥರ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ದ ಡೆತ್ ಆಫ್ ದ ಗರ್ಲ್, ಒಂದು ರೇಪ್ ಆ್ಯಂಡ್ ಮರ್ಡರ್ನ ಹಿಡ್ಕೊಂಡ್ಬಿಟ್ಟು ಅವರು ಕ್ಷೇತ್ರಕ್ಕೆ ನೀವು ಅಪಮಾನ ಮಾಡ್ತಾ ಇದ್ದೀರಿ ಅಂತ ಹೇಳೋದು ತುಂಬ ತಪ್ಪು. ನಾವು ಯಾವ ದೇವ್ರ ಬಗ್ಗೆ ಮಾತಾಡಿಲ್ಲ, ಯಾರ ಬಗ್ಗೆ ನಾವು ಹೇಳಿ ಯಾರು ಕೊಂದ್ರು ನೋಡಿ ಅಷ್ಟೇ, ಇನ್ನೇನು ಕೇಳ್ತಾ ಇಲ್ಲ ನಾವು. ಇವಾಗ ಅಂಡರ್ ದಟ್ ಹೆಡ್ KMEDU ಹೆಡ್ಡಲ್ಲಿ KMEDU ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಇದು ಮೇಡಮ್, ಇದು ನಾ ಹೇಳಿದ್ನಲ್ಲ, ಮನಸ್ಸಿನ ಒಳಗಡೆ ಗಾಂಧೀಜಿ ಹೇಳಿದಂಗೆ ಮನಸ್ಸಿನ ಒಳಗಡೆ ಪರಿವರ್ತನೆ ಬರಬೇಕು. ಆ ಪರಿವರ್ತನೆ ಯಾವ ಥರ ಬರಬೇಕು ಅಂತಂದರೆ ದೇ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಆಪ್ರೇಷನ್ ಆಫ್ ಪೇಟ್ರಿಯಾರ್ಕಿ, ಕ್ಯಾಸ್ಟ್, ಕ್ಲಾಸ್, ಎವ್ರಿಥಿಂಗ್, ಇಂಟರ್ಸೆಕ್ಷನಾಲಿಟಿ. ಯಾವತ್ತು ಅರ್ಥ ಮಾಡ್ಕೊಂಡು ಹೌದು ಅದು ತಪ್ಪು ಅಂತಲೂ ಅರ್ಥ ಮಾಡ್ಕೋಬೇಕು ನಾವು. ಬರೀ ಅರ್ಥ ಮಾಡ್ಕೊಂಬಿಟ್ರೆ ಸಾಲದು ಆ ಕಾನ್ಸೆಪ್ಟನ್ನ. ಆ ಕಾನ್ಸೆಪ್ಟ್ ತಪ್ಪು, ಆಪ್ರೇಷನ್ ತಪ್ಪು ಅನ್ನೋದು ನಮ್ಗೆ ಅರ್ಥ ಆಗಿ ನಾವು ಒಳಗಡೆಯಿಂದ ಕಮಿಟ್ ಆಗದೇ ಇದ್ದರೆ ಅದು ಈಗ ದೇಶಾದ್ಯಂತ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದಾರೆ. ಅಲ್ಲ, ಅದು ಗೌರ್ಮೆಂಟ್ ಪ್ರೋಗ್ರಾಮ್ಗಳು ಇರಲಿ, ಅದು ಇರಲಿ. ನಾವೊಂದು ಮಾತು ಹೇಳ್ತೀನಿ. ನಾವು ಆ್ಯಸ್ ಎ ವಿಮೆನ್ಸ್ ಆರ್ಗನೈಸೇಷನ್ಸು ನಾವು ಯಾವಾಗ ಫ್ಯಾಕ್ಟ್ ಫೈಂಡಿಂಗ್ ಹೋಗ್ತೀವಲ್ಲ, PUC ಕಡೆ ಇರ್ಬೋದು, ಪೀಪಲ್ಸ್ ಯೂನಿವರ್ಸಿಟಿ ಸಿವಿಲ್ ಲಿಬರ್ಟೀಸ್ ಇರ್ಬೋದು, ಹೋದಾಗ ನಮಗೆ ತುಂಬ ಕೆಲವೆಲ್ಲ ನಮಗೆ ಆಶ್ಚರ್ಯ ಆಗುತ್ತೆ. ಚಿಕ್ಕದಂತ ಇದಕ್ಕೆ ಹೋಗಿದ್ದು, ಚಿತ್ರದುರ್ಗ ಕಡೆ ಒಂದು ಹೋಗಿದ್ದು ನಾವು ಅಲ್ಲಿಗೆ. ಅಲ್ಲಿ ಏನಿಲ್ಲ, ಅವರಿಗೆ ಮಲ್ಗಕ್ಕೆ ಇದು ಗುಡ್ಸಲಲ್ಲಿ ಮಲ್ಗ್ತಾಯಿದ್ರು, ಮಲ್ಗಕ್ಕೆ ಜಾಗ ಇಲ್ಲ, ಸೊ ಹೊರಗೆ ಮಲ್ಕೋತಾಯಿದ್ರು. ಸೆಕೆ, ಅಲ್ಲಿಗೆ ಸೆಕೆ ಆದ ಕಾರಣ ಅಲ್ಲಿಗೆ ಮಲಗಿದಾಗ ಹೆಣ್ಮಕ್ಳು ಎಲ್ಲ ಗೊತ್ತಲ್ಲ, ಯಾರಿಗೆ ಗುಡ್ಸಲಿರೋರೆಲ್ಲ ಬಡವರೇ, ಅವರಿಗೆ ಅವರ ಇದು ಕೂಡ ಯಾರು ಗಂಡಸು ಮೇಲೆಲ್ಲ ಬಂದು ಸೇರ್ಕೊಂಬಿಡೋದು. ಇವಳು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹೋದರೆ ಬೀಡಿ ಇದು ಮಾಡಿ ಒಂದು ಇದಕ್ಕೆ ಹಾಕ್ಬಿಡೋದು, ಗುಡ್ಸಲಿಗೆ ಬೆಂಕಿ. ನಾವು ಹೋದ ದಿನಾನು 2 ಗುಡ್ಸಲಿಗೆ ಬೆಂಕಿ ಹಾಕಿದ್ದು, ಬಿಕಾಸ್ ವಿ ವೆಂಟ್ ಫಾರ್ ಪ್ರೊಟೆಸ್ಟ್ ಒಂಥರ. ಆಮೇಲೆ ಆ ಹೆಣ್ಮಕ್ಳು ನಂತರ ಬಾಯಿ ಬಿಟ್ಟರು, ನೋಡಿ ಮೇಡಮ್ ಇದೊಂದು ಪ್ರಾಬ್ಲಮ್ ಆಗುತ್ತೆ ನಮಗೆ ಒಂಥರ ವಿ ವಾಂಟ್ ಟು ಬಿ ಇನ್ಸೈಡ್ ಎ ಹೌಸ್ ವೇರ್ ವಿ ಕ್ಯಾನ್ ಲಾಕ್ ಇಟ್ ಅಪ್. ನಾ ಹೇಳಿದೆ, ನಿಮಗೆ ಈಗ ಕೊಟ್ಟಿದ್ದಾರಲ್ಲ ಇದ್ರ ಶೀಟ್ ಹಾಕಿದಾರಲ್ಲ, ಎಷ್ಟು ಸೆಕೆ, ಮೊದಲೇ ಸೆಕೆ ಇಲ್ಲಿ, ಇನ್ನೂ ಶೀಟ್ ಹಾಕಿದ್ರೆ ಇನ್ನೂ ಸೆಕೆ ಅಲ್ವಪ್ಪ ಮೇಡಮ್, ಅಟ್ಲೀಸ್ಟ್ ನಮಗೆ ಲಾಕ್ ಮಾಡೋಕ್ಕಾಗುತ್ತಲ್ಲ. ಈ ಥರ ಹೊರಗೆ ಮಲಗಿದಾಗ ಯಾರೋ ಬಂದ ಮಟ್ಟಿಗೆ ಸೇರ್ಕೋತಾರಲ್ಲ, ಏನು ಮಾಡ್ಬೇಕು ನಾವು? ದಿಸ್ ಈಸ್ ದ ವಿಮೆನ್ಸ್ ಪ್ರಾಬ್ಲಮ್. ಹೌ ಡು ಯು ಸಾಲ್ವ್ ದಿಸ್ ಪ್ರಾಬ್ಲಮ್? ಆಯಿತು, ಶೀಟು, ಸೆಕೆ, ಬಟ್ ಅಟ್ಲೀಸ್ಟ್ ಐ ಕ್ಯಾನ್ ಲಾಕ್ ಇಟ್ ಅಪ್. ನೋ, ದಿಸ್ ಇಸ್ ಒನ್. ಕೆಲವೆಲ್ಲ ಸ್ಕೀಮ್ಸ್ ತಲುಪ್ತಾ ಇವೆ, ತಲುಪಿದ್ರೂ ಅದು ಮೇಡಮ್ ನಮ್ಮ ದೇಶ ಅತ್ಯಂತ ದೊಡ್ಡ ದೇಶ. ಇದರಲ್ಲಿ ನೀವು ಎಷ್ಟು ಮೂವನ್ನು ನಾವು ಬರೀ ಸರ್ಕಾರದ ಮೇಲೆ ಡಿಪೆಂಡ್ ಆದರೆ ಆಗೋದಿಲ್ಲ. ಅದಕ್ಕೆ ಈ CSR ನಾವು ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ಲ, ಅದ್ರ ಮೂಲಕ ಜಸ್ಟ್ ಹೆಚ್ಚಿಗೆ ಈಗ ಒಂದು ಕಡೆ ಹೋರಾಟವೂ ನಡೆದು ಅವ್ರಿಗೆ ಅರ್ಥ ಮಾಡಿಸ್ಕೊಡ್ಬೇಕಾಗುತ್ತೆ. ಆಪರೇಷನ್ ಇಸ್ ದೇರ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಇಸ್ ದೇರ್. ಅದು ಒಂದು ಕಡೆ ಹೋರಾಟ ನಡೀತಾನೇ ಇರಬೇಕಾಗತ್ತೆ, ಇನ್ನೊಂದು ಕಡೆ ಈ ಥರದ ಕನ್ಸ್ಟ್ರಕ್ಟಿವ್ ವರ್ಕ್ಸು ಹೋಗ್ತಾನೆ ಇರಬೇಕಾಗುತ್ತೆ. ಹಾಗಾದರೆ ಇವತ್ತಿನ ಗದ್ದಲಮಯ ಯುಗದಲ್ಲೂ ಕೂಡ ನಿಮಗೆ ಕಲೆ, ಸಾಹಿತ್ಯ ಸಮಾಜವನ್ನು ಬದಲಾಯಿಸುವಂಥ ಶಕ್ತಿಯನ್ನು ಹೊಂದಿದೆ ಅಂತ ಅನಿಸುತ್ತಾ? ಮೊನ್ನೆ ಒಂದು ಸಣ್ಣ ನಿದ್ಯ ನಂಗೆ ಗೊತ್ತಿರೋ ಒಂದು ಸಣ್ಣ ಇನ್ಸ್ಟೆನ್ಸು, ಯಾವುದೋ ಒಂದು ನಿನ್ನೆ ಚೈಲ್ಡ್ ಮ್ಯಾರೇಜ್ ಮೇಲೆ ಯಾವುದೋ ಮಕ್ಕಳು ಒಂದು ನಾಟಕ ಮಾಡಿದ್ವು. ನಿನ್ನೆ ನಾನು ಯಾವುದೋ ಒಂದು ಇದಕ್ಕೆ ಚಿಲ್ಡ್ರನ್ಸ್ ಫಂಕ್ಷನ್ಗೆ ಹೋಗಿದ್ದೆ. ಚೈಲ್ಡ್ ಮ್ಯಾರೇಜ್ ಮೇಲೆ ಆ ಹುಡುಗಿ ದೇರ್ ವಾಸ್ ಎ ಸ್ಮಾಲ್ ಸ್ಕಿಟ್ ಆನ್ ಚೈಲ್ಡ್ ಮ್ಯಾರೇಜ್. ಅದು ಎಷ್ಟು ಚಪ್ಪಾಳೆ ಹೊಡೀತು ಅಂತಂದರೆ ಮಕ್ಕಳು, ಅದು ಹೋಗಿದೆ ಮನಸ್ಸಲ್ಲಿ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ಕಡೆ ಚೇಂಜಿನ ನಾವು ಅದೇ ಹೇಳ್ತಾ ಇದ್ದೇನೆ ನಿನ್ನೆ, ನಾವೊಂದು ಕಡೆ ಚೇಂಜಿನ ಇದನ್ನು ಹೇಳ್ತಾ ಹೋಗ್ತೀವಿ, ಮೀಡಿಯಾ ಒಂದು ಕಡೆ ಇನ್ನೊಂದು ಹೇಳ್ತಾ ಹೋಗುತ್ತೆ, ಮತ್ತು ದೊಡ್ಡವರು ಇನ್ನೊಂದು ಕಡೆ ಹೇಳ್ತಾ ಹೋಗ್ತಾರೆ. ಎಲ್ಲ ಕನ್ಫ್ಯೂಷನ್ ಜಾಸ್ತಿ ಇದೆ. ಹಾಗಾದರೆ ಇವತ್ತಿನ ಮಹಿಳೆ ನಿಜವಾಗ್ಲೂ ಸ್ವತಂತ್ರಳಾಗಿದ್ದಾಳ ಅಥವಾ ಆಕೆಯನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ರೀತಿ ಬದಲಾಗಿದೆಯಾ? ನನ್ನ ಪ್ರಕಾರ ಒಂದು ಮಹಿಳೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ದೇಶದಲ್ಲಿ. ನೀವು ನಿಮ್ಮ ಒಂದು ಮಹಿಳೆಯರ ಆರ್ಥಿಕ, ಸಾಮಾಜಿಕ, ರಾಜಕೀಯ ಎಲ್ಲನೂ
ಬೇರೆ ಬೇರೆ ರೀತಿಯಲ್ಲಿ ರತಿ ಈಸ್ ನಾಟ್ ದ ರೆಪ್ರೆಸೆಂಟೇಟಿವ್ ಆಫ್ ವುಮೆನ್. ನಾನಲ್ಲ, ನೀವು ಅಲ್ಲ, ಯಾರು ರೆಪ್ರೆಸೆಂಟೇಟಿವ್ ಅಂತ ಗೊತ್ತಿಲ್ಲ ನಮಗೆ. ಬಡವರು ಇದ್ದಾರೆ. ಈಗ ನಿಮಗೆ ಸ್ವಾತಂತ್ರ್ಯ ಅನ್ನೋದು ಬದಲಾವಣೆ ಆಗಿದೆಯಾ ಅಂತಂದರೆ ಆಗಿದೆ ಕೆಲವು ಇದರಲ್ಲಿ. ಕೆಲವು ಕೇಸಸ್ಸಲ್ಲಿ ಬದಲಾವಣೆ ಆಗಿದೆ. ಕೆಲವು ಬ್ಯಾರಿಯರ್ಸ್ ಬ್ರೇಕ್ ಮಾಡಿದ್ದಾರೆ ಅಕಾರ್ಡಿಂಗ್ ಟು ಮೀ. ಈಗ ಒಂದು ಸ್ಟಡಿ ಬ್ಯಾರಿಯರ್ಸನ್ನು ಸುಮಾರು ಬ್ರೇಕ್ ಮಾಡ್ತಾ ಇದ್ದೀವಿ ನಾವು. ಅಂದರೆ ಶಿಕ್ಷಣ ಅಂದರೆ ಯಾವ ಥರ ಶಿಕ್ಷಣ ಕೊಡಬೇಕು, ಸೈನ್ಸಲ್ಲಿ ಕೊಡಬೇಕು. ಮೊದಲು ಬರೀ ಲಿಬರಲ್ ಆರ್ಟ್ಸಲ್ಲಿ ಕೊಡ್ತಾಯಿದ್ರು, ಇವಾಗ ಸೈನ್ಸಲ್ಲೂ ಬಂದಿದ್ದಾರೆ. ಬೇರೆ ಬೇರೆ ಈವನ್ ಟು ದ ಸ್ಪೇಸ್ ಹೋಗಿದ್ದಾರೆ, ಅಲ್ಲೂ ಆ ಥರದ್ದು ಇನ್ಸೆನ್ಸ್ ಇದೆ. ಇಲ್ಲಿ SLC ಕೂಡ ಸ್ಕೂಲ್ 8ನೇ ಕ್ಲಾಸ್ಗೆ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಪ್ರಾತಿನಿಧ್ಯಕ್ಕೆ ಮಹಿಳೆ ಅವರು ಇಲ್ಲ. ಕೆಲವರು ಮುಂದೆ ಬರ್ತಾ ಇದ್ದಾರೆ, ಕೆಲವರು ಹಿಂದೆ ಹೋಗ್ತಾ ಇದ್ದಾರೆ. ಬಟ್ ಮತ್ತು ಒಂದು ಮಾತು ಹೇಳ್ತೇನೆ, ಮೀಡಿಯಾ ವಿಷಯ ಹೇಳಬೇಕಾದ್ರೆ ಮೀಡಿಯಾ ಶುಡ್ ಆಲ್ಸೋ ಇಂಪ್ರೂವ್. ನಾನು ನಿಜ ಹೇಳಬೇಕಾದ್ರೆ, ಯಾಕಂದರೆ ನಾನು ನೋಡಿದ 1980ಸ್ನಲ್ಲಿ CFTRIನಲ್ಲಿ ನಮಗೆ ರೇಡಿಯಂಟ್ ಅಂತ ಒಬ್ಬ ಇದ್ದ. ವಾರಕ್ಕೊಂದು ಸಾರಿ ಒಂದು ತರ್ತೇವೆ, ಇಟ್ಸ್ ಎ ವೀಕ್ಲಿ ಪತ್ರಿಕೆ. ಅವನಿಗೆ ಐ ಡೋಂಟ್ ನೋ ವೈ ಹಿ ಸ್ಟಾರ್ಟೆಡ್ ಆಫ್ ವಿತ್ ದ ಫಸ್ಟು ಸ್ವಲ್ಪ ನಮ್ಮ CFTRI ವಿಮೆನ್ ಬಗ್ಗೆ ಏನೋ ಬರ್ದ. ಬಿಕಾಸ್ ವಿ ಆರ್ ಹ್ಯಾವಿಂಗ್ ಆಗ್ತಾನೆ, ವಿ ಆರ್ ಡೂಯಿಂಗ್ ಮಿಲ್ಕನ್ನು ನಾವು ಪೌಡ್ರ್ ಮಿಲ್ಕ್ ಕನ್ವರ್ಟ್ ಮಾಡ್ತಾಯಿದ್ವಿ. ಆಗ್ತಾನೆ ಟೆಕ್ನಾಲಜಿ ಬಂದಿತ್ತು. ಆಮೇಲೆ ಇದು ಶುರುವಾಯಿತು ಮಿಲ್ಕ್ ಆ್ಯಸ್ ಎ ಇದು. ಆಗ ಕೆಟ್ಟದಾಗಿ ಮಾತಾಡ್ದ ಅದರ ವಿಷಯ. ಆಮೇಲೆ ಇದು ನಮ್ಮ ಇದು ಶುರುವಾಯಿತು, ಏನು ಹೇಳ್ತಾರೆ ಅದು, ದೇ ವರ್ ಹ್ಯಾವಿಂಗ್ ವಿಮೆನ್ ಆ್ಯಸ್ ಅ ಸೇಲ್ಸ್ ಗರ್ಲ್ಸ್ ಇನ್ ದ ಜನತಾ ಬಜಾರ್. ಫಸ್ಟ್ ಟೈಮ್ ಅ ಸೇಲ್ಸ್ ಗರ್ಲ್ಸ್ ಈಸ್ ಡೂಯಿಂಗ್ ಯಂಗ್ ಗರ್ಲ್ಸ್. ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ದ ಅದರೊಳಗೆ. ಅಷ್ಟೇ ಅಲ್ಲ, ಅದಾದಮೇಲೆ CFTRI ವಿಮೆನ್ ಬಗ್ಗೆ ಕೆಟ್ಟದಾಗಿ ಮಾಡ್ದ. ಯಾರು ಫಸ್ಟ್ ಕಾಣ್ತಾರೆ ಕಣ್ಣಿಗೆ ಅಂದರೆ ರಿಸೆಪ್ಷನಿಸ್ಟ್ ಇದ್ದವ. ಟಾರ್ಗೆಟ್ ಈಸ್ ರಿಸೆಪ್ಷನಿಸ್ಟು, ಅವಳ ಬಗ್ಗೆ ಕೆಟ್ಟದ್ದು ಮಾತಾಡ್ದೆ. ಇನ್ನೊಂದು ಲೇಡಿ ಹೂ ಇಸ್ ವಿಡೋ, ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ದ. ಇನ್ನೊಬ್ರು ಲೇಡಿ ಹೂ ಇಸ್ ಅವಳು ಶಿ ಈಸ್ ಫ್ರಮ್ ದ ಇದು ಅಂತ ಪ್ರಚಾರಕ್ಕೆ ಇರುವ ನಮ್ಮದಿದೆ ಆಯಿತಾ. ಅದರ ಲೇಡಿ ಹ್ಯಾಸ್ ಟು ಗೋ ಅರೌಂಡ್ ವಿತ್ ಮೆನ್ ಆರ್ ಹೂವರ್ ಇಟ್ ಈಸ್ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್ ಆ್ಯಂಡ್ ಡೂ ಟ್ರಾನ್ಸ್ಲೇಷನ್ಸ್ ಎಲ್ಲ. ಅವಳ ಬಗ್ಗೆ ಕೆಟ್ಟ ಅವಳ ಫ್ಯಾಮ್ಲಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ. ಇದು ಶುರುವಾದ ಕೂಡ ನಾವೆಲ್ಲ ಪ್ರೊಟೆಸ್ಟ್ ಮಾಡಿ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ವಿ. ಇನ್ನೂ ವೆಯ್ಟ್ ಮಾಡೋಕ್ಕಾಗಲ್ಲ. 2 months ಇಟ್ ವಾಸ್ ಗಾನ್. ಇದು ಬರ್ತಾ ಇದೆ ಕಂಟಿನ್ಯೂಸ್ಲಿ ಡೂಯಿಂಗ್ ಇಟ್, ಟಾರ್ಗೆಟಿಂಗ್ ದ ವಿಮೆನ್. ನಾವು ಡೈರೆಕ್ಟರ್ಸ್ ಹೋಗಿ ಹೇಳಿದ್ವಿ, ಯಾರು ಅವ್ರು ಸೈನ್ಡ್ ಇಟ್. ನಾವೆಲ್ಲ ಒಂದು 88 ಜನ ಸಿಗ್ನೇಚರ್ ಹರಿಬರಿ ಹಾಕಿ ತಗೊಂಡೋಗಿ ತೋರಿಸಿದ್ವಿ. ಅವ್ರು ಹೇಳಿದ್ರು, ಮೇಡಮ್ ಇದು ಫ್ರೀಡಮ್ ಆಫ್ ಪ್ರೆಸ್ಸು, ದಿಸ್ ಇಸ್ ದ ಒನ್ ಫ್ರೀಡಮ್ ಆಫ್ ಪ್ರೆಸ್ ಅಂತ ಹೇಳಿ. ದೆನ್ ವಿ ವೆಂಟ್ ಟು ಮತ್ತು ಕಮಿಷ್ನರ್ ಹತ್ರ ಹೋದ್ವಿ. ಸರ್ ಸ್ಟಾಪ್ ದಟ್ ಫೆಲೋ, ಅವನನ್ನು ನೀವು ಇದು ಮಾಡಿ ರಿಸ್ಟ್ರಿಕ್ಟ್ ಮಾಡಿ, ಹೀ ಈಸ್ ಟಾಕಿಂಗ್ ಬ್ಯಾಡ್ಲಿ ಅಬೌಟ್ ವಿಮೆನ್, ಫ್ರೀಡಮ್ ಆಫ್ ಪ್ರೆಸ್, ಐ ಕಾಂಟ್ ಹೆಲ್ಪ್ ಯು ಅಂತ. ದೆನ್ ವಿ ವೆಂಟ್ ಟು ಎ ಲಾಯರ್, VH ಗೌಡ ಅಂತ. ಅವ್ರು ನನಗೆ ಹೇಳಿದರು, ಏನು ಮೇಡಮ್, ನಾವು ವಿಮೆನ್ ನಾವು ಫ್ರಮ್ ದ CFTRI ಹ್ಯಾಡ್ ಗಾನ್, ಆಲ್ ಆಫ್ ಅಸ್ ಆರ್ ಸೈಂಟಿಸ್ಟು ಎಲ್ಲ ಇದ್ದೀವಿ. ಏನು ಮೇಡಮ್, ಅವ್ನು ನಿಮ್ಮಲ್ಲಿ ಹಿಂಗೆ ಕಪ್ಪೆ ಹಿಂಗೆ ಎಸಿತಾ ಇರ್ತೀನಿ, ನೀವು ತಕ್ಕ ಕುಣಿತಾನೆ ಇರ್ತೀರ ನೀವೆಲ್ಲ, ಸುಮ್ಮನೆ ನಿಂತ್ಕೊಳ್ಳಿ, ಇವೆಲ್ಲ ಸ್ಟಾರ್ಟ್ ಫೈಟಿಂಗ್ ಇಟ್. ನಾವು ಯು ಗೋ ಆ್ಯಂಡ್ ವಿ ವಿಲ್ ಗೋ ಟು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. 1980ನಲ್ಲಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ವಾಸ್ ಫಾರ್ಮ್. ಆ್ಯಂಡ್ ಟು ದಟ್ ಎಕ್ಸ್ಟೆಂಟ್ ಟೆಲಿಂಗ್ ಯು ಫ್ರ್ಯಾಂಕ್ಲಿ, ಬೈ 82-83 ವಿ ವೆಂಟ್ ಟು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಅಲ್ಲಿ ನಮಗೆ ರಿಲೀಫ್ ಸಿಕ್ತು. ಹಿ ವಾಸ್ ಪನಿಷ್ಡ್, ಹಿ ಸ್ಟಾಪ್, ಬಾಯಿ ಮುಚ್ಕೊಂಡ್ಬಿಟ್ರು. ಆಮೇಲೆ ದಿಸ್ ಇಸ್ ಪ್ರೆಸ್ ಆಲ್ಸೋ ಈಸ್ ಅ ರೆಸ್ಪಾನ್ಸಿಬಲ್ ಫಾರ್ ಆಲ್. ವಿಮೆನ್ ಬಗ್ಗೆ ಅವರೇ ಆಲ್ರೆಡಿ ವಿಮೆನ್ ಆರ್ ಶೋಷಿತರು. ಈಗ ನಾನು ಹೇಳ್ತೇನೆ ಪಾಪ. ಆಮೇಲೆ ಇದು ನೋಡಿ, ಈಗ ಇದಿದ್ದಲ್ವ ಅಂತ ಪೌರ ಕಾರ್ಮಿಕರು ಮಾಡ್ತಾ ಇರೋ ಕೆಲಸವನ್ನು ನಾನು ಇಟ್ ಈಸ್ ನಾಟ್ ಅನ್ಸ್ಕಿಲ್ಡ್ ಲೇಬರ್ ಅಂತ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಹೈಲಿ ಸ್ಕಿಲ್ಡ್ ಲೇಬರ್, ಬಟ್ ಇಟ್ ಈಸ್ ಅಂಡರ್ ದ ಕ್ಯಾಟಗರಿ ಆಫ್ ಅನ್ಸ್ಕಿಲ್ಡ್. ಆ್ಯಂಡ್ ನಾವು ದೇ ಆರ್ ಟಾಕಿಂಗ್ ಅಬೌಟ್ ಅವರಿಗೆ ಇದು ಕೊಡುವ ಒಂದು ವೇತನವನ್ನು ಕೂಡ ದೇ ನಾಟ್ ಮೇಕ್ ಪರ್ಮನೆಂಟ್. 30 ವರ್ಷ 40 ವರ್ಷ ಕೆಲಸ ಮಾಡಿ ಪರ್ಮನೆನ್ಸಿ ಇಲ್ಲ ಅಂದರೆ ಪಾಪ ಅವ್ರು ನಾಳೆ ಏನು ಜೀವನ ಮಾಡಬೇಕು? ಆ್ಯಂಡ್ ಹೌ ಮಚ್ ಆರ್ ಯು ಗಿವಿಂಗ್ ದೆಮ್? ಮಿನಿಮಮ್ ವೇಜ್ ಅಲ್ಲ, ದೇ ಶುಡ್ ಹ್ಯಾವ್ ಗಿವನ್ ಎ ಗುಡ್ ಸ್ಕೇಲ್. ಮಿನಿಮಮ್ ವೇಜ್ ಅಲ್ಲ, ಫೇರ್ ವೇಜು ಅಲ್ಲ, ಐ ಡೋಂಟ್ ನೋ ವಾಟ್ ವೇಜ್ ದೇ ಆರ್ ಗೆಟಿಂಗ್ ಇಟ್. ಯು ಆರ್ ಆಸ್ಕಿಂಗ್ ಫಾರ್ ದ ಇದರ ಅಂತ ಅವರ ಇದಕ್ಕೆ ವಾಟ್ ಯು ಕಾಲ್ ಲಿವಿಂಗ್ ವೇಜ್ ಅಂತ. ಲಿವಿಂಗ್ ವೇಜ್ ಈಸ್ ಮೋರ್ ಡಿಗ್ನಿಫೈಡ್ ದೆನ್ ಆಲ್ ದೀಸ್ ವೇಜಸ್. ಸೊ ಐ ಥಿಂಕ್ ವಿ ಹ್ಯಾವ್ ಟು ಫೈಟ್ ಇನ್ ಡಿಫ್ರೆಂಟ್ ಫ್ರಂಟ್ಸ್. ಆ ಮಹಿಳೆಯರಿಗೆ ಒಂದು ಕಡೆ ಹೋರಾಟ ಮಾಡಬೇಕು, ಒಂದು ಕಡೆ ಇಷ್ಟೇ. ಬಟ್ ಅದರ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ನನಗೆ ಈ ಮಲ್ಟಿಮೀಡಿಯಾ ಬಂದಿರೋದ್ರಿಂದ ಒಂದು ಕಡೆ ಫ್ರೀಡಮ್ ಆಫ್ ವಿಮೆನ್ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಆ ಹುಡುಗಿನ ಕಟ್ ಹಾಕಿರೋ ತೋರಿಸ್ತೀವಿ. ಅವ್ರಿಗೇನು ಮೆಸೇಜ್ ಕೊಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ? ಅದ್ರ ದೂರ
ದುರಂತ ಕಾನ್ಫ್ಲಿಕ್ಟಿಂಗ್ ಮೆಸೇಜಸ್ ಕೊಡ್ತೀವಿ ನಾವು. ಶಿಕ್ಷಣ ಮತ್ತೆ ಜಾಗೃತಿ ಎರಡೂ ಹೆಚ್ಚಾಗ್ತಾ ಇದೆ. ಹೆಚ್ಚಾದ್ರೂ ಕೂಡ ಮಹಿಳೆಯರ ಮೇಲಿನ ದೌರ್ಜನ್ಯ ಮಾತ್ರ ನಿಲ್ತಾ ಇಲ್ಲ. ಹೇಳ್ತೀನಿ ಮೇಡಮ್, ಪೇಟ್ರಿಯಾರ್ಕಿ ಅದನ್ನು ಕಮಲಾ ಬಾಸಿನ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೌದು, ಕಮಲಾ ಬಾಸಿಂದು ನೀವು ಓದ್ಬೇಕಂಡಿ ಸೀರೀಸ್. ಎಲ್ಲ ಕಡೆ ವೆರಿ ಗುಡ್ ಎಷ್ಟು ಯಾವ ಸಣ್ಣ ಕೆಲಸದಲ್ಲಿ ಪೇಟ್ರಿಯಾರ್ಕಿ ಕೊಡುತ್ತೆ. ಆ್ಯಕ್ಚುಲಿ ಕಮಲಾ ಬಾಸಿನ್ ಹ್ಯಾಸ್ ರಿಟನ್ ವೆರಿ ವೆಲ್ ಆನ್ ದ ಪೇಟ್ರಿಯಾರ್ಕಿ. ನಾವು ನನ್ನ ದೇಹ ನನ್ನ ಹಕ್ಕು ಅಂತ ಹೇಳಿ ನಾವು ಶುರು ಮಾಡ್ತೀವಿ. and that is also very important for the women. ಆಗ ನೀವು ನೋಡ್ಲಿಕ್ಕೆ ಹೋದರೆ there is one rule that all the children in the ಮಕ್ಕಳಿಗೆಲ್ಲ ನೀವು you should tell them what is good touch, what is bad touch. ಯಾವ ಸ್ಕೂಲಲ್ಲಿ ಕೂಡ ಹೇಳ್ಕೊಡ್ತಾ ಇಲ್ಲ. ನಾನು ನೋಡಿದಂಗೆ ಇಟ್ ಶುಡ್ ಬಿ ಯೂನಿವರ್ಸಲೈಸ್ಡ್. ಒಂದು ಸ್ಕೂಲಲ್ಲಿ ಹೇಳ್ಕೊಟ್ರೆ ಆಗಲ್ಲ. ನೀವು ಇಡೀ ಒಂದು ಸೊಸೈಟಿಯನ್ನು ಸ್ಟ್ರಕ್ಚರನ್ನೇ ಮುಂದೆ ಇಟ್ಕೊಂಡು ಕೂತ್ರೆ ವಾಟ್ ಈಸ್ ಗುಡ್ ಟಚ್, ವಾಟ್ ಈಸ್ ಬ್ಯಾಡ್ ಟಚ್, ದೆನ್ ಯು ಹ್ಯಾವ್ ಟು ಕಮ್ ಟು ಸೆಕ್ಷುವಲ್ ಹರಾಸ್ಮೆಂಟ್ ವರ್ಕ್ ಪ್ಲೇಸ್. ಅದರ ಬಗ್ಗೆ ಎಲ್ರಿಗೂ ಹೇಳಬೇಕು. ಸ್ಕೂಲ್ ಈಸ್ ಆಲ್ಸೋ, ಕಾಲೇಜ್ ಈಸ್ ಆಲ್ಸೋ ಎ ವರ್ಕ್ ಪ್ಲೇಸ್. ಅಲ್ಲಿ ಮಕ್ಕಳು ಬರ್ತಾರೆ, ಟೀಚರ್ಸ್ ಇರ್ತಾರೆ. ನನಗೆ ಗೊತ್ತಿದೆ, ಯಾಕಂದ್ರೆ ಟೀಚರ್ ಹತ್ರ ಒಂದು ಇದು ಮಾಡಬೇಕಾದ್ರೆ ವಿ ಹ್ಯಾವ್ ಟು ರೈಟ್ ಒನ್ ಥೀಸಿಸ್ ಅಂತ ಹೇಳುವಾಗ ಯು ಹ್ಯಾವ್ ಟು ಗೋ ಟು ದ ಇವರು ಪ್ರೊಫೆಸರು. ಅವನ್ನ ತಲೆಯೊಳಗೆ ಉಲ್ಟಾ ಹೊಡೆದು ಆಗಿದೆ. ಮೈಸೂರಿನಲ್ಲಿ ತುಂಬ ಆಗಿದೆ. ಐನೋ ತುಂಬ ಘಟನೆ ಇದೆ. ನಾವು ಒಂದು ಘಟನೆಗೆ ವಿ ಹ್ಯಾವ್ ಫಾಟ್ ಫಾರ್ ಇಟ್. ದಟ್ ಲೇಡಿ ಕಮ್ಸ್ ಆ್ಯಂಡ್ ಕ್ರೈ ಸೇಯಿಂಗ್ ದಟ್ ಹೆಲೋ ಯು ಟ್ರೈಂಗ್ ಟು ಟಚ್ ಮೀ ಆ್ಯಂಡ್ ಅವಳಿಗೆ ಏನು ಮಾಡಬೇಕು, ಅವಳೇ ಹಾಸ್ಟಲೈಟ್ ಆದ ಕಾರಣ ನಾವೆಲ್ಲ ಒಟ್ಟಾಗಿ ದೊಡ್ಡ ಗಲಾಟೆ ಎಪ್ಸಿ ವಿ ಮೇಡ್ ಇಟ್ ಪಬ್ಲಿಕ್ ಆ್ಯಂಡ್ ದರ್ ವಾಸ್ ಎ ಎಂಕ್ವೈರಿ. ದಟ್ ಫೆಲೋ ವಾಸ್ ಟ್ರಾನ್ಸ್ಫರ್ ಮಾಡೋದು ದಟ್ ನಾಟ್ ಹಿ ಶುಡ್ ಬಿ ಥ್ರೋನ್ ಔಟ್, ಬಟ್ ಎನಿವೇ ಹಿ ವಾಸ್ ಟ್ರಾನ್ಸ್ಫರ್ಡ್. ಸೊ ಐ ಹೋಪ್ ಹಿ ಇಸ್ ಇದು ಟುವರ್ಡ್ಸ್ ವಿಮೆನ್. ಐಮ್ ಟೆಲ್ಲಿಂಗ್ ಈ ಥರ ನಡೆಯುವಾಗ ಸೆಕ್ಷುವಲ್ ಹರಾಸ್ಮೆಂಟ್ ವರ್ಕ್ ಪ್ಲೇಸ್ ಶುಡ್ ಬಿ ಲಾಸ್ ಇದೆ ಮೇಡಮ್, ಲಾಸ್ ಇದೆ. ಆ್ಯಂಡ್ ಲಾ ಇದೆ 2013 ಬಂದ ವರ್ಮಾ ಕಮಿಷನ್ ಇನ್ ದ ವೇಕ್ ಆಫ್ ದಿಸ್. ಇದು ಅವ್ರು ಹೇಳಿದ್ದಾರೆ. ಈಗ ನಮಗೆ ಏನಿದೆ, ವಿಮೆನ್ ಪೊಲೀಸ್ ಸ್ಟೇಷನ್ ಇದೆ. ವಿ ಹ್ಯಾವ್ ಗಾಟ್ ವಿಮೆನ್ ಪೊಲೀಸ್ ಸ್ಟೇಷನ್. ವಿ ಹ್ಯಾವ್ ಗಾಟ್ ಅದರದ್ದು ವಿಂಗ್ ಆಗಿ ಫ್ಯಾಮಿಲಿ ಕೋರ್ಟ್ಸ್ ಇದೆ. ವಿ ಹ್ಯಾವ್ ಗಾಟ್ ಪ್ರೊಟೆಕ್ಷನ್ ಆಫ್ ವಿಮೆನ್ ಅಗೇನ್ಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆ. ಪ್ರೊಟೆಕ್ಷನ್ ಆಫೀಸರ್ ಇದ್ದಾರೆ. ಸೊ ವಿ ಶುಡ್ ಗಂಡಸರು ಯೂನಿಯನ್ಸ್ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಹರಾಸ್ಮೆಂಟ್ ಅಗೇನ್ಸ್ಟ್ ಮೆನ್ ಅದು ಮಾಡ್ತಾರೆ ಅವರು. ದೇ ಮೈಟ್ ಬಿ ಫೀಲಿಂಗ್ ಬಿಕಾಸ್ ದಿಸ್ 419 ಸೆಕ್ಷನ್ ಫೆಲ್ ಆಫ್ ಬಿಕಾಸ್ ದರ್ ವಾಸ್ ಡೈರೆಕ್ಟ್ಲಿ ಯು ಹ್ಯಾವ್ ಟು ಕ್ಯಾಚ್ ದೆಮ್ ಆ್ಯಂಡ್ ಪುಟ್ ದೆಮ್ ಇನ್ ದ ಜೈಲ್ ಅಂತ ಇದೆ. ನಾವೇನು ಹೇಳ್ತೀವಿ, ಫಸ್ಟ್ ಸ್ವಲ್ಪ ಒಂದು ಆ್ಯಕ್ಚುಲಿ ವಿ ಹ್ಯಾವ್ ವಿಮೆನ್ಸ್ ಮೂವ್ಮೆಂಟ್ನೊಳಗೆ ನಾವು ಏನು ಮಾಡಿದ್ವಿ, ಮಹಿಳಾ ಪೊಲೀಸ್ ಠಾಣೆಗೆ ಚಿಕ್ಕ ನೋಟ್ಬುಕ್ ಇಟ್ಕೊಂಡ್ರು. ಗಂಡ ಹೆಂಡತಿಗೆ ಜಗಳದಲ್ಲಿ ಕರೆದು ಅವರಿಗೆ ತಿಂಗಳು ಬಂದು ಸೈನ್ ಹಾಕ್ಬೇಕಪ್ಪ, ನೀವು ಚೆನ್ನಾಗಿದ್ದೀರಾ ಅಂತ ಅವ್ರಿಗೆ ಕೌನ್ಸಿಲ್ ಮಾಡಿ ಕಳಿಸ್ತಾ ಇದ್ರು. ದ್ಯಾಟ್ ವಾಸ್ ಲಿಟಲ್ ಎಫೆಕ್ಟ್. ದೆನ್ ಓನ್ಲಿ 419 ಸೆಕ್ಷನ್ ಕಮ್ಸ್ ಇನ್. ಆಗ ಹಿ ಶುಡ್ ಗೋ ಟು ಜೈಲ್. ಇದೇ ಥರ ನಾನು ಹೇಳ್ತೀನಿ. ಈಗ ಆ ಥರ ಒಂದು ಇಟ್ಕೊಂಡ್ಬಿಟ್ರೆ, ಈಗ ಮೊನ್ನೆ ನಾನು ಒಂದು ಕೇಸ್ ತಗೊಂಡೆ. ಅದೇನೆಂದರೆ, ಅವಳು ಹೌಸ್ ಅದು ಮೇಯ್ಡ್ ವರ್ಕ್ ಪಾಪ, ಅವಳು ಗಂಡ 4 ವರ್ಷ ಹೊಡಿತಾನೆ ಮಾಡ್ತಿರ್ತಾನೆ. ಕುಡ್ತಾ ಇಸ್ ಎ ಬಿಗ್. ಅವಳು ನಂಗೆ ಫೋನ್ ಮಾಡಿ ಮಾಡಂಗೆ ಅವ್ನು ಬೇಡ, ಏನು ಮಾಡಲಿ. ನಾನು ಹೇಳಿದೆ ಡೈರೆಕ್ಟ್ಲಿ, ನಾನು ಕೂಡಲೇ ಅವಳಿಗೆ ಗರುಡ ಫೋನ್ ನಂಬರ್ ಕಳಿಸಿ ಅವಳಿಗೆ ಹೇಳಿದೆ, ವಿ ಹ್ಯಾವ್ ಗಾಟ್ 100, ಯು ಕ್ಯಾನ್ ಟಾಕ್ ಟು ದೆಮ್. ಅಲ್ಲಿ ಪೊಲೀಸ್ ಹೇಳ್ತಾರೆ, ಮೇಡಮ್ ಏನು ಕತೆ, ಈ ಥರ ಯಾವ ಏರಿಯಾ, ಗರುಡ ಕಳಿಸ್ಕೊಡಿ. ಆಯ್ತಪ್ಪ ಕಳಿಸ್ತೀವಿ. ಕಳಿಸ್ಕೊಟ್ರು ಗರುಡ ಬಂದ ಅವನಿಗೆ ಗಂಡಸಿಗೆ, ಆ ಹುಡುಗನಿಗೆ ಹಿಡಿದುಬಿಟ್ಟು ಚೆನ್ನಾಗಿ ಉಗ್ದಿಬಿಟ್ಟು ಇನ್ನು ನೀನು 1 ತಿಂಗಳು ಟೈಮ್ ಕೊಡ್ತೀನಿ, 19th November to 19th December. ನೀನು ಯು ಶುಡ್ ಪ್ರೂವ್ ದಟ್ ಯು ಆ್ಯಂಡ್ ಯು ಹ್ಯಾವ್ ಟು ಗಿವ್ ಮನಿ ಟು ದ ಹಿ ಈಸ್ ಅ ಪೇಂಟರ್, ದ ವೈಫ್ ಬಿಕಾಸ್ ಆಫ್ ದ್ಯಾಟ್ ಶಿ ಈಸ್ ವರ್ಕಿಂಗ್ ಆ್ಯಸ್ ಎ ಮೇಡ್. ನಾನು 3 ದಿನ ಆದಮೇಲೆ ಕೇಳಿದೆ, ಬರಬೇಕಾ, ಗಂಡನ ಜೊತೆ ಮಾತಾಡಬೇಕಾ ನಾನು ಕೂಡ ಅಂತ. ಇಲ್ಲ ಮೇಡಮ್, ಅವ್ರು ಬಂದು ಹೋದ್ಮೇಲೆ ಸುಮ್ಮನಾಗ್ಬಿಟ್ಟಿದ್ದಾನೆ, ಅವನೇ ಅಡುಗೆ ಮಾಡ್ಕೊತಾನೆ, ನನಗೆ ಹಣ ಕೊಟ್ಟ, 200 ರೂಪಾಯಿ ಕೊಟ್ಟ ಅಂತ. ಇಟ್ಸ್ ವೆರಿ ಗುಡ್. ವಿ ಹ್ಯಾವ್ ಟು ಮಾನಿಟರ್ ದೆಮ್, ವಿ ಹ್ಯಾವ್ ಟು ಟೆಲ್ ದೆಮ್. ನಾನು ಆ ಹುಡುಗಿಗೆ ಮೊದಲೇ ರೈಟ್ಸ್ ಎಲ್ಲ ಹೇಳಿದ್ದೆ, ಬಟ್ ವೆನ್ ಇಟ್ ಬಿಕೇಮ್ ದೆನ್ ಶಿ ಅಗೇನ್ ಕೇಮ್ ಬ್ಯಾಕ್ ಟು ಮೀ. ದಟ್ಸ್ ಓಕೆ, ಬಟ್ ಅಟ್ಲೀಸ್ಟ್ ಶಿ ಈಸ್ ಟೇಕಿಂಗ್ ಸಮ್ ಆ್ಯಕ್ಷನ್ ಆ್ಯಂಡ್ ಗರುಡ ಈಸ್ ರಿಯಲಿ ಹೆಲ್ಪಿಂಗ್ ಅಸ್. ಸೊ ಸಮ್ ಆಫ್ ದಮ್, ಈಗ ನೋಡಿ ವಿಮೆನ್ ಇದು ಇದ್ದಾರಲ್ಲ, ನಮ್ಮದು ಕಮಿಷನ್ ನಡೀತದ, ವಿಮೆನ್ ಲೇಡಿ ಇದ್ದಾರಲ್ಲ ನಮ್ಮದು ಈಗ ವಿಮೆನ್ಸ್ ಕಮಿಷನ್ದು ಲೇಡಿ ಅವರು, ನಾಗಲಕ್ಷ್ಮಿ ಅವರು, ಎಷ್ಟು ಗ್ರೇಟ್ ಅವರು. ಶಿ ಈಸ್ ರಿಯಲಿ ಗ್ರೇಟ್. ಶಿ ಸೇಸ್, ಐ ಆಮ್ ನಾಟ್ ಲೆಫ್ಟ್, ಐ ಆಮ್ ನಾಟ್ ರೈಟ್, ಐ ಆಮ್ ಫಾರ್ ದ ವಿಮೆನ್ ಅಂತ. ದ್ಯಾಟ್ ಶುಡ್ ಬಿ ಅವರ್ ಆ್ಯಟಿಟ್ಯೂಡ್. ಕಣಿ, ಆಲ್ ಆಫ್ ಅಸ್ ಹ್ಯಾವ್ ಟು ಬಿ ಲೈಕ್ ದ್ಯಾಟ್. ಈಗ ನಾನು ಹೇಳಿದಿಲ್ಲ ಹುಡುಗನಿಗೆ, ಈಗ ಗರುಡ ಹೆಲ್ಪ್ ಮಾಡಿದೆ. ನಿಜ ಹೇಳ್ತೀನಿ, ಗರುಡ ಈಸ್ ಹೆಲ್ಪ್ಫುಲ್. ಇನ್ನೊಬ್ಬ ಇದ್ದ ಇದು ಪೊಲೀಸ್ ಸ್ಟೇಷನ್ನಲ್ಲಿ ಪರ್ಟಿಕ್ಯುಲರ್, ನಾವು ಡೋಂಟ್ ಆ್ಯಂಡ್ ಹಿ ಈಸ್ ಅ ರಿಲೇಟಿವ್ ಆಫ್ ದಿಸ್ ಫೆಲೋ. ಗಂಡ ತಾನೇ ಹೊಡೆಯೋದು ಅಂತ. ಈಗ ಅವನೇ ಬಾಯಿ ಮುಚ್ಕೊಂಡು, ಇಲ್ಲ ಗರುಡಕ್ಕೆ ಹೇಳಬೇಕು, ಹೊಡಿಬಾರ್ದು, ತಪ್ಪು. ನಾವು ಹಿ ಹಸ್ ಡಿಸ್ಟೆನ್ಸ್ ಹಿಮ್ಸೆಲ್ಫ್ ಫ್ರಮ್ ದಟ್ ಹುಡುಕ. So I'm telling you, this is the what we have to. ಮಹಿಳೆ ಈಗ ಅನ್ಯಾಯದ ವಿರುದ್ಧ
ಧ್ವನಿ ಎತ್ತೋ ಮಹಿಳೆಯರಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಅಸಮಾನತೆ ವಿರುದ್ಧ, ದೌರ್ಜನ್ಯದ ವಿರುದ್ಧ ಹೋರಾಡ್ತಾ ಇರಬೇಕು. ಇದರಲ್ಲಿ ದೇರ್ ಇಸ್ ನೋ ಎಂಡ್. ಹೋರಾಡಿ ಯಾವತ್ತು ನಾವು ಇರೋ ದಿನ ಬರುತ್ತೆ ನಮ್ಗೆ ಹೋರಾಟ ಬೇಡ ಅನಿಸುತ್ತೆ, ದಟ್ ಡೇ ವಿ ಶುಡ್ ರೆಸ್ಟ್. ಬಟ್ ಐ ಥಿಂಕ್ ಹೋರಾಟ ಮಾಡ್ತಾ ಇರಬೇಕು. ದೇರ್ ಇಸ್ ನೋ ಎಂಡ್ ಟು ಇಟ್. there is no end because patriarchy is very strong. ನೀವೀಗ ಹೇಳ್ತೀರಾ ಮನುಸ್ಮೃತಿ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ವರ್ಸಸ್ ಮನುಸ್ಮೃತಿ ಆಗೋಗಿದೆ. 2018ನಲ್ಲಿ ವಿ ಸೆಡ್ ವಿ ವಾಂಟ್ ಕಾನ್ಸ್ಟಿಟ್ಯೂಷನ್. ಇವರು ಅವರಿದ್ದಾರಲ್ಲ, ಅವರು ಲಾಯರ್, ಅವರು ಒಂದು ಬುಕ್ ಬರೆದ್ರು, ನಾಗಮೋಹನ್ ದಾಸ್ 2018ನಲ್ಲಿ, ಫಾರ್ ಪೀಪಲ್, ಕಾನ್ಸ್ಟಿಟ್ಯೂಷನ್ ಫಾರ್ ದ ಪೀಪಲ್ ಅಂತೇಳಿ. ಮನುವಾದದ ಬಗ್ಗೆ, ನಮಗೆ ಮನುಸ್ಮೃತಿ ಬಗ್ಗೆ ಹೇಳಬೇಕಾದ್ರೆ ದಟ್ ಈಸ್ ಅಂಬೇಡ್ಕರ್ ಕೇಳುವಾಗ ಅಂಬೇಡ್ಕರ್ ಹ್ಯಾಸ್ ರಿಯಲಿ ಕಂಡೆಮ್ ದ ಮನುಸ್ಮೃತಿಯನ್ನು ಅವರು ಇದು ಮಾಡಿದ್ದಾರೆ, ಅದು ಕರೆಕ್ಟ್ ಮಾಡಿದ್ದಾರೆ, ತಪ್ಪಿ. ಈಗ ನೋಡಿ ಆ 4 ಕೋಡ್ ಬಂದಿದೆ ಅಲ್ವಾ, ದ್ಯಾಟ್ ಈಸ್ ಅಗೇನ್ಸ್ಟ್ ದ ಇದು ನಮ್ಮದು ಟ್ರೇಡ್ ಯೂನಿಯನ್ ಮೂವ್ಮೆಂಟ್ನವ್ರಿಗೆ ಏನು ಹೇಳ್ತಾ ಇದೆ, 4 ಕೋಡ್ ಬರಬಾರ್ದೇ ಆಗಿತ್ತು ಅಂತ. ಇದು ದೀಸ್ ಕೋಡ್ಸು ಅದರೊಳಗೆ ಮನುಸ್ಮೃತಿ ತಂದಿದ್ದಾರೆ. ಈಗ ಮನುಸ್ಮೃತಿಗೂ ನಿಮ್ಮ ವರ್ಕರ್ಸ್ ರೈಟ್ಸ್ಗೂ ಏನು ಸಂಬಂಧ ನಂಗೆ ಅರ್ಥ ಆಗಲಿಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ಟು ನಾವು ಡೀಪ್ಲಿ ಸ್ಟಡಿ ದೋಸ್ 4 ಕೋಡ್ಸು. ಆಲ್ರೆಡಿ ಇಟ್ ಈಸ್ ದೇರ್, ಪ್ರೊಟೆಸ್ಟ್ ಮಾಡಿದ್ದಾರೆ, ಆದರೆ ಈಗ ಇಂಪ್ಲಿಮೆಂಟೇಷನ್ ಫ್ರಮ್ ದ 2 days ಅಂತ ನಡೀತಾ ಇದೆ. ಐ ಥಿಂಕ್ ದೀಸ್ ಆರ್ ದ ಒನ್ಸ್. ನೀವೀಗ ಮಾತಾಡಿದ್ರಲ್ಲ, ನಮ್ಮಲ್ಲಿ ಮನುಸ್ಮೃತಿಯನ್ನು ಕಾಪಾಡುವವರು ತುಂಬ ಜನ ಇದ್ದಾರೆ, ಅವರನ್ನು ನಾವು ಏನು ಕರಿಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ಸನ್ನು ಎತ್ತಿ ಹಿಡಿಬೇಕಾದ್ರೆ ಆಲ್ ಆಫ್ ಅಸ್ ಹ್ಯಾವ್ ಟು ಫೈಟ್. ಆ್ಯಂಡ್ ವಿಜಿಲೆನ್ಸ್ ಈಸ್ ನಾಟ್ ಓನ್ಲಿ, ನಾವು ಯಾವಾಗ 1975ನಲ್ಲಿ ವಿ ಸ್ಟಾರ್ಟೆಡ್ ಆಫ್ ವಿತ್ ವಿಮೆನ್ಸ್ ಮೂವ್ಮೆಂಟ್ನ ಶುರು ಮಾಡುವಾಗ ಅಲ್ಲ, ಆಗಿನ ಒಂದು ಇದಿದೆಲ್ಲ ಅದೇ ಬೇರೆ. ನಮಗೆ ಲಾ ಇರಲಿಲ್ಲ, ನಮ್ಮ ಹತ್ರ ವಿಮೆನ್ ಪೊಲೀಸ್, ಈಗ ನಮ್ಮ ಹತ್ರ ವಿಮೆನ್ ಪೊಲೀಸ್ ಸ್ಟೇಷನ್ ಇದೆ. ವಿ ಗಾಟ್ ಎವ್ರಿಬಡಿ. Now we have to see that they work for the people. But ಅದನ್ನೇ ಇವಾಗ ಇದಾರಲ್ಲ ರತಿ, ಅದನ್ನು ಮಾಡ್ತಾ ಇದ್ದಾರೆ. ತಿರ್ತಾರೆ. Now we have to be vigilant about it. We have to now give an alternate for that. We can't rest. That's what I'm trying to tell you. Is a proper word. Vigilant ಆಗಿರಬೇಕು ನಾವು. ಈ ಇಡೀ ವಯಸ್ಸಿನಲ್ಲೂ ನಿಮ್ಮನ್ನ ಅನ್ಯಾಯದ ವಿರುದ್ಧ ಪುಟಿದೇಳುವಂತೆ ಮಾಡುವಂತ ಶಕ್ತಿ ಯಾವುದು? ನಮ್ಮಲ್ಲಿರುವ ಕನ್ವಿಕ್ಷನ್ ಅಷ್ಟೇ. ನೀನು conviction to the people, conviction to the society, that and conviction against all sorts of discrimination, and all those who are discriminated, they should come together and fight for it. Conviction that equality is the most desirable thing, and equality, liberty, etc. Constitution is the most important thing. ಅದ್ರ ಬಗ್ಗೆ ಕನ್ವಿಕ್ಷನ್ ಇರಬೇಕು. ಬರೀ ಹೇಳೋದು ಮಾತಲ್ಲ, ಬಾಯಲ್ಲಿ ಹೇಳಬಾರ್ದು. ಮನಸ್ಸಲ್ಲಿ ಪೂರ್ತಿ ಕನ್ವಿಕ್ಷನ್ ಇದ್ದರೆ ಆವಾಗ ನೀವು ಎಲ್ಲ ಫೈಟ್ಸಲ್ಲೂ ನೀವು ಪಾಲ್ಗೊಳ್ತೀರ. ಆ ಎಲ್ಲ ಫೈಟ್ಸಲ್ಲೂ ಪಾಲ್ಗೊಂಡಾಗಲೇ ನಿಮಗೆ ಸರಿಯಾದ ಒಂದು ಲಿಬರ್ಟಿ ಅಥವಾ ಈಕ್ವಾಲಿಟಿ ಭಾವನೆ ಬರೋದು. ಒಂದರಲ್ಲಿ ಇರ್ತೀನಿ ಇನ್ನೊಂದರಲ್ಲಿ ಇರಲ್ಲ ಅಂತಂದರೆ ಅದೊಂದು ಸ್ವಲ್ಪ ಅವ್ರು ಪೂರ್ತಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. We have to broaden our outlook. Broaden our outlook, see that the society structure how it is, and see that all these discriminatory parts are eliminated and constitutional rights are on that point I want to say ಸ್ಟ್ರಕ್ಚರ್ನ ನಾವು ಅಟ್ಯಾಕ್ ಮಾಡಬೇಕು. ಮಾಡಲ್ಲ. ಈಗ ಸ್ಟ್ರಕ್ಚರಿನ ಸಿಂಬಲ್ಸ್ ಏನೇನೋ ಇರುತ್ತೆ ಅದನ್ನು ಅಟ್ಯಾಕ್ ಮಾಡ್ತೀವಿ. ಸ್ಟ್ರಕ್ಚರನ್ನು ಅಟ್ಯಾಕ್ ಮಾಡಿ ಸ್ಟ್ರಕ್ಚರಲ್ ಚೇಂಜ್ ಬಗ್ಗೆ ನಾವು ಯಾವಾಗ ಅರ್ಥ ಮಾಡ್ಕೋತೀವಿ, ದೆನ್ ಯು ಕಮ್ ಅಂಡರ್ಸ್ಟ್ಯಾಂಡ್ ದ ಹೋಲ್ ಥಿಂಗ್. 70ರ ದಶಕದಲ್ಲಿ ಮೊಳಗಿದ ಪ್ರಗತಿಪರ ಮಹಿಳಾ ಧ್ವನಿ ಮತ್ತು ಅದರ ಹೋರಾಟಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳೋ ಮೂಲಕ ನಾವು ಮುಂದಿನ ತಲೆಮಾರಿಗೆ ಹೋರಾಟದ ಕಿಚ್ಚನ್ನು ಮತ್ತು ಸೈದ್ಧಾಂತಿಕ ನೆಲೆಯನ್ನು ಹಸ್ತಾಂತರಿಸಬೇಕಿದೆ. ಈ ಹೋರಾಟದ ನೆನಪುಗಳ ಜೊತೆಗೆ ನಿಮ್ಮನ್ನು ಇವತ್ತು ಬೀಳ್ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಖುಷಿ ಆಯಿತು ಮಾತಾಡಿ.